Okay, ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ ಪರ್ಮುಟೇಷನ್ಸ್ ಮೇಲೆ. ಸೊ ರೀಡ್ ದ ಕ್ವಶನ್, ಸೊ ಆನ್ಸರ್ ಮಾಡಿ ಟ್ರೈ ಮಾಡಿ. ಸೊ ಫೈಂಡ್ ದ ನಂಬರ್ ಆಫ್, ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡ್ತೀರಾ? ಕೇಳಿಸ್ತಿದೆ ಸರ್. ಪವನ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್.
ಈಗ ರೆಸ್ಪಾಂಡ್ ಮಾಡಿ ಯಾರಾದ್ರೂ ಕೇಳಿಸ್ತಾ ಇದ್ಯಾ? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಇಲ್ಲ, ನಮ್ದು ಎಲ್ಲ ಪ್ರಾಬ್ಲಮ್ ಆಯ್ತು. ಆಗ್ಲೇನು ಕೇಳಿಸ್ತಿತ್ತು ಸರ್. ಓಕೆ, ಆನ್ಸರ್ ಮಾಡಿ ಇದು. See, find the number of different 8-letter alignments that can be made from the letters of the word daughter ಅಂತ ಇದೆ. ಸೊ ಅಬ್ಸರ್ವ್ ಮಾಡಿ, ಡಾಟರ್ ಅಂತ ಇದೆ. ಫಸ್ಟ್ 8-letter alignment ಎಷ್ಟು ಮಾಡಬಹುದು ಅಂತ ಫಸ್ಟ್ ಅದನ್ನ ನೋಡಿ. ಸೊ 8-letter alignment ಅಂತ ಎಷ್ಟು ಮಾಡಬಹುದು ಯಾರಾದ್ರೂ ಹೇಳ್ತೀರಾ? ದಟ್ ಇಸ್ ನಥಿಂಗ್ ಬಟ್ 8p8 ಮಾಡಬೇಕು. ಸೊ 8p8 ಅಂತ ಅಂದ್ರೆ ಏನಾಗುತ್ತೆ? ಸೊ 8p8 is equal to what? 8 factorial. ಸೊ 8 factorial ಅರೇಂಜ್ಮೆಂಟ್ಸ್ ಮಾಡ್ಬೋದು ನಾವು. ಓಕೆನಾ? ಸೊ ಇಷ್ಟು 8 ಫ್ಯಾಕ್ಟರ್ ಬಂದ್ರೆ ಎಷ್ಟಾಗುತ್ತೆ ಕೌಂಟ್ ಮಾಡಿ. 40,003. ತುಂಬಾ ದೊಡ್ಡದಾಗುತ್ತೆ, ಬಟ್ ಬೇಕೇ ಬೇಕಾಗುತ್ತೆ ನಮಗೆ ಅದು 8 ಫ್ಯಾಕ್ಟರ್ ಬೇಕೇ ಬೇಕಾಗುತ್ತೆ ಈಗ ನಮಗೆ. ಸೊ ವಿಚ್ ಇಸ್ ಈಕ್ವಲ್ ಟು 8 into 7 into 6 4 3 2 1. 40,003. ಸೊ ಎಷ್ಟಾಗುತ್ತೆ? 40,000 30. 320. $40,320 ಅಲ್ವಾ? ಸೊ 40,320. ಓಕೆ, ಸೊ ಇಷ್ಟು ಬರುತ್ತೆ. ಅದ್ರಲ್ಲಿ ಅವ್ರು ಕೇಳ್ತಿರೋದು ದ ಕ್ವಶನ್ ಇಸ್ ನಾಟ್ ದಿಸ್. ದ ಕ್ವಶನ್ ಇಸ್ ಏನಂತ ಕೇಳ್ತಿದ್ದಾರೆ? ಆಲ್ ಓವೆಲ್ಸ್ ಅಕ್ಕರ್ ಟುಗೆದರ್ ಅಂತ ಇದೆ. ಸೊ ಓವೆಲ್ಸ್ ಎಲ್ಲ ಒಂದೇ ಕಡೆ ಇರುವಂತ ಅರೇಂಜ್ಮೆಂಟ್ಸ್ ಎಷ್ಟು ಮಾಡಬಹುದು ಅಂತ ಕೇಳ್ತಿದ್ದಾರೆ. ಸೊ ಓವೆಲ್ಸ್ ಎಲ್ಲ ಒಟ್ಟಿಗೆ ಇರೋ ತರ ಅಂತಂದ್ರೆ ಕೌಂಟ್ ಮಾಡ್ಬೇಕು ಓವೆಲ್ಸ್ ಎಷ್ಟಿದಾವೆ ಅಂತ. ಫಸ್ಟ್ ಆಫ್ ಆಲ್ ಎಷ್ಟಿದಾವೆ ಡಾಟರ್ ಅಲ್ಲಿ? ಎ ಅನ್ನೋದೊಂದಿದೆ, ಸೊ ಎ ಅನ್ನೋದೊಂದಿದೆ, ಯು ಅನ್ನೋದೊಂದಿದೆ, ಇ ಅನ್ನೋದೊಂದಿದೆ. ಸೊ ದೇ ಆರ್ 3 ಓವೆಲ್ಸ್ ಅಷ್ಟೇ ಇರೋದು, ಇನ್ಯಾವು ಇಲ್ಲ ಅಂತ ಹೇಳ್ತೀವಿ, ಹೆಚ್ಚು ಓವೆಲ್ ಅಂತ. ಸೊ 3 ಓವೆಲ್ಸ್, ಈ 3 ಒಂದೇ ಕಡೆ ಇರ್ಬೇಕಂತೆ. ಸೊ ಈ 3 ಒಂದೇ ಕಡೆ ಇರ್ಬೇಕಂದ್ರೆ ಟೋಟಲ್ 8 ಅಲ್ವಾ ನಮ್ಗಿರೋದು? ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ 8 ಬಾಕ್ಸ್ ಹಾಕೊಂಡ್ಬಿಡಿ ನೋಡಿ. 2 3 4 6 factorial. 5 6 7 8 ಬಾಕ್ಸ್ ಆಯ್ತಲ್ವಾ? ಇದರಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ? ಎ ಮತ್ತೆ ಯು ಮತ್ತೆ ಇ ಒಂದೇ ಕಡೆ ಇರ್ಬೇಕಂತೆ ಓವೆಲ್ಸ್. ಆ ತರ ಅರೇಂಜ್ಮೆಂಟ್ ಎಷ್ಟು ಮಾಡಬೇಕು ಅಂತ ಅಂದ್ರೆ, ಈಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಈ 3 ಒಂದೇ ಕಡೆ ಇರ್ಬೇಕು, 3 ಓವೆಲ್ಸ್ ಒಂದೇ ಕಡೆ ಇರ್ಬೇಕು, ಆ ತರ ಮಾಡ್ಬೇಕು. ಈಗ ನೋಡಿ ಎಷ್ಟು ಯೂನಿಟ್ ಆಗ್ತವೆ ಅಂತಾರೆ? 1 2 3 4 5. ಇದು ಫುಲ್ ಒಂದೇ ಅಂತ ಅನ್ಕೋಬೇಕು, ಎ ಯು ಇ ಒಂದೇ ಅಂತ ಅನ್ಕೋಬೇಕು. ಟೋಟಲ್ ಆಯ್ತು 6 ಫ್ಯಾಕ್ಟರಲ್ ಆಗುತ್ತೆ. ಓಕೆನಾ? ಸೊ ಅವನ್ ಅರೇಂಜ್ಮೆಂಟ್ ಎಷ್ಟು ಮಾಡ್ಬೋದು ನೋಡಿ. ಎ ಯು ಇ ಅಂತ ಏನ್ ಬರ್ದಿದೀನಿ ಅದು ಎಕ್ಸ್ಟ್ರೀಮ್ ಲೆಫ್ಟ್ ಸೈಡ್ ಅಲ್ಲಿ ಬರ್ದಿದೀನಿ, ಅದು ಅಲ್ಲೇ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಅವು ಮಿಡಲ್ ಅಲ್ಲಿ ಬೇಕಾದ್ರೆ ಇಲ್ಲೂ ಇರ್ಬೋದು, ಎ ಯು ಇ ಅಂತ ಈ ಕಡೆ ಬೇಕಾದ್ರೆ ಇರ್ಬೋದು, ಎಲ್ಲಿ ಬೇಕಾದ್ರೆ ಇರ್ಬೋದು. ಓಕೆನಾ? ಬಟ್ ಆ 3 ಒಂದೇ ಕಡೆ ಇರ್ಬೇಕು. ಸೊ ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ಟೋಟಲ್ ಎಷ್ಟಾಯ್ತು? 6 ಫ್ಯಾಕ್ಟರಲ್ ಅರೇಂಜ್ಮೆಂಟ್ಸ್ ಆಯ್ತದು. ಇಂಟು ಮತ್ತೆ ಇನ್ನೊಂದ್ ಏನಾಗುತ್ತೆ ಮ್ಯಾಟರ್ ಅಂತಂದ್ರೆ, ಈ ಎ ಯು ಇ ಅಂತ ಏನಿದೆ ಇವು ಅವು ಒಂದೇ ಕಡೆ ಇರ್ಬೇಕು ಅಂತ ಹೇಳಿದೀನಿ. ಫಸ್ಟ್ ಏನೇ ಇರ್ಬೇಕು ಅಂತ ಏನ್ ಹೇಳಿಲ್ಲ. ಅಂದ್ರೆ ಇಲ್ಲೂ ಕೂಡ ನಾವು ಪರ್ಮುಟೇಷನ್ಸ್ ಅರೇಂಜ್ಮೆಂಟ್ ನ ಮಾಡ್ಬೋದು. ಸೊ ಹೇಗೆ ಅರೇಂಜ್ಮೆಂಟ್ ನ ಮಾಡ್ಬೋದು? ಯು ಇ ಎ ಅಂತ ಮಾಡ್ಬೋದು, ಆ ತರ ಮಾಡ್ಕೊಂತ ಹೋಗ್ಬೋದು. ಇದು ಎಷ್ಟು ಅರೇಂಜ್ಮೆಂಟ್ ಮಾಡ್ಬೋದು? 3 ಅರೇಂಜ್ಮೆಂಟ್ ಅಂದ್ರೆ 3 ಲೆಟರ್ ಅಂದ್ರೆ ಎಷ್ಟು ಅರೇಂಜ್ಮೆಂಟ್ ಮಾಡ್ಬೋದು? 3 ಅರೇಂಜ್ಮೆಂಟ್ ಮಾಡ್ಬೋದು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತದು? ಮಾಡಿ ದೊಡ್ಡ ನಂಬರ್ 720. ಮ್ಯೂಟ್ ಮಾಡಿ.
ಸೊ 4000 ಸಾರಿ ನಿಮ್ಗೆ ಕೌಂಟ್ ಮಾಡಿದನ್ನ 4320 ಬರುತ್ತೆ. ಓಕೆನಾ? ಸೊ ಇಷ್ಟ ಆಯ್ತು. ಇದು ಆನ್ಸರ್. ಆಲ್ ಓವಲ್ಸ್ ಅಕರ್ ಟುಗೆದರ್ ಅಂತಂದ್ರೆ ನಿಮ್ಗೆ ವಿ ಕ್ಯಾನ್ ಮೇಕ್ 4320 arrangements. Okay. So coming to the second one. So second one example is what? All ovals do not occur together. So all ovals do not occur together ಅಂತಂದ್ರೆ ಒಟ್ಟಿಗೆ ಇರಬಾರ್ದು. ಈಗ ಸೆಕೆಂಡ್ ಕ್ವಶನ್ ಮಾಡಿರೋದು ಆಲ್ ಓವೆಲ್ಸ್ ಅಕರ್ ಟುಗೆದರ್. ಡು ನಾಟ್ ಅಕರ್ ಟುಗೆದರ್ ಅಂತಂದ್ರೆ ಅಪೋಸಿಟ್, ಅಂದ್ರೆ ಟೋಟಲ್ ಅಲ್ಲಿ ಇದನ್ನ ಮೈನಸ್ ಮಾಡ್ಬೇಕಷ್ಟೇ. ಸರ್ ಇದಕ್ಕೆ ಯಾವ ಫಾರ್ಮುಲಾ ಬಂದಿರೋದು ಸರ್? ಅದು 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಅಂದ್ರೆ ಫಾರ್ಮುಲಾ ಅಂತ ಅಂದ್ರೆ ಈಗ ಮೇಡಮ್ ಇನ್ನೊಂದ್ ಏನ್ ಗೊತ್ತಾ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಏನಂತ ಅಂದ್ರೆ ನೋಡಿ 3p3 ಅಂದ್ರೆ ಏನು? 3 ಫ್ಯಾಕ್ಟೋರಿಯಲ್. ನಾನು 3p3 ಅಂತ ಬರ್ದಿದ್ದೀನಿ ಅಷ್ಟೇ, ಬಟ್ ಅದು 3 ಫ್ಯಾಕ್ಟೋರಿಯಲ್ ಅಂತ. ಸೊ 3 ಲೆಟರ್ ಅರೇಂಜ್ಮೆಂಟ್ ಎಷ್ಟು ಮಾಡ್ಬೋದು ಅಂತಂದ್ರೆ 3 ಲೆಟರ್ಸ್ ತಗೊಂಡು 3 ಅರೇಂಜ್ಮೆಂಟ್. ಸೊ ಈಗ 6 ಫ್ಯಾಕ್ಟೋರಿಯಲ್ ಹೆಂಗ್ ಬಂತು ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ನೋಡಿ 8 ಫ್ಯಾಕ್ಟೋರಿಯಲ್ ಅಂತ ಹೆಂಗ್ ಬಂತ ಹೇಳಿ? ಟೋಟಲ್ 8 ಲೆಟರ್ಸ್ ನ ತಕೊಂಡು ನಾನು ಪರ್ಮುಟೇಷನ್ಸ್ ಮಾಡಿದ್ರೆ, ಅರೇಂಜ್ಮೆಂಟ್ ಮಾಡಿದ್ರೆ ಟೋಟಲ್ ಇರೋದೇ 8 ಲೆಟರ್ಸ್ 8 ಲೆಟರ್ಸ್ ತಗೊಳ್ಳೋದು ಅಂತ ಅದರ ಅರ್ಥ. ಆದ್ರೆ ಅದನ್ನ 8 ಫ್ಯಾಕ್ಟೋರಿಯಲ್ ಅಂತ ಕರೆಯೋದು. 8 ಲೆಟರ್ ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ ನೋಡಿ. ಅದು ಪರ್ಮುಟೇಷನ್ಸ್ ಫ್ಯಾಕ್ಟೋರಿಯಲ್ ಅಲ್ಲಿ ಡೈರೆಕ್ಟ್ ಆಗಿ ಬರಿತೀವಿ ಅಷ್ಟೇ. ಇನ್ನೊಂದು ಇದರಲ್ಲಿ ಯಾಕೆ ಇದು 6 ಫ್ಯಾಕ್ಟೋರಿಯಲ್ ಬಂತು ಅಂತ ಅಂದ್ರೆ ನಮ್ಮ ಹತ್ರ ಟೋಟಲ್ ಇರೋದು 8 ಲೆಟರ್ಸ್. ಸೊ ಆ 8 ನಿಮಿಷ 8 ಲೆಟರ್ ತಾನೆ? 8 ಲೆಟರ್ಸ್. ಅದರಲ್ಲಿ ಓವೆಲ್ಸ್ ಅಕರ್ ಟುಗೆದರ್ ಅಂತ ಇದೆ. ಓವೆಲ್ಸ್ ಅಕರ್ ಟುಗೆದರ್ ಅಂತಂದ್ರೆ ಓವೆಲ್ಸ್ ಎಷ್ಟಿದೆ? 3 ಓವೆಲ್ಸ್ ಇರುತ್ತೆ ನಮ್ಮಲ್ಲಿ. ಓಕೆನಾ? ಸೊ ಎ ಯು ಇ ಅಂತ. ಆ 3 ಒಂದೇ ಕಡೆ ಇರ್ಬೇಕಂತೆ. ಆ 3 ಒಂದೇ ಕಡೆ ಅಂತ ನಾನು ಬಾಕ್ಸ್ ಹಾಕಿದ್ ನೋಡಿ, ಎ ಯು ಇ ಅಂತ 3 ಒಂದೇ ಕಡೆ ಬರ್ಕೊಂಡಿದೀನಿ. ಅಂದ್ರೆ ಅದು ಇಲ್ಲೇ ಇರ್ಬೇಕಂತ ಏನಿಲ್ಲ, ಅವು ಇಲ್ಲಿ ಬೇಕಾದ್ರೆ ಇರ್ಬೋದು ನೋಡಿ. ಎ ಯು ಇ ಇಲ್ಲಿ ಬೇಕಾದ್ರೆ ಇರ್ಬೋದು. ಓಕೆನಾ? ಸೊ ಎಲ್ಲಿ ಬೇಕಾದ್ರೆ ಇರ್ಬೋದು ಎ ಯು ಇ ಅನ್ನೋ ಲೆಟರ್ಸ್ ಒಟ್ಟಿಗೆ. ಆ 3 ಒಂದೇ ಕಡೆ ಇರ್ಬೇಕು. ಓಕೆನಾ? ಸೊ ನಾವು ಒಂದೇ ಕಡೆ ಇರ್ಬೇಕು ಅಂದ್ರೆ ಅದನ್ನ ಫುಲ್ ಒಂದೇ ಯೂನಿಟ್ ಅಂತ ಅನ್ಕೊಂತೀನಿ. ಓಕೆನಾ? ಸೊ ಈಗ ನೋಡಿ 4 ಜನ ಇರ್ತಾರೆ ಅಂತ ಅನ್ಕೊಳ್ಳಿ. 4 ಜನ ಇರ್ತಾರೆ. ಅರ್ಥ ಮಾಡ್ಸಿದ್ರೆ ವೆರಿ ಸಿಂಪಲ್. 4 ಜನ ಫ್ರೆಂಡ್ಸ್ ಇರ್ತಾರೆ. ಅದು ಗೊತ್ತಾಯ್ತು ಸರ್. ಅದು 6 ಫ್ಯಾಕ್ಟೋರಿಯಲ್ ಹೇಗ್ ಬಂತು ಅಂತ. ಅದೇ ಇದು ಈ ಟೋಟಲ್ ಎಷ್ಟು ಯೂನಿಟ್ ಇದಾವೆ ಇದರಲ್ಲಿ? 1 ನೋಡಿ 1 2 3 4 5 ಈ ಫುಲ್ 6. ಓಕೆ. 6 ಫ್ಯಾಕ್ಟೋರಿಯಲ್ ನ ಪರ್ಮುಟೇಷನ್ ಮಾಡಬಹುದು. ಅಂದ್ರೆ 6 ಫ್ಯಾಕ್ಟೋರಿಯಲ್ ಅಂದ್ರೆ ಈ ಯೂನಿಟ್ ಎಲ್ಲಿ ಬೇಕಾದ್ರೆ ಓಡಾಡಬಹುದು. ಓಕೆ. ಎ ಯು ಇ ಆಲ್ ಟುಗೆದರ್ 1. ಹೌದು 1 ಯೂನಿಟ್ ಅಂತ. ಅದಕ್ಕೆ ನಾನು ಇಲ್ಲಿ ಹಾಕಿದ್ ನೋಡಿ 6 ಮತ್ತೆ ಹಿಂಗ್ ಹಾಕಿದ್ನಲ್ಲ, ಇದು ಫುಲ್ 1 ಯೂನಿಟ್ ಅಂತ ಅನ್ಕೋಬೇಕು. ಸೊ 1 ಯೂನಿಟ್ ಅಂತ ಅನ್ಕೊಂಡ್ರೆ ನಮ್ಗೆ 6 ಫ್ಯಾಕ್ಟೋರಿಯಲ್ ಆಯ್ತು. ಈಗ ಮತ್ತೆ ಈ ಎ ಯು ಇ ಏನಿದೆ ಅದು 1 ಯೂನಿಟ್, ಬಟ್ ಅದ್ರಲ್ಲೂ ಪರ್ಮುಟೇಷನ್ಸ್ ಮಾಡ್ಬೋದು ನಾವು, ಹೌದಲ್ವಾ? ಎ ಯು ಇ ಅಂತಾನೆ ಇರ್ಬೇಕು ಅಂತ ಏನಿಲ್ಲ. ನಮ್ಗೆ ಇ ಯು ಎ ಅಂತ ಬೇಕಾದ್ರೆ ಇರ್ಬೋದು, ಯು ಎ ಅಂತ ಬೇಕಾದ್ರೆ ಇರ್ಬೋದು. ಸೊ ಆತರ 3 ಫ್ಯಾಕ್ಟೋರಿಯಲ್ ಪರ್ಮುಟೇಷನ್ಸ್ ಮಾಡ್ಬೋದು ಮತ್ತೆ ಅದ್ರಲ್ಲಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ. ಸೊ ಡು ನಾಟ್ ಅಕರ್ ಟುಗೆದರ್ ಅಂತಂದ್ರೆ ಮೈನಸ್ ಮಾಡೋದಷ್ಟೇ. ಡು ನಾಟ್ ಅಕರ್ ಟುಗೆದರ್ ಅಂದ್ರೆ ಹೆಂಗೆ? ಸರ್ ಈ ಎಕ್ಸಾಂಪಲ್ ಸರ್ ಅದು ಎ ಯು ಇ 1 ಕಟ್ ಟುಗೆದರ್ ಅಂತ ಸೇರಿ 1 ಯೂನಿಟ್ ಅಂತ ತಗೊಂಡ್ರ ಸರ್ ಅದು? ಹೌದು ಸರ್. ಅದೀಗ ಫಸ್ಟ್ ಈ ಕಡೆ ಖಾಲಿ ಇತ್ತು ಸರ್. ಫಾರ್ 8 ಲೆಟರ್ಸ್ ನಲ್ಲಿ ಈ ರೀತಿ ಬರೀತಿದ್ರಲ್ಲ ಸರ್. ದಟ್ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ವಿತ್ ಈ 3 ಈ ಕಡೆ ಹೋದ್ಮೇಲೆ ರಿಮೈನಿಂಗ್ ಇಲ್ಲಿ 5 ವೇಸ್ ಆ ರೀತಿ ಬರೀ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ವಿತ್ 5 ವೇಸ್ ಅಲ್ಲ ಸರ್. 3 ಈ ಕಡೆ ಹೋದ್ನಪ್ಪ ಅಂದ್ರೆ 1 ಬಾಕ್ಸ್ 5 ವೇಸ್, ನೆಕ್ಸ್ಟ್ 3 ವೇಸ್ ಆ ರೀತಿ ಮಾಡಕ್ ಬರುತ್ತೆ ಸರ್? ಅದನ್ನೇ ಮಾಡಿರೋದು ಇಲ್ಲಿ. ಎಸ್ ಯು ಆರ್ ಆಕ್ಚುಲಿ ರೈಟ್. ಅದನ್ನೇ ಮಾಡಿರೋದು ನೋಡಿ. ಹಂಗ ಹೇಳಕ್ ಹೋದ್ರೆ ನೀವು ಡೈರೆಕ್ಟ್ ಆಗಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಅಕೌಂಟಿಂಗ್ ತರ ಯೋಚನೆ ಮಾಡ್ತೀನಿ ಸರ್ ಅಂತ ಮಾಡಿ, ತೊಂದ್ರೆ ಇಲ್ಲ. ಈಗ ನೋಡಿ ಅದೇ ರೀತಿ ಹೇಳಿದ್ರ ಸರ್ ನೀವು ಫಸ್ಟ್ ಮಾಡ್ಬೋದು. ಈಗ ಇದನ್ನ ಎಷ್ಟು ರೀತಿಯಲ್ಲಿ ಫಿಲ್ ಮಾಡ್ಬೋದು ಸರ್? ಈ 3 ಹೋಗಿದೆ ಅಂದ್ರೆ ಇಲ್ಲಿ 5 ಸರ್. 5 5 4 3 2 1 ಹಂಗೆ ಆಗುತ್ತೆ ಸರ್. ಹೌದು, ಇದು 5. ಓಕೆನಾ? ಸೊ ಇದು 5. ಇದೆಷ್ಟಿದು? 4 ಅಲ್ಲ ಹಾಗೆ ಬರುತ್ತೆ ಸರ್. 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಹೌದು 6 ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ ಈಗ ಏನಾಗ್ಬಿಡುತ್ತೆ, ನೀವು ಆತರ ಮಾಡಕ್ ಹೋದ್ರೆ 2 ಸಲ ಇನ್ಕ್ಲೂಡ್ ಆಗಿರುತ್ತಲ್ವಾ? ಎ ಯು ಇ 3 ನಲ್ಲೂ ತಗೊಂತೀವಿ, 6 ಅಲ್ಲೂ ತಗೊಂತೀವಿ. ನೋಡಿ ಈ ತರ ಪ್ರಾಬ್ಲಮ್ ಬಂದಾಗ ನೀವು ಬೆಟರ್ ಪರ್ಮುಟೇಷನ್ಸ್ ಯೂಸ್ ಮಾಡಿ. ಬೆಟರ್ ಈ ತರ ಯೂಸ್ ಮಾಡ್ಕೋದ್ರೆ ಈಗ ನೀವು ಇಷ್ಟು ಮಾತ್ರ ನೋಡ್ತಾ ಇದ್ದೀರಾ, ನೀವು ಈ ಯೂನಿಟ್ ನ ತಗೋಬೇಕಾಗುತ್ತೆ. ನೀವು ಯೂನಿಟ್ ನ ಬಿಟ್ಟಾಗುತ್ತೆ. ಈಗ ನೋಡಿ ಇದು 5 ಫ್ಯಾಕ್ಟೋರಿಯಲ್, ಇದು 5, ಇದು 4 ವೇಸಲ್ ಫಿಲ್ ಮಾಡ್ತೀರಾ. ಇದು 3. ಒಂದ್ ನಿಮಿಷ ಅಳಿಸ್ಕೊಳ್ತೀನಿ. ಇಲ್ಲ ಸರ್, ಅದು ನೀವು 6 ಅಂತ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಫಸ್ಟ್ ಒನ್.
ಆ 5 ನ 6 ಅಂತ ತಗೊಂಡ್ರೆ ಇದು ಹೋಲ್ ಸೆಟ್ 1 ನಾ? ಸೊ 6 ಹೌದು. ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಆ ತರ. ಸೊ ಅದಕ್ಕೆ ಅದು ಮೆಥಡ್ ಅಷ್ಟೊಂದು ಕನ್ವೀನಿಯನ್ಸ್ ಆಗಲ್ಲ. ಅದಕ್ಕೆ ಇದನ್ನೇ ಮಾಡಿ ಬೆಟರ್ ಅಂತ ಅಂದ್ರೆ ಪರ್ಮುಟೇಷನ್ ಯೂಸ್ ಮಾಡ್ಕೊಂಡೆ ಮಾಡಿ ಅಂತ ಹೇಳ್ತಾ ಇರೋದು. ಅಂದ್ರೆ ಟೋಟಲ್ ಇದು 1 ಯೂನಿಟ್ ಅಂತ ಅಂದ್ಕೊಂಡು ಟೋಟಲ್ ಇದು 6 ಯೂನಿಟ್ ಗಳು ಆಗ್ತವೆ. 6 ಯೂನಿಟ್ ನ ನೀವು ಹೆಂಗ್ ಪರ್ಮುಟೇಷನ್ ಮಾಡ್ಬೋದು? ಸೊ 6p6 ಅಂತ 6 ಫ್ಯಾಕ್ಟೋರಿಯಲ್ ಅಂತ ನೋಡಿ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಏನಂತ ಅಂದ್ರೆ ಪ್ರಾಬ್ಲಮ್ ನೋಡಿ. ನಮ್ಗೆ ಫಸ್ಟ್ ನಾವು ಓದಿದ್ ಯಾವ್ದು? ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಲ್ವಾ? ಸೊ ಅದಾದ್ಮೇಲೆ ಓದಿದ್ದು ನಾವು ಪರ್ಮುಟೇಷನ್. ಅಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಹಂಗೆ ಅದೊಂದು ಅದೇ ಬಾಕ್ಸ್ ಹಾಕೊಂಡ್ ಮಾಡ್ತೀವಲ್ಲ ಅದೇ ರೀತಿನೇ ಮಾಡಕ್ ಆಗಲ್ಲ. ಓಕೆನಾ? ಸೊ ನಮ್ಗೆ ಅದು ಅಷ್ಟೊಂದು ಕನ್ವೀನಿಯಂಟ್ ಅನ್ಸಲ್ಲ. ಅದಕ್ಕೆ ನಾವು ಪರ್ಮುಟೇಷನ್ ಫಾರ್ಮುಲಾಸ್ ಇದೆಲ್ಲ ಕಲಿತಾ ಹೋಗ್ಲಿಕ್ಕೆ ನಾವು. ಸೊ ಹಂಗಾಗಿ ಇದನ್ನ ಇದೇ ನಾನೇನ್ ಹೇಳ್ಕೊಡ್ತೀನಿ ಇದೇ ಅಪ್ರೋಚ್ ಅಲ್ಲಿ ಹೋಗಿ ಇದೇ ಈಸಿ ಆಗತ್ತೆ ನಮ್ಗೆ. ಓಕೆನಾ? ಸೊ ಇದು ನೋಡಿ 8 ಪರ್ಮುಟೇಷನ್ ಟೋಟಲ್ 8 ಲೆಟರ್ಸ್ ಇದಾವೆ. ಸೊ 8 ಲೆಟರ್ ಪರ್ಮುಟೇಷನ್ಸ್ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ 40,320 ಬರುತ್ತೆ. ಸೊ ಈಗ ಆಲ್ ಟುಗೆದರ್ ನಮ್ಗೆ ಓವೆಲ್ಸ್ ಅಕರ್ ಟುಗೆದರ್ ಅಂತಂದ್ರೆ ನಮ್ಗೆ AUV ಓವೆಲ್ಸ್ ಇದಾವೆ. ಸೊ ಓವೆಲ್ಸ್ ನೆಲ್ಲ 1 ಯೂನಿಟ್ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಆ 3 ಒಂದೇ ಕಡೆ ಇರಬೇಕು, ಬೇರೆ ಬೇರೆ ಕಡೆ ಇರಂಗಿಲ್ಲ. ಸೊ ಇನ್ನ ನಮ್ಗೆ ಇನ್ ಎಷ್ಟು ಲೆಟರ್ ಉಳಿತವೆ? 5 ಲೆಟರ್ ಉಳಿತವೆ. ಸೊ ಇದು 1 ಯೂನಿಟ್, ಇದು 5 ಯೂನಿಟ್ ಇದಾವೆ. ಸೊ ಇವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಶಫಲ್ ಆಗ್ಬಹುದು. ಅಂದ್ರೆ 6 ಯೂನಿಟ್ ಆದಂಗ ಅದಕ್ಕೆ 6 ಫ್ಯಾಕ್ಟೋರಿಯಲ್. ಮತ್ತೆ ಇಂಟು ಹಾಕ್ಬಿಟ್ಟು ಈ 3 ನಲ್ಲಿ ಮತ್ತೆ ಶಫಲ್ ಆಗುತ್ತೆ. ಓಕೆನಾ? ಸೊ ಇದು ಬೇಕಾದ್ರೆ ಪರ್ಮುಟೇಷನ್ಸ್ ಮತ್ತೆ ಅರೇಂಜ್ಮೆಂಟ್ ಮಾಡ್ಬೋದು. ಅದಕ್ಕೆ 3 ಫ್ಯಾಕ್ಟೋರಿಯಲ್. ಸೊ ಅವೆಲ್ ಟು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 4320. ಸೊ ಟೋಟಲ್ ಡು ನಾಟ್ ಅಕ್ಕರ್ ಅಂತಂದ್ರೆ ಏನಾಗುತ್ತೆ ನಿಮ್ಗೆ? ಟೋಟಲ್ ಪರ್ಮುಟೇಷನ್ಸ್ ಮೈನಸ್ 4320 ಸಿಗುತ್ತೆ. ಸೊ ನಿಮ್ಗೆ ಇದು ಏನ್ ಆನ್ಸರ್ ಬರುತ್ತೆ? ಸರ್ ಅದು 5 ಯೂನಿಟ್ಸ್ ಅಲ್ವಾ ರಿಮೈನಿಂಗ್ ಇರೋದು. ಬಟ್ ಆದ್ರೂ ನಾವು 6 ಯೂನಿಟ್ಸ್ ನ ತೊಗೊಂಡಿದೀವಿ 6 ಫ್ಯಾಕ್ಟೋರಿಯಲ್ ಅಂತ. ಬಟ್ ಅದು 3 ಶಫಲ್ ಆದಾಗ ಅಲ್ಲಿ ಅದು ಇನ್ಕ್ಲೂಡಿಂಗ್ ಆಗಿರುತ್ತಲ್ವಾ 1 ಟರ್ಮ್? 1 ಟರ್ಮ್ ಇನ್ಕ್ಲೂಡ್ ಆಗಿರುತ್ತೆ. ನೀವೇನ್ ಹೇಳ್ತೀರ ಗೊತ್ತಾಗ್ತದೆ ನನಗೆ. ಇನ್ನೊಂದ್ಸರಿ ಹೇಳಿ. ಇದನ್ನ ಮತ್ತೆ ಶಫಲ್ ಆಗಿರುತ್ತಲ್ವಾ ನಾನು ಹೇಳ್ತಿರೋದು. ಅದು 3 ಫ್ಯಾಕ್ಟರಿ ಪರ್ಮುಟೇಷನ್ಸ್ ಆಗುತ್ತೆ ಅಂತ 3 ಯೂನಿಟ್. ಇಲ್ಲಿ ಎಕ್ಸಾಂಪಲ್ ಹೇಳಿದ್ ನೋಡಿ, AU ಈ ತರ ಇರ್ಬೋದು, A ತರ ಇರ್ಬೋದು, ಆ ತರ. ಈಗ ಇದೇನ್ ಮಾಡೋಣ ಗೊತ್ತಾ? ವೆರಿ ಸಿಂಪಲ್ ಆಗಿ ಎಕ್ಸಾಂಪಲ್ ತಗೋಣ. ಇದು ತುಂಬಾ ದೊಡ್ಡದು ಪ್ರಾಬ್ಲಮ್ ಆಯ್ತು. ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವಾಗ. ಈ ಪ್ರಾಬ್ಲಮ್ ಮಾಡಕ್ ಹೋಗ್ಬಿಡಿ. ಜಸ್ಟ್ ಒಂದು ಸಿಂಪಲ್ ಆಗಿರೋದು ಒಂದ್ 2 ಓವೆಲ್ ಇರೋ ತರ ಮಾಡಿ. ಯಾವ್ದಾನ ABCI ಅಂತ ABCI ಅಂತ ಅನ್ಕೊಳ್ಳಿ. ಇಷ್ಟೇ ಇದೆ ಅಂತ ಅನ್ಕೊಳ್ಳಿ. ಓಕೆ? ಸೊ ABCI. ಓಕೆನಾ? ಓವೆಲ್ ಒಂದೇ ಕಡೆ ಇರ್ಬೇಕು. ಆತರ ಎಷ್ಟು ಮಾಡ್ತೀರಾ? 2. ಓವೆಲ್ ಒಂದೇ ಕಡೆ ಇರ್ಬೇಕು. ಆತರ ಪರ್ಮುಟೇಷನ್ಸ್ ಎಷ್ಟು ಮಾಡ್ತೀರಾ ಅಂದ್ರೆ ನೀವೇನ್ ಹಾಕೋಬೇಕು? ಟೋಟಲ್ ಲೆಟರ್ಸ್ ಅಂತೂ 4 ಇದಾವೆ. 4 ಬಾಕ್ಸ್ ಫಿಲ್ ಮಾಡ್ಬೇಕು. 1 ಓಕೆ 4 ಬಾಕ್ಸ್ ಇದಾವೆ. ಓಕೆ? ಈಗ ಅದ್ರಲ್ಲಿ ಯಾವ ತರ ಮಾಡ್ಬೋದು? ಓವೆಲ್ಸ್ ಒಂದೇ ಕಡೆ ಇರ್ಬೇಕು. ಓವೆಲ್ಸ್ ಒಂದೇ ಕಡೆ ಇರ್ಬೇಕು ಅಂತಂದ್ರೆ ನೋಡಿ 6 ಟೈಪ್ ಆಗುತ್ತೆ. ಸೊ ನೋಡಿ ಓವೆಲ್ಸ್ ಅಂದ್ರೆ ಯಾವ ಇದಾವೆ? ಇಲ್ಲಿ A ಮತ್ತೆ I ಇದೆ ಓವೆಲ್ಸ್ ಇದಾವೆ ಅಲ್ವಾ? A ಮತ್ತೆ I ಓವೆಲ್ಸ್ ಇದಾವೆ. ಅವೆರಡು ಒಂದೇ ಕಡೆ ಬರ್ಕೊಂಡಿದೀನಿ. ಸೊ ಇನ್ನ ಇವೆರಡು ಒಂದೇ ಯೂನಿಟ್ ಅಂತ ಅನ್ಕೋಬೇಕು. ಇವೆರಡು ಒಂದೇ ಅಂತ ಅಂದ್ಕೊಳ್ಳಿ. ಓಕೆನಾ? ಆಮೇಲೆ ಇದನ್ನ ನೀವು ಇದು ಮಾಡ್ಕೊಳ್ಳಿ. ಈಗ AI ಮತ್ತೆ ಎಷ್ಟು ಪರ್ಮುಟೇಷನ್ಸ್ ಆಗುತ್ತೆ? 2 2 ಇದ್ರೆ 2 ಫ್ಯಾಕ್ಟೋರಿಯಲ್ ಅಷ್ಟೇ. ನೋಡಿ 2 ಇದ್ರೆ 2 ಫ್ಯಾಕ್ಟೋರಿಯಲ್, 3 ಇದ್ರೆ 3 ಫ್ಯಾಕ್ಟೋರಿಯಲ್, 4 ಇದ್ರೆ 4 ಫ್ಯಾಕ್ಟೋರಿಯಲ್. ಹಂಗೆ ಇಲ್ಲಿ 2 ಇದಾವೆ. ಸೊ ಇದು ಎಷ್ಟು ಫ್ಯಾಕ್ಟೋರಿಯಲ್ ಪರ್ಮುಟೇಷನ್ ಆಗುತ್ತೆ? 2 ಫ್ಯಾಕ್ಟೋರಿಯಲ್ ಪರ್ಮುಟೇಷನ್ ಆಗುತ್ತೆ. ಅಂದ್ರೆ ಈಗ 2 into 1 ಅಂತ ಅದ್ರ 2 ಅಂತ ಅಂದ್ರೆ 2 ವೇಸ್ ಅಲ್ಲಿ ಚೇಂಜ್ ಮಾಡುವುದು. ಅಂದ್ರೆ AI ಅಂತ ಬರಿಬಹುದು, ಇಲ್ಲ IA ಅಂತ ಬರಿಬಹುದು. ಅಷ್ಟೇ 2 ಪಾಸಿಬಿಲಿಟಿ ಇರೋದು ಇಲ್ಲಿ ಅಂತ ಅದ್ರ ಅರ್ಥ. ಸೊ ಆಕ್ಚುಲಿ ಪ್ರೊಸೀಜರ್ ಪ್ರಕಾರ 2 ಫ್ಯಾಕ್ಟೋರಿಯಲ್ ಅಂತ ಬರೆಯೋಣ. ಇಂಟು ನೋಡಿ ಇದೊಂದು ಯೂನಿಟ್, ಇದು 1 ಯೂನಿಟ್. ಓಕೆ? 3 ಯೂನಿಟ್ ಆಯ್ತು. ಇದ್ರ ಅರ್ಥ ನೋಡಿ ಇಲ್ಲೇನ್ ಬರಿಬಹುದು? ಈಗ AI ಅನ್ನೋದನ್ನ ನಾವು ಈ ತರನು ಬರ್ಕೋಬಹುದು. ಇಲ್ಲಿ ಬೇಕಾದ್ರೆ AI ಅಂತ ಬರ್ಕೋಬಹುದಲ್ವಾ? ಇದು ಆಗುತ್ತೆ ಅಂತ. ಇಲ್ಲ ಅಂತಾರೆ, ಇಲ್ಲ ಸರ್ ನಾನು ಮಧ್ಯದಲ್ಲಿ ಬರಿತೀನಿ, ಟೋಟಲ್ ಆಗ ಒಂದ್ ಕಡೆ ಇರ್ಬೇಕಷ್ಟೇ, ಎಲ್ಲಾದ್ರೂ ಇರ್ಲಿ ಅಂತ. ಇಲ್ಲ AI ಅಂತ ಇಲ್ಲಿ ಬರ್ಕೋಬಹುದು ಅಂತ. ಇಷ್ಟು ಲೆಕ್ಕ ಹಾಕ್ತಿವಿ. ಅದನ್ನ 3 ಯೂನಿಟ್ ಅಂತ ಅನ್ಕೊಂಡು 3 ಫ್ಯಾಕ್ಟೋರಿಯಲ್ ಅಂತ ಲೆಕ್ಕ ಹಾಕೋತೀವಿ. ಬಟ್ ಅದಾದ್ಮೇಲೆ ಈ AI ನ ಇದೇ ಅರೇಂಜ್ಮೆಂಟ್ ಅಲ್ಲಿ ಇಲ್ಲಿ I ಬರ್ದು ಇಲ್ಲೂ A ಕೂಡ ಬರಿಬಹುದು.
ಇಲ್ಲಿ ಐ ಬರ್ದು ಇಲ್ಲೂ ಎ ಕೂಡ ಬರಿಬಹುದು, ಐ ಬರ್ದು ಎ ಬರಿಬಹುದು. ಸೊ ಆ ತರ ಅರೇಂಜ್ಮೆಂಟ್ ಟೋಟಲ್ ಹಂಗಾಗುತ್ತೆ ಅಂತ ಹೇಳೋದು. ಸೊ 2 ಫ್ಯಾಕ್ಟೋರಿಯಲ್ ಇಂಟು 3. ಸೊ ವೆರಿ ಸಿಂಪಲ್ ರೀ. ಸೊ ಇಲ್ಲಿ 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಳ್ಳಿ. ಓವೆಲ್ಸ್ ಟುಗೆದರ್ ಆತರ ಏನಾದ್ರು ಬಂದ್ರೆ ಆ ಫ್ಯಾಕ್ಟೋರಿಯಲ್ ಏನಿದೆ ಅಷ್ಟು ಬರ್ಕೊಳ್ಳಿ. ಇಂಟು ಅದನ್ನ ಒಂದೇ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತಿರ್ತೀರಾ. ಸೊ ಇದು ಫುಲ್ 1 ಯೂನಿಟ್, 2 ಯೂನಿಟ್, 3 ಯೂನಿಟ್, 3 ಫ್ಯಾಕ್ಟೋರಿಯಲ್. ಸೊ ಇಷ್ಟೇ ಆನ್ಸರ್ ಇದಕ್ಕೆ. ಸೊ ಏನಾಗುತ್ತೆ ಅವಾಗ 2 ಇಂಟು 6 12 ಆಗುತ್ತೆ. ಸೊ ಲೈಕ್ ವೈಸ್ ಸೊ ಇದು ಅಷ್ಟೇ. ಡೋ ನಾಟ್ ಅಕರ್ ಟುಗೆದರ್ ಅಂದ್ರೆ ಇಷ್ಟು ಬರುತ್ತೆ. ಪ್ರಾಕ್ಟೀಸ್ ಮಾಡಿ, ಬರುತ್ತೆ ಅಷ್ಟೇ. ಇದು ನೋಡಿ, ಹೌ ಮೆನಿ ಆಫ್ ದಿ ಡಿಸ್ಟಿಂಕ್ಟ್ ಪರ್ಮುಟೇಷನ್ಸ್ ಆಫ್ ದಿ ಲೆಟರ್ಸ್ ಇನ್ ಮಿಸಿಸಿಪಿ ಡೂ ದ 4 ಐಸ್ ನಾಟ್ ಕಮ್ ಟುಗೆದರ್. 4 ಐಗಳು ಒಟ್ಟಿಗೆ ಬರಂಗಿಲ್ಲ ಅಂತ ಕೇಳ್ತಿದ್ದಾರೆ ಅವರು. ಇದು ಹಾಗೆ ಮಾಡ್ಬೇಕಾ ಸರ್? ಟೋಟಲ್ ಮಾಡ್ಕೊಂಡು ಸೇಮ್ ಅಷ್ಟೇ ಮಾಡೋದು. ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಪರ್ಮುಟೇಷನ್ಸ್ ಎಷ್ಟು ಬರುತ್ತೆ, ಬಟ್ ಟೋಟಲ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಏನಂತ ಹೇಳಿದೀನಿ, ಪರ್ಮುಟೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಏನೇನ್ ಬರುತ್ತೆ, ಫಸ್ಟ್ ಎಲ್ಲಾ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ ಇದಾವ ಅಂತ ನೋಡ್ಕೊಳ್ಳಿ. ಫಸ್ಟ್ ಎಲ್ಲಾ ಆಬ್ಜೆಕ್ಟ್, ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಲ್ಲಾ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ ಇತ್ತು. ಓಕೆ, ನಾನ್ ನಿಮ್ಗೆ ಏನ್ ಫಾರ್ಮುಲಾ ಕೊಟ್ಟಿದ್ದೆ ಅಂತ ಅಂದ್ರೆ ನೋಡಿ ಫಾರ್ಮುಲಾಸ್ ಏನೇನ್ ಕೊಟ್ಟಿದ್ದೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ NPR ಯೂಸ್ ಮಾಡ್ಬೇಕು ಅಂತ ಹೇಳಿದ್ದೆ. ಯಾವಾಗ NPR ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಹೇಳಿದೀನಿ, N ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಇರ್ಬೇಕು. ಓಕೆನಾ? ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಇದ್ದಾಗ 2 ಫಾರ್ಮುಲಾ ಹೇಳಿದ್ದೆ ನಾನು ನಿಮ್ಗೆ. ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಇದ್ದಾಗ NPR 1 ಫಾರ್ಮುಲಾ. ಇದು ಯಾವ್ದಕ್ಕೆ NPR ಯಾವಾಗ ಯೂಸ್ ಮಾಡ್ತೀವಿ, ನಾಟ್ ರಿಪೀಟೆಡ್ಗೆ, ರಿಪೀಟ್ ಆಗ್ಬಾರ್ದು ಅಂತ, ವರ್ಡ್ ರಿಪೀಟ್ ಆಗ್ಬಾರ್ದು ಅಂತಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, N⁴ ಅಂತ ಯೂಸ್ ಮಾಡ್ತೀವಿ. ಇದು ಯಾವಾಗ ರಿಪೀಟ್ ಮಾಡಿ ಪರವಾಗಿಲ್ಲ ಅಂತ ಅಂದ್ರೆ, ರಿಪೀಟ್ ಮಾಡಿ ಸರ್ ಪರವಾಗಿಲ್ಲ, ಬಟ್ ಆಬ್ಜೆಕ್ಟ್ಸ್ ಮಾತ್ರ ಡಿಸ್ಟಿಂಕ್ಟ್ ಕೊಟ್ಟಿರ್ತಾನೆ ಅವನು. ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ ಇರ್ತವೆ, ಬಟ್ ಯು ಕ್ಯಾನ್ ರಿಪೀಟ್ ದ ಆಬ್ಜೆಕ್ಟ್ಸ್. ಓಕೆನಾ? ಆವಾಗ ಇದು ಒಂದು ಕೇಸು. ಸೊ ನಾನ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ಗೆ ಅಂದ್ರೆ ರಿಪೀಟೆಡ್ ಆಗಿರೋ ನಾನ್ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ಗೆ ಅಂದ್ರೆ ಆಲ್ರೆಡಿ ಆಬ್ಜೆಕ್ಟ್ಸ್ ಏನಾಗಿರ್ತಾವ, ಇಲ್ಲಿ ಕೊಟ್ಟಿರೋ ಆಬ್ಜೆಕ್ಟ್ಸ್ ಅಲ್ಲೇನೆ ರಿಪೀಟ್ ಆಗಿರ್ತಾವ ಆಲ್ರೆಡಿ. ಆ ತರ ಇದ್ದಾಗ ಹೆಂಗೆ ಸರ್ ಮಾಡೋದು ಅಂತ, ಆ ತರ ಇದ್ದಾಗ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ P1 ಇಂಟು P2. ಸರ್ ಅದೇ ಒಂದೇ ರಿಪೀಟ್ ಆಗಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ P1 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಸರ್, 2 ರಿಪೀಟ್ ಆಗಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ P1 ಫ್ಯಾಕ್ಟೋರಿಯಲ್ ಇಂಟು P2 ಫ್ಯಾಕ್ಟೋರಿಯಲ್. ಹೌದೌದೌದು, ಅಷ್ಟೇ. 2 ರಿಪೀಟ್ ಆಗಿದೆ ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ P1 ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಒಂದೇ ಒಂದು ರಿಪೀಟ್ ಆಗಿದ್ರೆ ಅಂದ್ರೆ P1 ಟೈಮ್ಸ್ ಒಂದ್ ಯಾವ್ದೋ ರಿಪೀಟ್, ಒಂದು ಆಬ್ಜೆಕ್ಟ್ ರಿಪೀಟ್ ಆಗಿದ್ರೆ. ಅದೆಲ್ಲ ಅಂತಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ P1 ಫ್ಯಾಕ್ಟೋರಿಯಲ್ ಇಂಟು P2 ಫ್ಯಾಕ್ಟೋರಿಯಲ್. ಆತರ 2 ಆಬ್ಜೆಕ್ಟ್ P1 ಟೈಮ್ಸ್ P2 ಟೈಮ್ಸ್ ರಿಪೀಟ್ ಆಗಿದ್ರೆ ಅಂತ ಅಷ್ಟೇ. ಈಗ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲೇನಿತ್ತು, ಡಾಟರ್ ಯಾವ್ದೊಂದು ರಿಪೀಟ್ ಆಗಿದೆ, ವರ್ಡ್ ಯಾವ್ದು ರಿಪೀಟ್ ಆಗಿಲ್ಲ. ಓಕೆನಾ? ಎಲ್ಲಾ ಡಿಸ್ಟಿಂಕ್ಟ್ ಇದಾವೆ. ಅದಕ್ಕೆ ಎಲ್ಲಾ ಡಿಸ್ಟಿಂಕ್ಟ್ ಇದ್ದು ರಿಪೀಟ್ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೋಡಿ, ಮತ್ತೆ ಇನ್ನ ಕೇಳಿದಾರೆ ನೋಡಿ, ಇದು ಅದೇ ಅಪ್ಲೈ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಫೈಂಡ್ ದ ನಂಬರ್ ಆಫ್ ಡಿಫ್ರೆಂಟ್ ಅಂತ ಕೇಳಿದ್ದಾರೆ. ಓಕೆನಾ? ಮತ್ತೆ ಡಾಟರ್ ಅಲ್ಲೂ ಯಾವ್ದು ಲೆಟರ್ ರಿಪೀಟ್ ಆಗಿಲ್ಲ. ಸೊ ಹಂಗಾಗಿ ಅದನ್ನ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಈ ಪ್ರಾಬ್ಲಮ್ ನ ನೋಡ್ಬೇಕಾದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಹೌ ಮೆನಿ ಡಿಸ್ಟಿಂಕ್ಟ್ ಪರ್ಮುಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ಮಿಸಿಸಿಪಿ ಅಂತ ಇದೆ ಅಲ್ವಾ. ಇದ್ರಲ್ಲಿ ಲೆಟರ್ಸ್ ರಿಪೀಟ್ ಆಗಿದ್ಯಾ ಇಲ್ವಾ? ರಿಪೀಟ್ ಆಗಿದೆ. ಸೊ ಅಂದ್ರೆ ಈ 2 ಫಾರ್ಮುಲಾಸ್ ವರ್ಕ್ ಆಗಲ್ಲ ಇಲ್ಲಿ. ಹೌದ್ ತಾನೆ? ಆಬ್ಜೆಕ್ಟ್ ಡಿಸ್ಟಿಂಕ್ಟ್ ಇಲ್ಲ ಅಂದ್ರೆ ನಾನ್ ಡಿಸ್ಟಿಂಕ್ಟ್ ಇದಾವೆ ಅಂದ್ರೆ ಈಗ ಇಲ್ಲಿ ಬರ್ಬೇಕೀಗ. ಓಕೆ, ಇದರಲ್ಲಿ ಯಾವ ಲೆಟರ್ಸ್, ಟೋಟಲ್ ಲೆಟರ್ಸ್ n = ಎಷ್ಟಿದೆಯಪ್ಪ? 1 2 3 4 5 6 7 8 9 10 11 ಇದೆ. ಈಗ ಅದ್ರಲ್ಲಿ ಎಷ್ಟೊಂದು ರಿಪೀಟ್ ಆಗಿದಾವೆ, ಅದೇನ್ ರಿಪೀಟ್ ಆಗಿದಾವೆ ಅಂತ ನೋಡ್ಕೊಂಡು ಎಲ್ಲಾ ಲೆಟರ್ಗಳು ಬರ್ಬಿಡೋಣಲ್ವಾ. M ಎಷ್ಟಿದಾವೆ? M ಒಂದೇ ಇದೆ, ತೊಂದ್ರೆ ಇಲ್ಲ. S ಜಾಸ್ತಿ ಇದೆ. S ಎಷ್ಟಿದೆ? 4 ಇದೆ. I ಕೂಡ ಏನಿದೆ? 4 ಇದೆ. P ಗೆ ಎಷ್ಟಿದೆ? 2 ಇದೆ. ಅಷ್ಟೇ ಅಲ್ವಾ? ಐ ಥಿಂಕ್ ಇಷ್ಟೇ ಅನ್ಸುತ್ತೆ. ಸೊ ಇಷ್ಟಿದೆ. ಈಗ ಟೋಟಲ್ ಪರ್ಮುಟೇಷನ್ಸ್ ಎಷ್ಟಾಗುತ್ತೆ ಹೇಳಿ ನೋಡೋಣ. ಟೋಟಲ್ ಪರ್ಮುಟೇಷನ್ಸ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕೀಗ? 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟರ್. ನೋಡಿ, ಈಗ ರಿಪೀಟ್ ಆಗದೆ ಇರೋದನ್ನ ನಾವು ಬರೆಯಕ್ ಹೋಗಲ್ಲ. ಯಾಕೆಂದ್ರೆ ಅದು 1 ಫ್ಯಾಕ್ಟೋರಿಯಲ್ ಅಂದ್ರೆ ಏನ್ ಬರುತ್ತೆ? 1 ಬರುತ್ತೆ. ಅದನ್ನ ಬರೆಯಕ್ ಹೋಗಲ್ಲ ಅಂತ ಅಷ್ಟೇ. ರಿಪೀಟ್ ಆಗಿರೋದನ್ನ ಮಾತ್ರ, ಒಂದಕ್ಕಿಂತ ಜಾಸ್ತಿ ಇರೋದನ್ನ ಮಾತ್ರ ಬರಿತೀವಿ. ಅಂದ್ರೆ ಏನ್ ಬರುತ್ತೆ ಈಗ? 4 ಫ್ಯಾಕ್ಟೋರಿಯಲ್ ಇಂಟು
4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ಇದು ಟೋಟಲ್ ಪರ್ಮುಟೇಷನ್ಸ್. ಬಟ್ ಅವರು ಇದನ್ನ ಕೇಳ್ತಾ ಇಲ್ಲ. ಸೊ ಅವ್ರು ಏನ್ ಕೇಳ್ತಿರೋದು, ಇದು ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ, ಸಿಂಪ್ಲಿಫೈ ಮಾಡಿ. ದೊಡ್ಡ ಆನ್ಸರ್ ಬರುತ್ತೆ. ನಾನು ನೀವು ನೋಡ್ಕೊತೀರಾ, ನಾನು ಆನ್ಸರ್ ಬರ್ಬಿಡ್ತೀನಿ. 34,650 ಬರುತ್ತಂತ. ಕ್ಯಾಲ್ಸಿಲ್ ಹೋಗ್ತದೆ, ಅಷ್ಟು ಬರುತ್ತೆ. 34,650 ಬರುತ್ತೆ. ಇಷ್ಟ ಆಯ್ತು. ಈಗ ಬಟ್ ಅವ್ರು ಏನ್ ಕೇಳ್ತಿದ್ದಾರೆ, ಈ ಇಷ್ಟು ಪರ್ಮುಟೇಷನ್ಸ್ ಅಲ್ಲಿ ಐಗಳು ಒಂದೇ, 4 ಐಗಳು ಒಂದೇ ಕಡೆ ಬರಂಗಿಲ್ವಂತೆ. ಅರ್ಥ ಮಾಡ್ಕೊಳ್ಳಿ, 4 ಐಗಳು ಒಂದೇ ಕಡೆ. ಟು ದ 4 ಐಸ್ ನಾಟ್ ಕಮ್ ಟುಗೆದರ್. ಓಕೆನಾ? ಸೊ 3 ಐಗಳು ಬೇಕಾದ್ರೆ ಬರ್ಬೋದಂತೆ, 4 ಐಗಳು ಬರಂಗಿಲ್ಲ. 4 ಐಸ್ ಅಂತ ಕೊಟ್ಟಿದ್ದಾರೆ. ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ, ಈಗ 4 ಐಸ್ ಅಂತ ಅಂದ್ರೆ ಏನಾಗುತ್ತೆ ಅವಾಗ? ಈಗ ಟೋಟಲ್ 11ರಲ್ಲಿ 11 ಯೂನಿಟ್ ಇದಾವೆ ಅಂತ ಅನ್ಕೊಳ್ಳಿ. 11 ಪ್ಲೇಸ್ ಬರ್ತವೆ. 11 ಪ್ಲೇಸ್ ಅಲ್ಲಿ 4 ಮೈನಸ್ ಮಾಡಿ +1 ಮಾಡಿ 8 ಆಗ್ತಾವ. ಅಲ್ಲಿಗೆ 8 ಯೂನಿಟ್ ಆಗ್ತಾವ. ಅಲ್ಲಿಗೆ ಆ 4ನು 1 ಯೂನಿಟ್ ಅಂತ ಅನ್ಕೊಂಡ್ರೆ, 4ನು 1 ಯೂನಿಟ್ ಅಂತ ಅನ್ಕೊಂಡ್ರೆ ಇದು ಫುಲ್ ಒಂದೇ ಯೂನಿಟ್. ಇದನ್ನು ಫುಲ್ ಒಂದೊಂದು. ಈಗ ನೋಡಿ, ಇಲ್ಲೇ ಇದೆಯಲ್ಲ, ನೋಡಿ ಇಲ್ಲಿ ಬರ್ದಿನಲ್ಲ, ಟೋಟಲ್ ಇಲ್ಲ ಎಷ್ಟಿತ್ತು? 5, 4, 9, 2, 11 ಆಯ್ತಲ್ವಾ? ಇದನ್ನ ಕೂಡಿದ್ರೆ 11 ಆಯ್ತಲ್ವಾ? ಫುಲ್ ಇದನ್ನ ಕೂಡಿದ್ರೆ ನಿಮ್ಗೆ 11 ಆಯ್ತದೆ. ಆವಾಗ ಏನ್ ಮಾಡಿ, ಈ 4ನ ಒಂದೇ ಯೂನಿಟ್ ಅಂತ ಅನ್ಕೊಳ್ಳಿ. ಇದನ್ನ ಒಂದೇ ಅಂತ ಅನ್ಕೊಂಡ್ರೆ ಎಷ್ಟಾಯ್ತು? 1, 4, 5, 5, 1, 6, 6, 2, 8 ಆಯ್ತದೆ. ಓಕೆನಾ? 8 ಯೂನಿಟ್ ಆಯ್ತು. ಓಕೆನಾ? ಸೊ ಐಸ್ ಅಕ್ಕರ್ ಟುಗೆದರ್, 4 ಐಸ್ ಅಕ್ಕರ್ ಟುಗೆದರ್ ಅಂತ ಅಂದಾಗ ಅವಾಗ ಏನಾಗುತ್ತೆ? ಯಾವ ತರ ಆಗುತ್ತೆ? 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆ 4 ಐಸ್ ನ ಬಿಟ್ಬಿಡಿ. ಇವಾಗ ಅದು ಒಂದೇ ಯೂನಿಟ್, ಅದು ಅದ್ರ ಕಡೆ ಮಾತಾಡಂಗಿಲ್ಲ ಇದು ನಾವೀಗ. ಈಗ ನೆಕ್ಸ್ಟ್ ಏನಾಗುತ್ತೆ? ಈಗ ಇನ್ನೇ ಉಳಿದಿರೋವೇನೇನು, ಯಾವ ರಿಪೀಟ್ ಆಗಿರೋದು ಇಲ್ಲಿ? ಎಸ್ ಮತ್ತೆ ಪಿ. ಸೊ ಅಂದ್ರೆ ಏನಾಗುತ್ತೆ? 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಬರೋ ಆನ್ಸರ್ ಬರುತ್ತಲ್ಲ, ಅದೇನ್ ರೆಪ್ರೆಸೆಂಟ್ ಮಾಡ್ತೇವೆ? ಅದು ರೆಪ್ರೆಸೆಂಟ್ ಮಾಡೋದು 4 ಐಸ್ ಅಕ್ಕರ್ ಟುಗೆದರ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿ ಟೋಟಲ್ ಆನ್ಸರ್ ಹೇಳಿ. $840 ಬರುತ್ತೆ ಸರ್.
ಬಂತ ಆನ್ಸರ್? ಎಸ್ ಸರ್. 840 ಬಂತಲ್ಲ. 33 18 ಬರುತ್ತೆ. ಸೊ ಡು ನಾಟ್ ಅಕ್ಕರ್ ಟುಗೆದರ್ ಅಂತಂದ್ರೆ 34,650 minus 840 ಬರುತ್ತೆ. ಸೊ which you get 1810 ಬರುತ್ತೆ. ಸೊ ಇದು ಇದು ನೋಡಿ. Question of this. So in how many ways can 4 red, 3 yellow, 2 green discs are arranged in a row if the disc of the same color are indistinguishable? ಅಂದ್ರೆ ಡಿಸ್ಟಿಂಗ್ವಿಶ್ ಮಾಡಕ್ ಆಗಲ್ಲ ಅಂದ್ರೆ ರಿಪೀಟೆಡ್ ಅಂತ ಅದ್ರ ಅರ್ಥ ಆಯ್ತಾ? ರಿಪೀಟೆಡ್ ಅಂದ್ರೆ ಸೇಮ್ ಆಬ್ಜೆಕ್ಟ್ಸ್ ಅಂತ. ಐ ಅನ್ನೋದ್ನ ಈಗ ಅಲ್ಲಿ ಐ ಅಂತ ಇತ್ತು, ಅವೆರಡನ್ನು ಡಿಸ್ಟಿಂಗ್ವಿಶ್ ಮಾಡಕ್ಕಾಗತ್ತ ನನ್ನ ಕೈಲಿ? ಆಗಲ್ಲ ತಾನೆ. ಅದೇ ತರ ಅದೇ ಮೀನಿಂಗ್ ಕೊಡೋದಕ್ಕೋಸ್ಕರ ಇವರು ಇಂಡಿಸ್ಟಿಂಗ್ವಿಷಬಲ್ ಅಂತ ಕೊಟ್ಟಿದ್ದಾರೆ. ಮಾಡಿ ಟ್ರೈ ಮಾಡಿ. ವೆರಿ ಸಿಂಪಲ್. ರಿಪೀಟ್ ಆಗಿದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ. 9 factorial divided by 4 factorial. ಅಷ್ಟೇ. ಟೋಟಲ್ ಬಾಲ್ಸ್ ಎಷ್ಟಿದಾವಪ್ಪ ಅಲ್ಲಿ? 4 3 9 ಇದೆಯಲ್ವಾ? 9 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4. ರೆಡ್ ಬಾಲು 4 ಇದೆ, ಯೆಲ್ಲೋ ಬಾಲು 3 ಇದೆ, 3 ಫ್ಯಾಕ್ಟೋರಿಯಲ್. ಗ್ರೀನ್ 2 ಇದೆ, 2 ಫ್ಯಾಕ್ಟೋರಿಯಲ್. ಅಷ್ಟೇ. ಇದೇ ತಾನೇ ಹೇಳಿರ್ತದ ಪರ್ಮುಟೇಷನ್ಸ್ ಎಷ್ಟು ಅಂತ. ಸೊ ಇಷ್ಟೇ, ಸಿಂಪ್ಲಿಫಿಕೇಶನ್ ಮಾಡಿ ಅಷ್ಟೇ. ಸೊ 9 8 7 6 5 into 4 factorial 4 divided by 3 2 1 into 2 into 1. So ನೋಡಿ ಸಿಂಪ್ಲಿಫೈ ಮಾಡಿ. into 4 factorial ಇತ್ತು. I can cancel 4 4 4. ಸೊ ಏನಾಗುತ್ತೆ ನೆಕ್ಸ್ಟ್? 9 8 72. ಇದು ಮಾಡ್ರಿ ಸ್ವಲ್ಪ. 3 2 6 2 1 2 4 ಎಷ್ಟಾಗುತ್ತೆ? 1260. ಹೌದಾ? 1260. ಅಷ್ಟೇ. ಇದು ಸ್ವಲ್ಪ ಯೋಚನೆ ಮಾಡ್ಬೇಕು. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಪ್ಪ, ಇದು ಪ್ರತಿಯೊಂದು ಒಂದೊಂದು ಕ್ವಶನ್ ಇದೆ. ಆಕ್ಚುಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಲಾಜಿಕ್ ಏನೇನು ಯೂಸ್ ಮಾಡ್ತಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಇಂಡಿಪೆಂಡೆನ್ಸ್ ಅಂತ. ನೋಡಿ, ಯಾವುದೇ ಒಂದು ವರ್ಡ್ ಅಥವಾ ಏನೋ ಕೊಟ್ಟಾಗ ರಿಪೀಟೆಡ್ ಇದೆಯಾ ಎಲಿಮೆಂಟ್ ಅಂತ ನೋಡ್ಬೇಕು. ಫಸ್ಟ್ ರಿಪೀಟೆಡ್ ಇದೆ, ಆಬ್ಜೆಕ್ಟ್ಸ್ ರಿಪೀಟ್ ಆಗಿದಾವೆ ಅಂತ. ರಿಪೀಟ್ ಆಗಿದ್ರೆ ನಾವು ಫಾರ್ಮುಲಾ ಬೇರೆ ಬರ್ಬೇಕು. ಅದೇ ಡಿವೈಡ್ ಮಾಡೋದು, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ರಿಪೀಟ್ ಆಗಿದೆ ಅವ್ರು ಡಿವೈಡ್ ಮಾಡ್ಬೇಕು ಅನ್ನೋದು ಒಂದು ಗೊತ್ತಿರ್ಬೇಕು. ಸೊ ಫೈಂಡ್ ದ ನಂಬರ್ ಆಫ್ ವರ್ಡ್ಸ್ ಮಾಡಿ. ಟೋಟಲ್ ಎಷ್ಟಿದೆ ಇಂಡಿಪೆಂಡೆನ್ಸ್ ಅಲ್ಲಿ? 1 2 3 4 5 6 7 8 9 10 11 12. ಅಂದ್ರೆ ಟೋಟಲ್ ಪರ್ಮುಟೇಷನ್ಸ್ ಎಷ್ಟು? ಈಗ ಫಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಯಾವ್ಯಾವ ಲೆಟರ್ ಎಷ್ಟು ಅಂತ ಬರ್ಕೊಂಡ್ಬಿಡೋಣ. ಸೊ ಟೋಟಲ್ n 12 ಬಂತು. ಈ ರಿಪೀಟ್ ಆಗಿರೋಂತ ಬರ್ಕೊಂಡ್ಬಿಡೋಣ. ರಿಪೀಟ್ ಆಗಿ ಎಷ್ಟಾಗಿದೆ? ರಿಪೀಟ್ n ಆಗಿದೆ. n ಎಷ್ಟಿದಾವೆ? 3 ಇದೆ. ಇನ್ನ ಈ ರಿಪೀಟ್ ಆಗಿದೆ, ರಿಪೀಟ್ ಆಗಿದೆ. ಈ ಎಷ್ಟಿದೆ? 4 ಇದೆ. ಇನ್ನ ಇನ್ಯಾವ್ದು ರಿಪೀಟ್ ಆಗಿದೆ? ಡಿ ಇದೆ. ಡಿ ಕೂಡ ನಿಮ್ಗೆ 2 ಟೈಮ್ಸ್ ರಿಪೀಟ್ ಆಗಿದೆ. ಇನ್ನ ಅಷ್ಟೇನಾ? ಅಷ್ಟೇ. ಸೊ ಇನ್ನಿದಾವೆಲ್ಲ ಒಂದ್ ಇದೆ ಅಂತ. ಸೊ ಅದೇನ್ ಪ್ರಾಬ್ಲಮ್ ಇಲ್ಲ ಅಂತ. ಅಂದ್ರೆ ಟೋಟಲ್ ಪರ್ಮುಟೇಷನ್ಸ್ ಎಷ್ಟು? ಟೋಟಲ್ ಪರ್ಮುಟೇಷನ್ಸ್ ಇಸ್ ಈಕ್ವಲ್ ಟು 12 ಫ್ಯಾಕ್ಟೋರಿಯಲ್ divided by 3 factorial into 4 factorial into 2 factorial. So ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದು ಬೇಡ ಬಿಡಿ. ಇದು ಇದ್ಯಾ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ
ಹೇಗ್ ಮಾಡೋದು ಹೇಳ್ಬೇಕು. ಇದು ಹೇಗೂ ಇಲ್ಲ ಸರ್, ದೊಡ್ಡದೇ ಬರುತ್ತೆ. ಇದು ಮಾಮೂಲಿ ಮಾಡ್ಬೇಕಷ್ಟೇ, ಏನ್ ಮಾಡಕ್ಕಾಗಲ್ಲ. ದೊಡ್ಡ ದುಡ್ಡು ಕೊಡಲ್ಲ, ಲಕ್ಷಗಟ್ಲೆ ಕೊಡಲ್ಲ ಬಿಡಿ, ಲಕ್ಷಗಟ್ಲೆ ಬರುತ್ತೆ ಇದು. ಉಳಿದಿದ್ ಕ್ವಶನ್ಸ್ ಹೇಗ್ ಮಾಡೋದು ಅಂತ ಹೇಳ್ಬಿಟ್ರೆ ಇಲ್ಲ, ಇಷ್ಟು ದೊಡ್ಡ ಕೊಡಲ್ಲ ಬಿಡಿ. ಅಲ್ಲ, ನಾನು ಆನ್ಸರ್ ಬರಿತೀನಿ, ಇಲ್ಲಿದೆ, ಬುಕ್ ಅಲ್ಲಿ ಇದೆ. ನಿಮ್ಗೆ ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. 1663200 ಬರುತ್ತೆ. ಓಕೆ, ಇಷ್ಟು ಮಾಡಿದ್ರೆ ಯಾವ್ದೋ ಬುಕ್ ಅಲ್ಲಿ ಇತ್ತು, ಹಾಕೊಂಡ್ಬಿಟ್ಟಿದೀನಿ, ಇರ್ಲಿ. ಈಗ ಕ್ವಶನ್ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿದೀವಿ. ಈಗ ಇಲ್ಲೇನಿದೆ, ಡೂ ದ ವರ್ಡ್ ಸ್ಟಾರ್ಟ್ ವಿತ್ ಪಿ ಅಂತ ಇದೆ. ಇಷ್ಟು ಅರೇಂಜ್ಮೆಂಟ್ ಗೊತ್ತಾಯ್ತು. ಈಗ ಇನ್ ಹೌ ಮೆನಿ ಆಫ್ ದೀಸ್ ಅರೇಂಜ್ಮೆಂಟ್ಸ್, ಇಷ್ಟು ಅರೇಂಜ್ಮೆಂಟ್ ಅಲ್ಲಿ ಎಷ್ಟು ಅರೇಂಜ್ಮೆಂಟ್ ಅಲ್ಲಿ ಪಿ, ಅಷ್ಟು ಅರೇಂಜ್ಮೆಂಟ್ಗಳು ಪಿ ಇಂದ ಸ್ಟಾರ್ಟ್ ಆಗ್ತವೆ ಅಂತ ಕೇಳ್ತಾರೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಈಗ 12 ಬಾಕ್ಸ್ ಇದಾವೆ. 1 2 3 4 5 6 7 8 9 10 11 12 12. ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನನ್ಗೆ ಏನ್ ಬರ್ಬೇಕಂತೆ, ಪಿನೇ ಬರ್ಬೇಕಂತೆ, ಫಿಕ್ಸ್. ಫಸ್ಟ್ ಪ್ಲೇಸ್ ಅಲ್ಲಿ ನನ್ಗೆ ಪಿನೇ ಬರ್ಬೇಕು. ಅಂತ ಅರೇಂಜ್ಮೆಂಟ್ ಎಷ್ಟಾಗ್ತವೆ ಅಂತ ಕೇಳೋ ಕ್ವಶನ್ ಇದು. ಅಂತ ಟೈಮಲ್ಲಿ ಪಿನ ಫಿಕ್ಸ್ ಮಾಡ್ಬಿಡಿ. ಇಲ್ಲಿ ಪಿನ ಫಿಕ್ಸ್ ಮಾಡ್ಬಿಡಿ. ಇನ್ನ ಎಷ್ಟು ಲೆಟರ್ ಉಳಿತು ನಿಮ್ಗೆ? 11. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ಸಿಂಪ್ಲಿಫಿಕೇಶನ್ ಏನ್ ಮಾಡಕ್ ಹೋಗ್ಬಿಡಿ, ನನಗೆ ಜಸ್ಟ್ ಇದಕ್ಕೆ ಆನ್ಸರ್ ಹೇಳಿ. 11 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಏನಾಗುತ್ತೆ ಇದ್ರಲ್ಲಿ. ನಾವು ಪರ್ಮ್ಯೂಟ್ ಮಾಡೋದ್ರಲ್ಲಿ ಯಾವ್ದಾದ್ರು ರಿಪೀಟ್ ಆಗಿದಾವೆ ಎಲಿಮೆಂಟ್ಸ್ ಗಳು? ಹೌದು, ರಿಪೀಟ್ ಆಗಿದಾವೆ. ಎಷ್ಟೊಂದು 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಸೇಮ್ ಥಿಂಗ್, ಎಷ್ಟೇ, ಇನ್ನೇನಿಲ್ಲ. ಥರ್ಡ್ ಅದನ್ನ ಸಿಂಪ್ಲಿಫೈ ಮಾಡಕ್ ಹೋಗ್ಬಿಡಿ, ಓಕೆನಾ? ಜಸ್ಟ್ ನನ್ನ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಥರ್ಡ್ ಒನ್ ಸೆಕೆಂಡ್ ಒನ್ ಥಿಂಕ್ ಇದು ಅಲ್ಲ, ಇದು ಕ್ವಶನ್ ಇಲ್ಲ, ಇದು ಫಸ್ಟ್ ಒನ್. ಇದು ಸೆಕೆಂಡ್ ಒನ್. ಸೆಕೆಂಡ್ ಒನ್ ನೋಡಿ, ಡೂ ದ ಓವೆಲ್ಸ್ ಆಲ್ವೇಸ್ ಅಕರ್ ಟುಗೆದರ್ ಅಂತ ಇದೆ. ಈಗ ಟೋಟಲ್ 12 ಕ್ವಶನ್ ಮತ್ತೆ ಬರೀತೀನಿ ನಿಮ್ಗೆ. 4 12 ಕ್ವಶನ್ ಬರ್ದೆ. ಡೂ ದ ಓವೆಲ್ಸ್ ಅಕರ್, ಓವೆಲ್ಸ್ ಎಷ್ಟಿದೆ ಇದರಲ್ಲಿ? 4 ಇದೆ. ಐ ಒಂದ್ ಸೇರ್ 5 ಆಯ್ತಲ್ಲ? 5 ಇದೆ. 1 2 3 5 ಇದೆ. ಓವೆಲ್ಸ್ ಎಲ್ಲ ಒಂದೇ ಕಡೆ ಇರ್ಬೇಕಂತ ಹೇಳ್ತಾರೆ. ಈಗ ಓವೆಲ್ಸ್ ಅಂದ್ರೆ ಯಾವ ಓವೆಲ್ಸ್? ಇಲ್ಲಿ ಒಂದು ಐ ಇದೆ, ಇಲ್ಲಿ ಬರ್ದು ಬಿಡ್ತೀನಿ. ಐ ಅನ್ನೋದು ಒಂದಿದೆ. ಸೊ ಹೌದು, ಟೋಟಲ್ 12 ಅಲ್ಲಿ 5 ಹೋದ್ರೆ 7 ಬರುತ್ತೆ. ಪ್ಲಸ್ 1 ಮಾಡ್ಬೇಕು, ಅದೊಂದು ಯೂನಿಟ್ ಅಲ್ವಾ, 1 ಮಾಡ್ಬೇಕು, ಅವಾಗ ನಿಮ್ಗೆ 8 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಟೋಟಲ್ ಈಗ ಎಷ್ಟು ಪರ್ಮುಟೇಷನ್ ಮಾಡ್ಬೇಕು? ಈಗ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಏನ್ ಮಾಡ್ಬೇಕು? ಈಗ ರಿಪೀಟ್ ಇರೋದು ಅಲ್ಲ, ಕೇಳಿ ಇಲ್ಲೇ ಇರೋದು ಆಕ್ಚುಲಿ. ಈಗ ಓವೆಲ್ಸ್ ಬರ್ದ್ಬಿಟ್ಟು ನಿಮ್ಗೆ ಅರ್ಥ ಮಾಡ್ಸಕ್ ಬರ್ದ್ಬಿಡ್ತೀನಿ ನೋಡಿ. ಈಗ ಫಸ್ಟ್ ಓವೆಲ್ ಅಂದ್ರೆ ಅದಪ್ಪ ಐ ಅಲ್ವಾ? ಐ ಇದೆ, 4 ಈಗಳಿದಾವೆ, ಅಷ್ಟೇ ತಾನೇ ಇರೋದು. ಈಗ 4 ಈಗಳಿದಾವೆ. ಇನ್ನು ಮಿಕ್ಕಿರೋ ಯಾವ ಇದಪ್ಪ? ಮಿಕ್ಕಿರೋ ಯಾವ ಇದಾವೆ ಬಿಡಿ, ಮಿಕ್ಕಿರವು ಓಕೆನಾ? ಬಟ್ ಅವ್ರೇನ್ ಹೇಳ್ತಿದಾರೆ, ಇಷ್ಟು ಒಂದೇ ಯೂನಿಟ್ ಅಂತ ಅನ್ಕೋಬೇಕು, ಇಷ್ಟು ಒಂದೇ ಯೂನಿಟ್ ಅಂತ ಅನ್ಕೋಬೇಕು. ಈಗ ಹಂಗ್ ಮಾಡಿದಾಗ ನಮ್ಗೆ ಟೋಟಲ್ ಎಷ್ಟು ಬರುತ್ತೆ? 8 ಫ್ಯಾಕ್ಟೋರಿಯಲ್ ಬರುತ್ತೆ ಅಲ್ವಾ? ಡಿವೈಡೆಡ್ ಬೈ ಇದ್ರಲ್ಲಿ ಯಾವ್ದನ್ನ ರಿಪೀಟ್ ಇದೆಯಾ ಅಂತ ನೋಡ್ಕೋಬೇಕು. ಈಗ ಇದು ಬಿಟ್ಬಿಡಿ, ಈಗಳನ್ನ ಬಿಟ್ಬಿಡಿ, ಇದ್ರಲ್ಲಿ ಯಾವ್ದನ್ನ ರಿಪೀಟ್ ಇದೆಯಾ? ಎನ್ ರಿಪೀಟ್ ಇದೆ, ಈ ಬಿಟ್ಬಿಟ್ಟು ಎನ್ ರಿಪೀಟ್ ಇದೆ, ಡಿ ರಿಪೀಟ್ ಇದೆ. ಡಿವೈಡ್ ಬೈ ಏನ್ ಬರ್ಬೇಕು? ಈಗ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು ಇದನ್ನ ಕೂಡ ನಾವು ಪರ್ಮಿಟ್ ಮಾಡ್ಬೇಕಲ್ವಾ? ಈ 5 ಯೂನಿಟ್ ಒಂದೇ ಯೂನಿಟ್ ಅಂದ್ಕೊಂಡಿದ್ವಲ್ಲ, ಅದ್ರಲ್ಲೂ ಪರ್ಮಿಟ್ ಆಗುತ್ತಲ್ಲ, ಅದನ್ನ ಪರ್ಮಿಟ್ ಮಾಡಿ. ಅದ್ರ ಟೋಟಲ್ ಎಷ್ಟಿದೆ? 5 ಅದೇ, ಅದನ್ನು ಪರ್ಮಿಟ್ ಮಾಡಿ. ಈಗ ಪ್ರೀವಿಯಸ್ ಎಲ್ಲ ಮಾಡುದಲ್ಲ ಮೇಡಮ್? ಓಕೆ, ಅದ್ರ ಸೆಪರೇಟ್ 5. ಓಕೆ, ಗೊತ್ತಾಯ್ತು ಬಿಡಿ, ನೋಡಿ ಗೊತ್ತಾಯ್ತು. ಈಗ ಇದು 5 ಇದೆ, ಬಟ್ ಅದ್ರಲ್ಲಿ 5 ಫ್ಯಾಕ್ಟೋರಿಯಲ್ ಅಂತ ಬರಿಬೇಕಿತ್ತು, ಬಟ್ ಅದ್ರಲ್ಲೂ ಕೂಡ ರಿಪೀಟ್ ಆಗಿದೆ. ಈ ಎಲ್ಲ ಒಂದೊಂದೇ ಇದೆ, ಸೇಮ್ ಇದೆ ಅಲ್ವಾ ಸರ್? ರಿಪೀಟ್ ಪರ್ಮಿಟ್ ಆಗ್ತಾವಲ್ಲ, ಎಲ್ಲ ಬೇರೆ ಕಡೆ ಹೋಗ್ತಾವಲ್ಲ. ಅದೇ ಸೇಮ್ ಇರೋದಕ್ಕೆ ನಾವು ಡಿವೈಡ್ ಮಾಡ್ತಿದೀವಲ್ಲ, ಅದಕ್ಕೆ 4 ಫ್ಯಾಕ್ಟೋರಿಯಲ್ ಡಿವೈಡ್ ಮಾಡ್ತಿದೀವಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಿರೋದು ಏನಂದ್ರೆ 5 ಫ್ಯಾಕ್ಟೋರಿಯಲ್ ಅಂತ ಬರ್ದೆ, ಡಿವೈಡ್ ಬೈ 4, ಮತ್ತೆ ಅದ್ರಲ್ಲಿ ರಿಪೀಟ್ ಇದೆಯಲ್ಲ, ಅದಕ್ಕೋಸ್ಕರ 4 ಫ್ಯಾಕ್ಟೋರಿಯಲ್ ಡಿವೈಡ್ ಮಾಡ್ತಿದೀವಿ ನೋಡಿ. ಸೊ ಇದು ನನ್ಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟ. ಇದು ನಾನು ಬರ್ಕೊಂಡಿದ್ದು ಅರ್ಥ ಆಯ್ತಾ? ನಾನು ಏನ್ ಮಾಡ್ತಿದೀನಿ ಅಂತ? ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ.
ಸೊ ನಾವು ಹಳೆ ಪ್ರಾಬ್ಲಮ್ ತರನೇ ಮಾಡ್ತಾ ಇದೀವಿ. ಹಳೆ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಯಾವ ರಿಪೀಟ್ ಇರ್ಲಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ 3 ಫ್ಯಾಕ್ಟೋರಿಯಲ್ ಅಂತ ಏನೋ ಬರ್ದ್ವಿ. ಇಲ್ಲಿ ಈ 1 ಯೂನಿಟ್ ಏನಿದೆ, ಈ 1 ಯೂನಿಟ್ ಅಲ್ಲೇ ಮತ್ತೆ 4 ರಿಪೀಟ್ ಇದಾವಲ್ಲಿ, ಅದಕ್ಕೆ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಅಂತ ಬರ್ತಾ ಇದೀವಿ. ಈ 5 ಯಾವ್ದು ಹೇಳಿದ್ದು? 5 ಯಾವ್ದು ಹೇಳಿದ್ದು? 5 1 2 3 1 ಯೂನಿಟ್ ಅಂತ ಹೇಳಿದ್ನಲ್ಲ, 1 ಯೂನಿಟ್ ಅಂತ ಹೇಳಿದ್ನಲ್ಲ. ಆ 1 ಯೂನಿಟ್ ಅಲ್ಲಿ ಟೋಟಲ್ 5 ಎಲಿಮೆಂಟ್ ಇದಾವೆ. ಆ 5 ಎಲಿಮೆಂಟ್ ಅಲ್ಲಿ 4 ಎಲಿಮೆಂಟ್ ಒಂದೇ ತರ ಇದಾವೆ ಅಂತ ಇದರ ಅರ್ಥ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ. ಈಗ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಡು ನಾಟ್ ಅಂದ್ರೆ ಏನ್ ಮಾಡ್ತೀರಾ? ಡು ನಾಟ್ ಅಂದ್ರೆ ಏನ್ ಮಾಡ್ಬೇಕು? ಟೋಟಲ್ ತಗೋಬೇಕು ಮೈನಸ್ ಟೋಟಲ್ ಮೈನಸ್ ಸೆಕೆಂಡ್ ಒನ್ ಅಲ್ಲಿ ಏನ್ ಆನ್ಸರ್ ಬಂತೋ ಅದನ್ನ ಮಾಡಿದ್ರೆ ಆನ್ಸರ್ ಬರುತ್ತೆ. ಒಪ್ಕೋತಿರಲ್ವಾ ಇದು? ಟುಗೆದರ್. ಡು ನಾಟ್ ಟುಗೆದರ್ ಅಂದ್ರೆ ಅದು. ಈಗ ಫೋರ್ತ್ ಒನ್ ಹೋಗೋಣ. ಫೋರ್ತ್ ಒನ್ ಅಂತ ಇದೆ, ಡೂ ದ ವರ್ಡ್ಸ್ ಬಿಗಿನ್ ವಿತ್ ಐ ಅಂಡ್ ಎಂಡ್ ಇನ್ ಪಿ ಅಂತ ಇದೆ. ಅಂದ್ರೆ ಟೋಟಲ್ 1 2 3 4 5 6 7 8 9 10 11 12. ಅವ್ರು ಏನ್ ಕೇಳ್ತಿದಾರೆ? ಟೋಟಲ್ ಇಲ್ಲಿ ಎಷ್ಟೋ 1,16,63,200 ಪರ್ಮುಟೇಷನ್ಸ್ ಬರ್ತಾವಂತೆ. ಅಷ್ಟು ಪರ್ಮುಟೇಷನ್ ಅಲ್ಲಿ ನನಗೆ ಬೇಕಿರೋದು ಐ ಇಂದ ಬಿಗಿನ್ ಆಗೋವಂತ, ಪಿ ಇಂದ ಎಂಡ್ ಆಗುವಂತ ಪರ್ಮುಟೇಷನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅವು ಎಷ್ಟು ಅಂತ ಕೇಳುವ ಐ ಮತ್ತೆ ಪಿ ನ ಎರಡನ್ನು ಕೂಡ ಫಿಕ್ಸ್ ಮಾಡ್ಬಿಡಿ. ಅವೆರಡನ್ನು ಫಿಕ್ಸ್ ಮಾಡಿದೀರಾ ಅಂತಂದ್ರೆ ಉಳಿಯೋದೆಷ್ಟು? ಇನ್ನು 10 ಉಳಿದವೆ ಅಲ್ವಾ? 10 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಆ 10ರಲ್ಲಿ ಯಾವ್ದಾದ್ರು ರಿಪೀಟ್ ಇದೆಯಾ? ಹೌದು, ರಿಪೀಟ್ ಇದೆ. ಎನ್ ಇದೆ, ಇ ಇದೆ, ಡಿ ಇದೆ, ಸೇಮ್ ಥಿಂಗ್. ಸೊ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇಷ್ಟೇ ಬಿಡಿ. ಇಷ್ಟು ದೊಡ್ಡದು ಲಕ್ಷದ ಗಟ್ಟಲೆ ಎಲ್ಲ ಕೊಡಲ್ಲ. ಈಗ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈಗ ನಾನೇ ಒಂದು ಕ್ವಶನ್ ಹಾಕ್ಬಿಡ್ತೀನಿ, ಸಿಂಪಲ್ ಆಗಿರೋದು, ಅದನ್ನ ಮಾಡ್ತಾ ಹೋಗಿ. ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಸಿಂಪಲ್ ಆಗಿರೋದು 5-6 ಲೆಟರ್ ವರ್ಡ್ ಹೇಳಿ ನೀವೇ ಯಾವ್ದನ್ನಂದ. ಸರ್ ಅಲ್ಲಿ ಐ ಫಿಕ್ಸ್ ಆಗಿರುತ್ತಲ್ವಾ? ಐ ಫಿಕ್ಸ್ ಆಗಿರುತ್ತೆ. ಐ 4 ಇದೆಯಲ್ವಾ ಸರ್? ಅದನ್ನ 1 ಅಂತ ತಗೋಬಹುದಲ್ವಾ ಸರ್? ಏನ್ ಹೇಳಿ? ಐ 4 ಟೈಮ್ಸ್ ಇದೆ, ಅದನ್ನ 1 ಅಂತ ಕನ್ಸಿಡರ್ ಮಾಡ್ಕೋಬಹುದಲ್ವಾ? ಅದನ್ನ 4 ಟೈಮ್ಸ್ ಇದ್ರು ಕೂಡ ನನಗೆ ಸ್ಟಾರ್ಟಿಂಗ್ ಒಂದೇ ಲೆಟರ್ ಅವ್ರ ಕಂಡೀಷನ್ ಆಗ್ತಾ ಇರೋದು. ಆ ಒಂದೇ ಕಡೆ ಇರ್ಬೇಕು ಅಂತ ರೂಲ್ಸ್ ಹೇಳಿಲ್ಲ ಅವರು. ಈಗ ಅವರು ಐ ಒಂದೇ ಕಡೆ ಇರ್ಲಿ ಅಂತಂದ್ರೆ ಅದು ಬರೋದು ಅವಾಗ. ಅವ್ರು ಹೇಗ್ ಕೇಳ್ತಿರೋದು? ಐ ಫಸ್ಟ್ ಇಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಇನ್ನ ಈಗ 4 ಟೋಟಲ್ 4 ಐ ಇದಾವೆ. ಅದ್ರಲ್ಲಿ ಒಂದ್ ಐ ಇಲ್ಲಿರ್ಲಿ, ಇನ್ನ ರಿಮೈನಿಂಗ್ 3 ಐ ಎಲ್ಲಾದ್ರೂ ಇರ್ಲಿ, ನಮ್ಗೇನ್ ಬೇಕಿಲ್ಲ. ನಮಗ್ ಬೇಕಿರೋದು ಐ ಇಂದ ಸ್ಟಾರ್ಟ್ ಆಗ್ಬೇಕು, ಪಿ ಇಂದ ಎಂಡ್ ಆಗ್ಬೇಕು. ಓಕೆನಾ? ಅಂದ್ರೆ ಆ 4 ಐನಲ್ಲಿ ಯಾವ್ದನ ಒಂದ್ ಐ ಇಲ್ಲಿ ಬರುತ್ತೆ, ಇನ್ನ ಒಂದು ಪಿ ಇಲ್ಲಿ ಬರುತ್ತೆ. ಇನ್ನ ರಿಮೈನಿಂಗ್ ನ ಶಫಲ್ ಇನ್ನು ಪರ್ಮುಟೇಷನ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ ಅಷ್ಟೇ. ಈಗ ಒಂದೆರಡು ಸಿಂಪಲ್ ಆಗಿರೋ ಒಂದೆರಡು ಎಕ್ಸಾಂಪಲ್ ಗಳನ್ನ ಹೇಳ್ತೀನಿ. ಅದಕ್ಕೆ ನಾನು ಕ್ವಶನ್ ಕೇಳ್ತೀನಿ, ಹೇಳಿ. ಒಂದು 5 ಲೆಟರ್ ಇರೋದು ಹೇಳಿ. ಅದನ್ನೊಂದು ಎಕ್ಸಾಮಿನೇಷನ್ ದೊಡ್ಡದಾಯ್ತು, ತುಂಬಾ ದೊಡ್ಡದಾಯ್ತು. ಆಯ್ತು. ಡಿಫ್ರೆಂಟ್ ಅಂತ ಒಂದು ವರ್ಡ್ ಇದೆ ಅಂತ ಅನ್ಕೊಳ್ಳಿ. ಈ ಕ್ವಶನ್ ಆನ್ಸರ್ ಮಾಡಕ್ ಹೋಗ್ಬಿಡಿ. ನಾನು ಇವಾಗ ಕ್ವಶನ್ ಹಾಕ್ತಿದ್ದೀನಿ, ಅದಕ್ಕೂ ಆನ್ಸರ್ ಮಾಡಿ. ಡಿಫರೆಂಟ್ ಅಂತ ಇದೆ ಅಂತ ಅನ್ಕೊಳ್ಳಿ. ಡಿಫರೆಂಟ್. ಓಕೆನಾ? ಡಿಫರೆಂಟ್ ಅನ್ನೋ ವರ್ಡ್. ಓಕೆನಾ? ನಾನ್ ನಿಮಗೆ ಕೇಳೋ ಫಸ್ಟ್ ಕ್ವಶನ್, ಎಷ್ಟು ಪರ್ಮುಟೇಷನ್ಸ್ ಮಾಡ್ಬೋದು? ಫಸ್ಟ್ ಕ್ವಶನ್, ಟೋಟಲ್ ಪರ್ಮುಟೇಷನ್ಸ್ ಎಷ್ಟು ಮಾಡ್ಬೋದು ಅಂತ ಕೇಳಿದ್ರೆ ನೀವ್ ಏನ್ ಹೇಳ್ಬೇಕು? ಈಗ 9 ಫ್ಯಾಕ್ಟೋರಿಯಲ್ ನೋಡಿ. 1 2 3 4 5 6 7 8 9. 9 ಫ್ಯಾಕ್ಟೋರಿಯಲ್ ಅಲ್ಲ, ಅದೇ ಡಿವೈಡೆಡ್ ಬೈ ಮಾಡ್ಬೇಕು ಸರ್. ಡಿವೈಡ್ ಬೈ ಮಾಡ್ಬೇಕು. ರಿಪೀಟ್ ಆಗಿದಾವ ಇಲ್ಲ? ಲೆಟರ್ಸ್ ರಿಪೀಟ್ ಆಗಿದಾವೆ ನೋಡಿ. ಎಲ್ಲಾ ಲೆಟರ್ಗಳು ಡಿಫ್ರೆಂಟ್ ಆಗಿದ್ರೆ 9 ಫ್ಯಾಕ್ಟೋರಿಯಲ್ ನೀವು ಹೇಳಿದ್ದು ಕರೆಕ್ಟ್. ಓಕೆ, ಬಟ್ ಲೆಟರ್ಸ್ ರಿಪೀಟ್ ಆಗಿದ್ರೆ ಆ ಎಷ್ಟೆಷ್ಟು ರಿಪೀಟ್ ಆಗಿದೆ ಅವನ್ನ ಡಿವೈಡ್ ಮಾಡ್ಬೇಕು. ಅದೇ ಲಾಜಿಕ್ ಇಲ್ಲಿ ನಾನು ಹೇಳ್ತಾ ಇರೋದು. ಇಷ್ಟು ಪ್ರಾಬ್ಲಮ್ಸ್ ಅನ್ನು ಮಾಡ್ತಾ ಇರೋದು ಅದೇ ಲಾಜಿಕ್. ಟೋಟಲ್ 9 ಇದಾವೆ. ಓಕೆನಾ? ಸೊ ಟೋಟಲ್ n = 9. ಅದ್ರಲ್ಲಿ ಎಫ್ ಅನ್ನವ್ ಎಷ್ಟಿದಾವೆ? 2 ಇದಾವೆ. ಇನ್ನ ಇ ಅನ್ನವ್ ಎಷ್ಟಿದಾವೆ? 2 ಇದಾವೆ. ಓಕೆ, ಅಷ್ಟೇ ಅಲ್ವಾ? ಈಗ ಟೋಟಲ್ ಪರ್ಮುಟೇಷನ್ಸ್ ಎಷ್ಟಾಗ್ತವೆ ಅಂತ ನೀವೇನ್ ಹೇಳ್ಬೇಕು? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಮಾಡ್ಬೇಕು. ಇದು ಏನೋ ಒಂದು ಆನ್ಸರ್ ಬರುತ್ತೆ. ಬಿಡಿ, ನನಗೆ ಆನ್ಸರ್ ಬೇಡ ಈಗ. ಏನೋ ಒಂದು ಸಮಥಿಂಗ್ ಆನ್ಸರ್ ಬರುತ್ತೆ. ಈಗ ನಾನ್ ಕೇಳೋದು, ಆಲ್ ದ ಓವೆಲ್ಸ್ ಅಕ್ಕರ್ ಟುಗೆದರ್ ಅಂದ್ರೆ ಏನ್ ಮಾಡ್ತೀರಾ? ಈಗ ನೀವು
8 ಅಲ್ವಾ, ಟೋಟಲ್ 9 ಅಲ್ವಾ. ನೋಡಿ ಆಲ್ ದ ಓವೆಲ್ಸ್ ಅಕ್ಕರ್ ಟುಗೆದರ್ ಅಂದ್ರೆ ಯಾವ್ದನ್ನ ಕಂಬೈನ್ ಮಾಡ್ಕೋಬೇಕು. 1 2 3 4 5 6 7 8 9. ನೋಡಿ ಇವಾಗ ಆಲ್ ದ ಓವೆಲ್ಸ್ ಅಂದ್ರೆ ಓವೆಲ್ಸ್ ನೆಲ್ಲ ಒಂದ್ರಲ್ಲಿ ಬರ್ಕೊಂಡ್ಬಿಡ್ಬೇಕು. ಓವೆಲ್ಸ್ ಎಲ್ಲ ಒಂದ್ರಲ್ಲಿ ಬರ್ಕೋಬೇಕಂದ್ರೆ ಯಾವ ನೋಡಿ, ಐ ಅನ್ನೋದು ಒಂದು ಓವೆಲ್, ಮತ್ತೆ ಇ ಅನ್ನೋ ಎರಡಿದಾವೆ, ಆ ಎರಡನ್ನು ಬರ್ಕೊಂಡ್ರಿ ಹಿಂಗೆ. ಓಕೆನಾ, ಇಷ್ಟೇ ಓವೆಲ್ಸ್ ಇರೋದು, ಇನ್ಯಾವೂ ಇಲ್ಲ. ಅಂದ್ರೆ ಇದನ್ನ ಫುಲ್ ಒಂದ್ ಯೂನಿಟ್ ಅಂತ ಅನ್ಕೊಂಡ್ಬಿಡ್ಬೇಕು ನೀವು. ಇದನ್ನ ಫುಲ್ ಒಂದ್ ಯೂನಿಟ್ ಅಂತ ಅನ್ಕೊಂಡ್ಬಿಡ್ಬೇಕು. ಈಗ ಇದನ್ನ ಒಂದ್ ಅಂತ ಅನ್ಕೊಂಡ್ರೆ 1 2 3 4 5 6 7 ಆಯ್ತಲ್ಲ. 6+1. ಹಾ 7 ಆಯ್ತು. ನೋಡಿ ಈ ತರ ಬಾಕ್ಸ್ ಹಾಕೋ, ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಇದು ಒಂದು ಫುಲ್ 1 ಯೂನಿಟ್ ಅಂದ್ರೆ ಓವಲ್ಸ್ ಅಕ್ಕರ್ ಟುಗೆದರ್ ಅಂದ್ರೆ 3 ಒಂದ್ರಲ್ಲೇ ಒಂದ್ ಕಡೆ ಇರ್ಬೇಕಂತ. ಅಂದ್ರೆ 7 ಫ್ಯಾಕ್ಟೋರಿಯಲ್ ಆಗುತ್ತೆ. 7 ಫ್ಯಾಕ್ಟೋರಿಯಲ್. ಓಕೆ, ಡಿವೈಡೆಡ್ ಬೈ, ನೋಡಿ ಇದನ್ನ ನೋಡಕೋಬೇಡಿ, ಇಲ್ಲಿ ಯಾವ್ದೊಂದು ರಿಪೀಟ್ ಆಗಿದ್ಯಾ? 2 3 4 5 6 7 ಅಲ್ಲಿ ಏನೊಂದು ರಿಪೀಟ್ ಆಗಿದ್ಯಾ? ಎಫ್ ರಿಪೀಟ್ ಆಗಿದೆ, ಅಂದ್ರೆ 2 ಫ್ಯಾಕ್ಟೋರಿಯಲ್. ಓಕೆ, ಇಂಟು ಈಗ ಈ ಒಂದ್ ಯೂನಿಟ್ ಇತ್ತಲ್ಲ, ಆ ಒಂದ್ ಯೂನಿಟ್ ಕಡೆ ಇಲ್ಲಿ ಬನ್ನಿ. ನೋಡಿ ಫಸ್ಟ್ ಇಲ್ಲಿ ರಿಮೈನಿಂಗ್ ಇದು ಒಂದ್ ಲೆಟರ್ ಅಂತ ಅನ್ಕೊಳ್ಳಿ, ಈ ಒಂದ್ ಲೆಟರ್ ಅಂತ ಅನ್ಕೊಂಡು ನೀವ್ ಇಷ್ಟು ಮಾಡೋದ್ರಿ ಕತೆನ. ಈಗ ಈ ಒಂದ್ ಯೂನಿಟ್ ಒಳಗಡೆ ಬಂದು ಅಲ್ಲಿ ಏನೇನ್ ಕತೆ ಆಗ್ತಿದೆ, ಇಲ್ಲಿ ಟೋಟಲ್ ಆಬ್ಜೆಕ್ಟ್ಸ್ ಎಷ್ಟು? 3 ಫ್ಯಾಕ್ಟೋರಿಯಲ್. ಇದು 3 ಫ್ಯಾಕ್ಟೋರಿಯಲ್. ಅದ್ರಲ್ಲಿ ಎಲ್ಲ ರಿಪೀಟ್ ಆಗಿದೆಯಾ ಅದರ ಲೆಟ್ರು? ಈ ಅನ್ನೋದು 2 ಟೈಮ್ಸ್ ಆಗಿದೆ, ಅಂದ್ರೆ 2 ಫ್ಯಾಕ್ಟೋರಿಯಲ್. ಇಷ್ಟು. ಇದೇನು ಇದು ವಾಟ್ ಇಸ್ ದ, ಇದು ಯಾವ್ದು ಆನ್ಸರ್? ಇದು ಅಕ್ಕರ್ ಟುಗೆದರ್, ಓವೆಲ್ಸ್ ಅಕ್ಕರ್ ಟುಗೆದರ್ ಅಂತ ನನಗೆ ಬಂದ್ರೆ ಇದು ಕ್ವಶನ್ ಆನ್ಸರ್. ಡು ನಾಟ್ ಅಕ್ಕರ್ ಅಂದ್ರೆ ಏನ್ ಮಾಡ್ಬೇಕು? ಡು ನಾಟ್ ಅಕ್ಕರ್ ಅಂತ ಅಂದ್ರೆ 1 ಅಲ್ಲಿ ಮೈನಸ್. ಓಕೆನಾ? ಸೊ ಇಷ್ಟು ಕತೆ. ಈಗ ಇನ್ನೊಂದ್ ತರ ಕ್ವಶನ್ ಕೇಳ್ತಾನ ನಾವು. ಈಗ ಅವನ್ ಏನ್ ಕೇಳ್ತಾನೆ, ಈಗ ಪರ್ಮುಟೇಷನ್ಸ್ ಎಷ್ಟೋ ಬಂದಿದೆ ಅಲ್ವೇನಪ್ಪ. ಈಗ ಅವನು ನೋಡಪ್ಪ, ನೀನ್ ಪರ್ಮುಟೇಷನ್ಸ್ ಮಾಡು, ನನಗೆ 2 ಎಫ್ಗಳು ಇದಾವಲ್ಲ, ಆ 2 ಎಫ್ಗಳು ಒಂದೇ ಕಡೆ ಇರಬಾರ್ದು ಅಂತ ಪರ್ಮುಟೇಷನ್ಸ್ ಎಷ್ಟಾಗ್ತವೆ ಅಂತ ಕೇಳ್ತಾನೆ. ಏನ್ ಮಾಡ್ತೀರ ಅವಾಗ ನೀವು? 2 ಎಫ್ ಇದಾವೆ ಟೋಟಲ್ ನಿಮ್ಮ ಹತ್ರ, ಆ 2 ಎಫ್ ಒಂದೇ ಕಡೆ ಇರಬಾರ್ದು, ಪಕ್ಕ ಪಕ್ಕ ಇರ್ಲೇಬಾರ್ದು ಅಂತ ಪರ್ಮುಟೇಷನ್ಸ್ ಎಷ್ಟು ಅಂತ ಕೇಳ್ತಾನೆ. -1 ಹಂಗಾಗಲ್ಲ. ಯಾಕಂದ್ರೆ ನೋಡಿ, IFF ಅಂತ ಬರಿತೀನಿ, IFFDERENT ಅಂತ ಬರಿಬೋದಲ್ಲ, ಅಲ್ಲೂ ಎಫ್ ರಿಪೀಟ್ ಆಯ್ತಲ್ಲ, ಪಕ್ಕ ಪಕ್ಕ ಬಂದ್ವಲ್ಲ. ಇಂತ ನಾನ್ ಕೇಳಿದ ಕ್ವಶನ್ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ನನಗೆ ಎಷ್ಟೋ ಪರ್ಮುಟೇಷನ್ಸ್ ಬರ್ತವೆ, ಅದ್ರಲ್ಲಿ 2 ಎಫ್ ಒಟ್ಟಿಗೆ ಇರಬಾರ್ದು ಅಂತ ಪರ್ಮುಟೇಷನ್ಸ್ ಎಷ್ಟು ಅಂತ ಕೇಳಿದಾಗ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಆ 2 ಒಟ್ಟಿಗೆ ಇರೋಂತ ಪರ್ಮುಟೇಷನ್ಸ್ ಎಷ್ಟು ಅಂತ ಹುಡ್ಕೊಡಿ ಫಸ್ಟ್ ನೀವು. ಮೈನಸ್ ಮಾಡಿ ಅಷ್ಟೇ. ಅವೆರಡು ಒಟ್ಟಿಗೆ ಎಷ್ಟು ಪರ್ಮುಟೇಷನ್ಸ್ ಬರ್ತವೆ ಅಂತ ಆದ್ರೆ ಅವೆರಡನ್ನು ಒಂದ್ ಕಡೆ ಹಾಕೊಂಡ್ಬಿಡಿ. ಓಕೆ, ಸೊ ಏನ್ ಮಾಡೋದು ಈಗ? 8 ಫ್ಯಾಕ್ಟೋರಿಯಲ್ ಬರುತ್ತೆ ಅಷ್ಟೇ. 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇಲ್ಲಿ ಮತ್ತೆ ರಿಪೀಟ್ ಆಗಿತ್ತು, ಇಲ್ಲಿ ಯಾವ್ದೋ ಇ ಅನ್ನೋದು ರಿಪೀಟ್ ಆಗಿದೆ ಅಲ್ವಾ? 2 ಫ್ಯಾಕ್ಟೋರಿಯಲ್ ಇಂಟು ಎಫ್ ಅನ್ನೋದ್ರಲ್ಲಿ 2 ಫ್ಯಾಕ್ಟೋರಿಯಲ್ ಇದೆ, ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. 2 ರಿಪೀಟ್ ಆಗಿದೆ ಅಂದ್ರೆ ಅದ್ರ ಅರ್ಥ ಹೆಂಗ್ ಗೊತ್ತಾ? ಎಫ್ ಅನ್ನೋದು ಹಿಂಗ್ ಬರೆದ್ರು ಒಂದೇ, ಈ ಎಫ್ ಉಲ್ಟಾ ಮಾಡಿದ್ರು ಕೂಡ ನಿಮ್ಗೆ ಏನ್ ಚೇಂಜ್ ಕಾಣಿಸ್ತಾ? ನಿಮ್ಗೆ 2 ಎಫ್ಗಳನ್ನ ಉಲ್ಟಾ ಪಲ್ಟಾ ಮಾಡಿದ್ರು ಏನ್ ಚೇಂಜಸ್ ಕಾಣಿಸಲ್ಲ ಅಂತ. 1 ಬರುತ್ತೆ ನೋಡಿ, 2 ಫ್ಯಾಕ್ಟೋರಿಯಲ್ ಆನ್ಸರ್ ಏನ್ ಬರುತ್ತೆ? ಇಲ್ಲಿ 1 ಬರುತ್ತೆ. ಅದ್ರ ಅರ್ಥ ಅದೇ. ಅಂದ್ರೆ ಎಫ್ ಅನ್ನೋ 2 ಲೆಟರ್ ಇರ್ತವೆ, ಇದನ್ನ ಈ ಕಡೆ ಇದನ್ನ ಈ ಕಡೆ ಹಾಕಿದ್ರೆ ಏನ್ ಚೇಂಜಸ್ ಕಾಣುತ್ತಾ? ಏನು ಚೇಂಜಸ್ ಕಾಣಲ್ಲ. ಅಂದ್ರೆ ಅದ್ರ ಅರ್ಥ ಇಂಟು 1 ಬರುತ್ತೆ. ಇದೇ ಫೈನಲ್ ಆನ್ಸರ್ ಅಲ್ಲ. ಇದು ಆಕ್ಚುಲಿ ಅಲ್ಲ, ಇದು ನಿಮ್ಗೆ ಎಫ್ ಒಂದೇ ಕಡೆ ಇರುವಂತದ್ದು ಬಂತು. ನಮ್ಗೆ ಎಫ್ ಒಂದೇ ಕಡೆ ಇರಬಾರ್ದು ಅಂತಂದ್ರೆ ಟೋಟಲ್ ಅಲ್ಲಿ ಇದನ್ನ ಮಾತ್ರ ಮೈನಸ್ ಮಾಡ್ಬೇಕು. ಟೋಟಲ್ ಮೈನಸ್ 8 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. ಒಂದ್ ಲಾಜಿಕ್ ಅರ್ಥ ಆಯ್ತಾ ನಾವ್ ಏನ್ ಮಾಡ್ತಾ ಇದೀವಿ ಅಂತ? ಸೊ ಅಷ್ಟ ಅರ್ಥ ಆದ್ರೆ ಸಾಕು. ಈ ಒಂದೆರಡು ಪ್ರಾಬ್ಲಮ್ ಮಾಡಿ. ಈಗ ಇಲ್ಲಿರೋ ಪ್ರಾಬ್ಲಮ್ ಬರೋಣ. ಈಗ ಪ್ರಾಬ್ಲಮ್ ಇಲ್ಲಿರೋ ಪ್ರಾಬ್ಲಮ್ ಬಂದಿದೆ. ಏನ್ ಹೇಳ್ತಿದ್ದಾನೆ? ಹೌ ಮೆನಿ 4 ಡಿಜಿಟ್ ನಂಬರ್ಸ್ ಆರ್ ದೇರ್ ವಿತ್ ನೋ ಡಿಜಿಟ್ ರಿಪೀಟೆಡ್. 4 ಡಿಜಿಟ್ ನಂಬರ್ ಬೇಕಂತೆ ವಿತ್ ನೋ ಡಿಜಿಟ್ ರಿಪೀಟೆಡ್. ಡಿಜಿಟ್ ಗಳು ರಿಪೀಟ್ ಆಗ್ಬಾರ್ದಂತೆ.
4 ಡಿಜಿಟ್ ಅಂದ್ರೆ ನೀವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ತರನು ಮಾಡಬಹುದು ಇದನ್ನ. ಎಷ್ಟು 4 ಬಾಕ್ಸ್ ಹಾಕೊಂಡ್ಬಿಡಿ 4 ಡಿಜಿಟ್ ಅಂತ. 4 ಫ್ಯಾಕ್ಟೋರಿಯಲ್ ಬರುತ್ತೆ ಸರ್. ಇಲ್ಲಿ ನಂಬರ್ಸ್ ಯಾವ ಅಂತ ಕೊಟ್ಟಿಲ್ಲ, ಇರೋದ್ ನಮ್ಮ ಹತ್ರ ಟೋಟಲ್ ಎಷ್ಟು ನಂಬರ್ಸ್ ಇದಾವೆ? ವಿ ಹ್ಯಾವ್ ಟೋಟಲ್ 10 ನಂಬರ್ಸ್, ಹೌದಾ ಇಲ್ಲ? 0 ಇಂದ 9 ವರೆಗೂ ನಂಬರ್ಸ್ ಗಳು ಅಷ್ಟೇ ನಮ್ಮ ಹತ್ರ ಇರೋದು. ಟೋಟಲ್ 10 ನಂಬರ್ಸ್ ಇರ್ತವೆ. ಎಲ್ಲಿಂದ ಎಲ್ಲಿಗೆ? 0 to 9. 0 to 9 ಟೋಟಲ್ ಎಷ್ಟು ನಂಬರ್ಸ್ ಬರ್ತವೆ? 10 ನಂಬರ್ಸ್ ಬರ್ತವೆ, ಕೌಂಟ್ ಮಾಡಿ. ಓಕೆನಾ? 0 to 9 ಅಷ್ಟೇ ನಮ್ಮ ಹತ್ರ ನಂಬರ್ಸ್ ಇರೋದು. ಸೊ ಟೋಟಲ್ 10 ನಂಬರ್ಸ್ ಬರ್ತವೆ. ಈಗ ನಮ್ಮ ಹತ್ರ ಆಬ್ಜೆಕ್ಟ್ಸ್ ಇದಾವೆ, ಈಗ 10 ಆಬ್ಜೆಕ್ಟ್ಸ್ ಇದಾವೆ ನಂಗಾಯ್ತು. ಈಗ 10p4 ಮಾಡ್ಬಿಡಿ. 4 ಡಿಜಿಟ್ ನಂಬರ್ ಬೇಕು, ಓಕೆನಾ? ಈಗ 4 ಡಿಜಿಟ್ ನಂಬರ್ ಅಲ್ಲಿ 10p4 ಮಾಡಿ, ಹೌದಾ ಇಲ್ಲ? 10 ಆಬ್ಜೆಕ್ಟ್ಸ್ ಅಲ್ಲಿ 4 ಆಬ್ಜೆಕ್ಟ್ಸ್ ನ ಪರ್ಮುಟೇಷನ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? ಎಷ್ಟು ಬರುತ್ತೆ ಕೌಂಟ್ ಮಾಡ್ಬಿಡಿ ಈಗ. 10 into 9 into 8 into 7. 8 into 7 into 6 ಅಷ್ಟೇ. 5040. 50-40. ಅಲ್ಲ, ಇಂಟು 6 ಫ್ಯಾಕ್ಟರ್ ಅಲ್ವಾ, ಇಂಟು 7 ಅಷ್ಟೇ ಅಲ್ವಾ? ಇದು ಡೇಟಾ ಬರ್ಬಿಡೋಣ. ಇಷ್ಟು ಬರುತ್ತೆ. ಎಷ್ಟು? 5000 40. 1540 sir. 504. 5040 ಬಂತು. 5040 ಪರ್ಮುಟೇಷನ್ಸ್ ಮಾಡ್ಬೋದು ವಿತೌಟ್ ರಿಪಿಟೇಷನ್. ನಾವ್ ಯಾಕೆ NP4 ಅಂತ ಹೇಳ್ದೆ ಹೇಳಿ? ವಿತೌಟ್ ರಿಪಿಟೇಷನ್, ನೋ ರಿಪಿಟೇಷನ್ ಅಂತ ಹೇಳ್ದೆ. ನೋಡಿ, NPR ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿದೀನಿ, ಮತ್ತೆ ಹೇಳ್ತೀನಿ, ನೋ ರಿಪಿಟೇಷನ್. ಓಕೆ, ಅದಕ್ಕೆ ಇಲ್ಲಿ ನೋ ರಿಪಿಟೇಷನ್ ಅಂತ ಹೇಳಿದ್ರೆ ಅದಕ್ಕೆ ಯೂಸ್ ಮಾಡಿದೆ. ಓಕೆ, ಒಪ್ಕೊಂಡೆ. ಬಟ್ ಆದ್ರೂ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. 4 ಡಿಜಿಟ್ ಅಲ್ಲಿ ಏನಾಗಿದೆ, ಈ 100th ಎಂದು ಫಸ್ಟ್ ಪ್ಲೇಸ್ ಅಲ್ಲಿ, ಈ ಪ್ಲೇಸ್ ಅಲ್ಲಿ 0 ಬರಬಾರ್ದು. ಈಗ ಏನ್ ಮಾಡೋಣ? ಈಗ 0 ಬರ್ದೇ ಇರೋಂಥದ್ದು, ಈ ಪ್ಲೇಸ್ ಅಲ್ಲಿ 0 ಬರ್ದೇ ಇರೋ ನೋಡ್ಕೋಬೇಕು. ಅಂತ ಡಿಜಿಟ್ಸ್ ಅಂತ ಅರೇಂಜ್ಮೆಂಟ್ಸ್ ಎಷ್ಟು ಬರ್ತವೆ ಅಂತ ಅಂದ್ರೆ, ಫಸ್ಟ್ 0 ಬರೋ ತರ ಮಾಡ್ಕೊಳ್ಳಿ. ಫಸ್ಟ್ 0 ಎಷ್ಟಕ್ಕೆ ಬರ್ತವೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಅಂದ್ರೆ 0 ಎಷ್ಟಕ್ಕೆ ಬರ್ತವೆ ಅಂತಂದ್ರೆ 0ನ ಬರ್ಕೊಂಡ್ಬಿಡಿ ಇಲ್ಲಿ. ಫಸ್ಟೇ 0ನ ಫಿಕ್ಸ್ ಮಾಡ್ಬಿಡಿ. ಈ ಪ್ಲೇಸ್ಗೆ 0ನ ಫಿಕ್ಸ್ ಮಾಡ್ಬಿಟ್ಟೆ. ಇನ್ನ ನಿಮ್ಗೆ ಎಷ್ಟು ಬೇಕು ಖಾಲಿ ಉಳಿದಿರೋದು? ಇದು ಈ ಪ್ಲೇಸ್ ಹೊರಟೋಯ್ತು ಅಲ್ವಾ? ಇನ್ನ ಖಾಲಿ ಉಳಿದಿರೋದು 3 ಪ್ಲೇಸ್. ಟೋಟಲ್ ನಿಮ್ಮ ಹತ್ರ ಎಷ್ಟು ಡಿಜಿಟ್ ಇದೆ? ಈಗ ನಿಮ್ಮ ಹತ್ರ ಡಿಜಿಟ್ ಇರೋದು 9. ಯಾಕಂದ್ರೆ 0 ಇಟ್ಬಿಟ್ಟಿದ್ರೆ ಆಲ್ರೆಡಿ, ಮತ್ತೆ 0 ರಿಪೀಟ್ ಮಾಡಂಗಿಲ್ಲ. 9p ಎಷ್ಟು ಡಿಜಿಟ್ ಇದೆ ನಿಮ್ಮ ಹತ್ರ? ಅಲ್ಲಿ ಈಗ 3 ಪ್ಲೇಸಸ್ ಇದೆ. 9p3 ಮಾಡಿ ಅಷ್ಟೇ. 9p3 ಮಾಡಿದಾಗ ಏನ್ ಬರುತ್ತೆ? 9 into 8 into 9 ಅಲ್ಲಿ 7 ಹೋದ್ರೆ ಎಷ್ಟು? ಸಾರಿ, 9 ಅಲ್ಲಿ 3 ಹೋದ್ರೆ 6 into 7 ಅಷ್ಟೇ ಬರುತ್ತೆ. ಸೊ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 972 72 7 ಎಷ್ಟಾಗುತ್ತೆ ಇದು? 504. 504. 504 ಬರುತ್ತೆ. ಓಕೆನಾ? ಈಗ ಇವನ್ ಏನ್ ಮಾಡ್ಬೇಕು ಹೇಳು? 9p3 ಆಕ್ಚುಲಿ ಏನ್ ಹೇಳಿದ್ದು? 9p3 ಅನ್ನೋದು ಎಷ್ಟು ಇದರಲ್ಲಿ 5040ರಲ್ಲಿ 504ರಲ್ಲಿ 0 ಫಸ್ಟ್ ಅಲ್ಲಿ ಬರುತ್ತೆ ಅಂತ. ಈ ಟೋಟಲ್ ನಮಗೆ ಈಗ ಆನ್ಸರ್ ಏನಾಗುತ್ತೆ? 50 ಮಾಡ್ಬೇಕು. 504 ಅಲ್ಲಿ, ಅಲ್ಲ ಸಾರಿ, 5040 ನಲ್ಲಿ 504 ನ ಸಬ್ಟ್ರಾಕ್ಟ್ ಮಾಡ್ಬೇಕು ಅಷ್ಟೇ. ಸೊ ಆನ್ಸರ್ ಏನು? 536. ಸೊ ಇಷ್ಟ ಆನ್ಸರ್ ಬರುತ್ತೆ. ನಾವು ಟೋಟಲ್ ಪರ್ಮುಟೇಷನ್ಸ್ ನ ಮಾಡ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ, ಅಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ಸ್ ಏನಾದ್ರು ಕೊಟ್ಟಿದ್ದಾನ ಅಂತ ನೋಡ್ಕೊಂಡು, ಸೊ ಅಕಾರ್ಡಿಂಗ್ಲಿ ನಾವು ಅದನ್ನ ಕಂಡಿಡ್ಕೊಂಡು ಆಮೇಲೆ ಅದನ್ನ ಮೈನಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಮಾಡಿ. ಟ್ರೈ ಮಾಡಿ, ಯೋಚನೆ ಮಾಡಿ ಫಸ್ಟ್.
ಸರ್ 8p2 ಸರ್ 8 ಫ್ಯಾಕ್ಟೋರಿಯಲ್ ಸರ್ 8 into 7 56 ಬರುತ್ತೆ. 56 ಹೇಗೆ ಬಂತು? 8p2 ಅಷ್ಟೇ 8p2 8 into 7 ಡೈರೆಕ್ಟ್ ಬರ್ಕೋಬೋದಲ್ಲ ಸರ್? ಹೌದು. ಸೊ ದ ಆನ್ಸರ್ ಇಸ್ 8p2. ಫಸ್ಟ್ ಆಫ್ ಆಲ್ ನನಗೆ ಆನ್ಸರ್ ಮಾಡೋದಲ್ಲ, ನಮ್ಗೆ 8p2 ಹೇಗ್ ಬರ್ಕೊಂಡ್ರೆ ಅನ್ನೋದು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ನೋಡಿ. ಈಗ 8p2 ಯಾಕೆ ಬರ್ಕೊಂಡ್ವಿ ಅಂತಂದ್ರೆ 8 ಜನ ಇದಾರೆ ನಮ್ಮ ಹತ್ರ. ಸೊ 8 ಪರ್ಸನ್ಸ್ ಇದ್ದಾರೆ. ಸೊ 8 ಪರ್ಸನ್ಸ್ ಅಲ್ಲಿ ಒಬ್ಬರನ್ನ ಚೇರ್ಮನ್ ಮಾಡ್ಬೇಕು, ಇನ್ನೊಬ್ಬರನ್ನ ವೈಸ್ ಚೇರ್ಮನ್ ಮಾಡ್ಬೇಕು. ಅಸ್ಯೂಮಿಂಗ್ 1 ಪರ್ಸನ್ ಕೆನಾಟ್ ಹೋಲ್ಡ್ ಮೋರ್ ದನ್ 1 ಪೊಸಿಷನ್ ಅಂತ ಅಂದ್ರೆ ರಿಪೀಟ್ ಆಗಂಗಿಲ್ಲ ಅಂತ ಅದ್ರ ಅರ್ಥ. ರಿಪೀಟೆಡ್ ಅನ್ನೋದನ್ನ ಅದನ್ನ ಈ ತರ ಕೊಟ್ಟಿದ್ದಾರೆ. ಅಂದ್ರೆ ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಷ್ಟೇ. ರಿಪೀಟ್ ಆಗಬಾರ್ದು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ರಿಪೀಟ್ ಆಗಬಾರ್ದು ಅಂದ್ರೆ ಅದ್ರ ಅರ್ಥ ರಿಪೀಟ್ ಆಗಿಲ್ಲ ಅಂತಂದ್ರೆ NPR ಯೂಸ್ ಮಾಡ್ಬೇಕು ಅಂತ ಹೇಳಿದ್ನಲ್ವ ನಾನು. ಸೊ ಅಂದ್ರೆ 8p2 ಅಂದ್ರೆ 2 ಡಿಫ್ರೆಂಟ್ 2 ಅಟ್ ಎ ಟೈಮ್ ತಗೋಬಹುದು. ಯಾರನ್ನ ಬೇಕಾದ್ರೆ ತಗೋಬಹುದು. 8 ಜನದಲ್ಲಿ ಇಬ್ಬರನ್ನ ತಗೋಬಹುದು ಅಂತ ಅರ್ಥ. ಸೊ ಪರ್ಮುಟೇಷನ್ 8p2 ಎಷ್ಟಾಗುತ್ತೆ ಇದರಲ್ಲಿ? 8 into 7 ಅಷ್ಟೇ. ಸೊ ವಿಚ್ ಇಸ್ ಈಕ್ವಲ್ ಟು 56. ಕ್ಲಿಯರ್ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕಾಂಬಿನೇಷನ್ಸ್ ಅಂತ ಬರುತ್ತೆ. ಕಾಂಬಿನೇಷನ್ ಅಂತಂದ್ರೆ ಸೊ ವೆರಿ ಸಿಂಪಲ್. ಇದು ಕೂಡ ಕಾಂಬಿನೇಷನ್ ಅಂತಂದ್ರೆ ಒಂದೇ ವರ್ಡ್ ಅಲ್ಲಿ ನೆನ್ಪಿಟ್ಕೊಬಿಡೋದು ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಅಂತ. ಸೆಲೆಕ್ಟ್ ಮಾಡೋದು, ಪರ್ಮ್ಯೂಟ್ ಮಾಡೋದು, ಸೆಲೆಕ್ಟ್ ಮಾಡೋದು ಅಂತಂದ್ರೆ ಅಂದ್ರೆ ಅರೇಂಜ್ ಮಾಡೋದು, ಸೆಲೆಕ್ಟ್ ಮಾಡೋದು ಡಿಫ್ರೆಂಟ್ ಇದೆ. ಹೌದಲ್ವಾ? ಈಗ ABC ನಲ್ಲಿ 3 ಜನದಲ್ಲಿ ಇಬ್ರನ್ನ ಅರೇಂಜ್ಮೆಂಟ್ ಮಾಡಿಸೋ, ಇಬ್ಬಿಬ್ರನ್ನ ಅರೇಂಜ್ ಮಾಡಿ ಅಂತ ಹೆಂಗ್ ಅರೇಂಜ್ ಮಾಡ್ತೀರಾ? BA BC 3p2 ಸರ್. CB ಹೌದು. ನೆಕ್ಸ್ಟ್ ಇಲ್ಲಾಂದ್ರೆ ಏನೋ ತಪ್ಪು ಅಂತ BC BA ಮಾಡ್ಕೊಳ್ಳಿ. ನೋಡಿ ಇಲ್ಲಾಂದ್ರೆ ಹಿಂಗ್ ಮಾಡ್ಕೊಳ್ಳಿ. AB A ಫಿಕ್ಸ್ ಮಾಡ್ಕೊಂಡ್ಬಿಡಿ, AB AC ಮಾಡ್ಕೊಂಡ್ಬಿಡಿ. ಹೌದಾ? BA BC BA BC ಮಾಡ್ಕೊಂಡ್ಬಿಡಿ. CB ಈಗ ಎಲ್ಲ ಉಲ್ಟಾ ಮಾಡ್ಕೊಂಡು ಬನ್ನಿ ಅಲ್ವಾ? ಈಗ C ಫಿಕ್ಸ್ ಮಾಡೋಕ್ ಸರ್. ಇವಾಗ ಇಲ್ಲ ಹೌದು, C ಫಿಕ್ಸ್ ಮಾಡ್ಬಿಟ್ಟು ಅಲ್ಲಿ ರಿಪೀಟ್ ಆಗ್ಬಿಡ್ತಾವ. CA CB. ಸೊ ಇಷ್ಟು ಅರೇಂಜ್ಮೆಂಟ್ ಮಾಡ್ಬೋದು ಇಬ್ರನ್ನ ತಗೊಂಡು. ಇದು ಪರ್ಮುಟೇಷನ್ಸ್. ಅದನ್ನ ನಾವೇನಂತ ಕರೆದಿದ್ದು 3p2 ಅಂತ ಕರೆದಿದ್ದು. ಹೌದಲ್ವಾ? 3p2 ಮೀನಿಂಗ್ ಇದು. ಈಗ ಇದೇ 3 ಜನದಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡಿ ಅಂತ ಅಂದ್ರೆ ಹೆಂಗ್ ಮಾಡ್ತೀರಾ? ಇಬ್ರನ್ನ ಸೆಲೆಕ್ಟ್ ಮಾಡಿ. ಸೊ ಇಬ್ರನ್ನ ಅರೇಂಜ್ ಮಾಡಿ ಅಂತ ನಾನು ಹಿಂಗ್ ಕೇಳಿದ್ದು. ಇಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳೋದು. ಸೆಲೆಕ್ಟ್ ಮಾಡೋದು ಅಷ್ಟೇ. ಸೆಲೆಕ್ಟ್ ಹೆಂಗ್ ಮಾಡ್ತೀರಾ? ಇಲ್ಲ AB ನ ಮಾಡ್ತೀರಾ. ಸೆಲೆಕ್ಷನ್ ಅಲ್ಲಿ AB ಅಂದ್ರೂ ಒಂದೇ, BA ಅಂದ್ರೂ ಒಂದೇ. ಸೆಲೆಕ್ಷನ್ ಅಲ್ಲಿ ಅದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಇನ್ನೊಂದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು? A ಮತ್ತೆ C ಸೆಲೆಕ್ಟ್ ಮಾಡ್ಬೋದು. ಎಷ್ಟು ಡಿಫ್ರೆಂಟ್ ವೇ ನಲ್ಲಿ ಸೆಲೆಕ್ಟ್ ಮಾಡ್ಬೋದು ಇಬ್ರನ್ನ ಅಂತ ಅಷ್ಟೇ ಇದು. 3C2 ಇನ್ನೊಂದು BC ಅಂತ ಸೆಲೆಕ್ಟ್ ಮಾಡ್ಬೋದು. ಹೌದಲ್ವಾ? 3 ಜನ ಬಂದ್ರಲ್ಲ ಸರ್ ABC, ಅಂದ್ರೆ ಪ್ಲೇಸಸ್ 2 ಅಂತನಾ? ಅಂದ್ರೆ 3 ಜನ ಇದಾರೆ, ಇಬ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ರನ್ನ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು. ಎಷ್ಟು ರೀತಿನಲ್ಲಿ ಕರ್ಕೊಂಡು ಹೋಗ್ಬೋದು. ಇಲ್ಲ AB ಇಬ್ರು ಕರ್ಕೊಂಡು ಹೋಗ್ಬೋದು. ಇಲ್ಲ A ಮತ್ತೆ C ನ ಕರ್ಕೊಂಡು ಹೋಗ್ಬೋದು. ಇಲ್ಲ B ಮತ್ತೆ C ನ ಕರ್ಕೊಂಡು ಹೋಗ್ಬೋದು. ಮತ್ತೆ ಅಲ್ಲಿಗೆ ಅದೇ ಆನ್ಸರ್ ಬರುತ್ತೆ ಅಲ್ವಾ? ಅದೇ ಆನ್ಸರ್ ಎಲ್ಲಿ ಬರುತ್ತೆ? ಇಲ್ಲಿ ಮೂರೇ ಪಾಸಿಬಿಲಿಟೀಸ್.
ಇಲ್ಲಿ 6 ಪಾಸಿಬಿಲಿಟೀಸ್ ಇದೆ. ಓಕೆ ಸೊ ಅಂದ್ರೆ ಇದು 6 ಪಾಸಿಬಿಲಿಟೀಸ್ 6 ಪಾಸಿಬಿಲಿಟೀಸ್ ಇದೆ, ಇಲ್ಲಿ ಓನ್ಲಿ 3 ಪಾಸಿಬಿಲಿಟೀಸ್ ಇದೆ. ಅಂದ್ರೆ AP AC BC ಓನ್ಲಿ 3 ಪಾಸಿಬಿಲಿಟೀಸ್. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ 3C2 ಅಂತ ಕರಿತೀವಿ. 3C2 ಅಂತ ಅಂದ್ರೆ 3 ಮೆಂಬರ್ಸ್ ಅಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡೋದು. ಸೊ ಕಾಂಬಿನೇಷನ್ ಆಫ್ ಏನದು 2 ಆಬ್ಜೆಕ್ಟ್ಸ್ ಔಟ್ ಆಫ್ 3 ಆಬ್ಜೆಕ್ಟ್ಸ್ ಅಂತ, ಅಥವಾ ಸೆಲೆಕ್ಷನ್ 3 ಜನದಲ್ಲಿ ಇಬ್ರನ್ನ ಸೆಲೆಕ್ಟ್ ಮಾಡೋದು. ಸೊ ಕನ್ಫ್ಯೂಷನ್ ಆಗ್ಬಾರ್ದು. ಏನಂತಂದ್ರೆ ಎಲ್ಲೆಲ್ಲಿ ಸೆಲೆಕ್ಷನ್ ಅಂತ ಬರುತ್ತೆ, ಕಾಂಬಿನೇಷನ್ಸ್ ಅಂತ ಬರುತ್ತೆ, ಅಲ್ಲಿ ನಾವು ಈ ಸಿ ಯೂಸ್ ಮಾಡ್ಬೇಕು. ಎಲ್ಲೆಲ್ಲಿ ಅರೇಂಜ್ಮೆಂಟ್ ಪರ್ಮುಟೇಷನ್ಸ್ ಈ ತರ ಕೇಳ್ತಾನೆ ಅಲ್ಲಿ ನಾವು ಪೀನಾಗಳನ್ನ ಯೂಸ್ ಮಾಡ್ಬೇಕು, ಅರೇಂಜ್ಮೆಂಟ್ ಅಂತ ಆದ್ರೂ ಇದರಲ್ಲಿ ಬಂದಾಗ. ಓಕೆನಾ? ಈಗ ನಾವು ಯೋಚನೆ ಮಾಡಿ, 3 ಜನ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? 3C3 ತಗೊಂಡ್ರೆ ಏನಾಗುತ್ತೆ? ಎಷ್ಟು ರೀತಿನಲ್ಲಿ ಸೆಲೆಕ್ಟ್ ಮಾಡ್ಬೋದು? ಇರದೇ 3 ಜನ ಸೆಲೆಕ್ಟ್ ಮಾಡಿದ್ರೆ ಒಂದೇ ರೀತಿ ಅಲ್ವಾ? ಅಷ್ಟೇ, 3C3 1 ಅಂತ. ಸೊ ಇದನ್ನೇ ನಾವು ಕಾಂಬಿನೇಷನ್ ಅಂತ ಕರೆಯೋದು. ಸೊ ವೆರಿ ಸಿಂಪಲ್. NCR ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ NCR ಫಾರ್ಮುಲಾ ಮೀನಿಂಗ್ ಏನಂತ ಅಂದ್ರೆ ಔಟ್ ಆಫ್ n ಆಬ್ಜೆಕ್ಟ್ಸ್ ಏನು 6 ಆಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡೋದು ಅಂತ ಅಷ್ಟೇ. ಏನಿಲ್ಲ, n ಆಬ್ಜೆಕ್ಟ್ಸ್ ಅಲ್ಲಿ 6 ಆಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡೋದೇ ನಮ್ಮಲ್ಲಿ ಕಾಂಬಿನೇಷನ್ಸ್ ಅಂತ ಕರಿತೀವಿ ಅಷ್ಟೇ. ಸೊ ಮತ್ತೆ ಇಲ್ಲಿ ಏನಂತಂದ್ರೆ n ಆಬ್ಜೆಕ್ಟ್ಸ್ ಕೂಡ ಡಿಫ್ರೆಂಟ್ ಇರ್ತವೆ. n ಆಬ್ಜೆಕ್ಟ್ಸ್ ಕೂಡ ಏನಾಗಿರ್ಬೇಕು? ಡಿಫ್ರೆಂಟ್. ಓಕೆನಾ? ಸೆಲೆಕ್ಷನ್ ಅಲ್ಲಿ ಡಿಫ್ರೆಂಟ್ ಇರ್ತವೆ. ಸೊ ಅಷ್ಟೇ ಫಾರ್ಮುಲಾ. ಸೆಲೆಕ್ಷನ್ ಆಫ್ n ಡಿಫ್ರೆಂಟ್ ಆಬ್ಜೆಕ್ಟ್, R ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಔಟ್ ಆಫ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಅದನ್ನ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಪ್ರಾಬ್ಲಮ್ಸ್ ನ ನೋಡ್ತಾ ಹೋಗೋಣ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ತರ ಯೂಸ್ ಮಾಡ್ತೀವಿ ಅಂತ. ನೋಡಿ, ಎಲ್ಲಾದ್ರೂ ಟೀಮ್ ಫಾರ್ಮ್ ಮಾಡೋದಿರ್ಬೋದು, ಅಥವಾ ಒಂದು ಕಮಿಟಿ ಫಾರ್ಮ್ ಮಾಡೋದಿರ್ಬೋದು, ಈ ತರ ಕ್ವಶನ್ಸ್ ಎಲ್ಲಾದ್ರೂ ಬಂತು ಅಂತ ಅಂದ್ರೆ ಅಲ್ಲಿ ನಮ್ಗೆ ಕಾಂಬಿನೇಷನ್ಸ್ ಬರುತ್ತೆ ಅಂತ ಅದ್ರ ಅರ್ಥ. ಇಲ್ಲಿ ನೋಡಿ, ಈ ಕ್ವಶನ್ ಓದಿ. ಎ ಕಮಿಟಿ ಆಫ್ 3 persons is to be formed from a group of 2 men and 3 women. ಓಕೆನಾ? ಅಂದ್ರೆ ನಮ್ಮ ಹತ್ರ 2 men ಇದ್ದಾರೆ, n is equals to 5. 3 women ಇದ್ದಾರೆ ಅಲ್ವಾ? ಸೊ ಟೋಟಲ್ ಇಷ್ಟು ಜನ ಇದ್ದಾರೆ. ಟೋಟಲ್ ಎಷ್ಟು ಜನ ಆಯ್ತು? ಇಲ್ಲಿ 5 ಮೆಂಬರ್ಸ್ ಆಯ್ತು. 5 ಮೆಂಬರ್ಸ್ ಇದ್ದಾರೆ ಟೋಟಲ್ ಆಗಿ. ಅದರಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಬೇಕು. ಎಷ್ಟು ಜನ ಇರ್ಬೇಕು ಆ ಕಮಿಟಿನಲ್ಲಿ? 3 ಜನ ಇರಬೇಕು. ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿಸ್ ಬಿ ಡನ್ ಅಂತ ಇದೆ. ಇದರಲ್ಲಿ ಹೌ ಮೆನಿ ವೇಸ್ ಅಂತ ಅಂದ್ರೆ ಟೋಟಲ್ ಎಷ್ಟು ಜನ ಇರೋದು? 5 ಜನ. 5 ಜನದಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ಬೇಕು? ಸೆಲೆಕ್ಟ್ ಮಾಡ್ಬೇಕಲ್ವಾ? ನೀವೇ ಇರೋದೀಗ ಸೆಲೆಕ್ಟ್ ಮಾಡ್ಬೇಕಿರೋದ್ರಿಂದ 5C3 ತಗೋಬೇಕು. ಅಂದ್ರೆ 5C3 ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಬರೆಯೋದು ಹೇಳ್ಕೊಟ್ಟಿದ್ದೆ ಅಲ್ವಾ? ಹೆಂಗೆ ಹೇಳಿ? 5 3 ಡಿವೈಡ್ ಬೈ 3 2 1 ಅಂತ ಬರುತ್ತೆ. 3 ಕ್ಯಾನ್ಸಲ್, 2 1s are 2 2s are, so 5 2s are 10. In 10 ways you can select 3 members out of 5. Okay, so this is the first one. Next, in how many of these committees would consist of 1 man and 2 women ಅಂತ ಇದೆ. ಅಂದ್ರೆ ಸೊ ಇದು ಫಸ್ಟ್ ಕ್ವಶನ್ ಆನ್ಸರ್ ಆಯ್ತು. ಸೆಕೆಂಡ್ ಕ್ವಶನ್ ಆನ್ಸರ್, ಈ ಟೋಟಲ್ 10 ಕಮಿಟೀಸ್ ಮಾಡಬಹುದು. 10 ಕಮಿಟೀಸ್ ಅಲ್ಲಿ ನಮಗೆ ಮಸ್ಟ್ ಅಂಡ್ ಶುಡ್ ಏನಿರ್ಬೇಕಂತೆ? ಒಬ್ಬ ಮ್ಯಾನ್ ಇರ್ಬೇಕು, 1 man and 2 women ಇರ್ಬೇಕು. 1 man 2 women ಅಂತ ಅಂದ್ರೆ ಈಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 1 man ಹೆಂಗ್ ಸೆಲೆಕ್ಟ್ ಮಾಡ್ತಾರೆ? ಟೋಟಲ್ ನಮ್ಮ ಹತ್ರ ಎಷ್ಟು ಮೆನ್ ಇದೆ? 2 ಇದೆ. 2 ನಲ್ಲಿ ಒಬ್ಬನ ಸೆಲೆಕ್ಟ್ ಮಾಡ್ಬೇಕು, 1 ಸೆಲೆಕ್ಟ್ ಮಾಡ್ಬೇಕು. ನನಗೆ ಈ ಮಾಡೋ ಕಮಿಟಿನಲ್ಲಿ ಒಬ್ಬ ಮ್ಯಾನ್ ಇರ್ಬೇಕು, 2 women ಇರ್ಬೇಕು. 2C1 ಹಿಂಗಂದ್ರೆ ಏನಾದ್ರತ್ತ? 2 men ನಲ್ಲಿ 1 man ನ ಸೆಲೆಕ್ಟ್ ಮಾಡಿದೀನಿ ಅಂತ. ಇಂಟು ಈಗ ಇನ್ನೆಷ್ಟು ಬೇಕು? 2 women ಬೇಕು. 2 women ಎಷ್ಟು women ಅಲ್ಲಿ ಸೆಲೆಕ್ಟ್ ಮಾಡ್ಬೇಕು ನೀವು? ನಿಮ್ಮ ಹತ್ರ ಆಪ್ಷನ್ ಇದೆ ಅಷ್ಟೇ, 3C2. ಓಕೆನಾ? ಇಷ್ಟು ಮಾಡಿದ್ರೆ ಸಾಕು. ಇವು ಕಂಡೀಷನ್ಸ್ ಕೊಟ್ಟಾಗ ನಮ್ಮ ಕಮಿಟಿನಲ್ಲಿ ಇಷ್ಟೇ ಇರ್ಬೇಕು, ಇಷ್ಟೇ ಟೀಮ್ ಅಲ್ಲಿ ಇಷ್ಟೇ ಬೌಲರ್ಸ್ ಇರ್ಬೇಕು, ಬ್ಯಾಟ್ಸ್ಮನ್ಸ್ ಇರ್ಬೇಕು ಅಂತ ಬಂದಾಗ ಈ ತರ ಮಾಡ್ತಾ ಹೋಗೋದು. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 2C1 ಅಂದ್ರೆ 2ನೇ ಆಗುತ್ತೆ, 3C2 ಅಂತ ಅಂದ್ರೆ 3ನೇ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 6. ಓಕೆನಾ? ಸೊ ಅಂದ್ರೆ 3C2 ಅಂದ್ರೆ 3C1 ಈಕ್ವಲ್ ಅಲ್ವಾ? ಸೊ ಹಂಗಾಗಿ ಡೈರೆಕ್ಟ್ ಆಗಿ 6 ಅಂತ ಬರೀಬಹುದು. ಸೊ ಇಷ್ಟೇ ಆನ್ಸರ್.
ಈಗ ಇನ್ನೊಂದು ಕ್ವಶನ್ ನಾನೇ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಈಗ ಎಷ್ಟು ಕಮಿಟಿನಲ್ಲಿ ಎಲ್ರೂ ಮ್ಯಾನ್ ಇರ್ತಾರೆ? ಎಲ್ರೂ ಮೆನ್ ಇರುವಂತ ಕಮಿಟೀಸ್ ಎಷ್ಟಿದೆ? ಕಮಿಟಿನಲ್ಲಿ 3 ಮೆಂಬರ್ಸ್ ಇರ್ಬೇಕು. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಇದೇ ಕ್ವಶನ್ ಇಸ್ ಫಿಕ್ಸ್ಡ್. ಕಮಿಟಿಯಲ್ಲಿ 3 ಮೆಂಬರ್ಸ್ ಇರ್ಬೇಕು. ಇಲ್ಲ ನನಗೆ ಸರ್, ಒಂದು ನಾಟ್ ಎಕ್ಸಿಸ್ಟ್. ನಾಟ್ ಎಸ್, ಎಕ್ಸಿಸ್ಟ್. ವೆರಿ ಗುಡ್. ಓಕೆನಾ? ಅಂದ್ರೆ ನಾಟ್ ಪಾಸಿಬಲ್. ಯಾಕಂದ್ರೆ ಇರೋದೇ ನಮ್ಮ ಹತ್ರ ಇಬ್ರು ಮೆನ್ ನಲ್ಲಿ ನಮಗೆ ಬೇಕಿರೋದು 3 ಪರ್ಸನ್ಸ್ ಬೇಕು ಒಂದು ಕಮಿಟಿಗೆ. ಅದು ನಾಟ್ ಪಾಸಿಬಲ್. ಆತರ ಪಾಸಿಬಲ್ ಇಲ್ಲ. ಈಗ 3 ವುಮೆನ್ ಇರುವಂತ ಕಮಿಟೀಸ್ ಫಾರ್ಮ್ ಮಾಡ್ಬೋದಾ? Yes, sir. 3C3. Yes, sir. ಎಷ್ಟು ಕಮಿಟೀಸ್ ಮಾಡ್ಬೋದು? 3C3. 3C3 ಅಂದ್ರೆ ಎಷ್ಟು? One, sir. ಒಂದೇ. One. ಅಂದ್ರೆ ಈಗ ನಿಮ್ ಹತ್ರ 3 ವುಮೆನ್ ಇದಾರೆ. ಆ 3 ವುಮೆನ್ ಕರ್ಕೊಂಡ್ರೆ ಒಂದೇ ರೀತಿನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಈ ಅಷ್ಟೇ ಮುಗಿದೈತಿ, ಇನ್ನೇನ್ ಮಾಡಕ್ ಆಗಲ್ವಲ್ಲ. ಒಂದೇ ಅಂತ ಅದ್ರ ಅರ್ಥ. ಎಷ್ಟು ಕಮಿಟೀಸ್ ಫಾರ್ಮ್ ಮಾಡ್ಬೋದು? 3 ವುಮೆನ್ ಕರ್ಕೊಂಡು ಒಂದೇ ಕಮಿಟಿ ಮಾಡ್ಬೋದು. ಒಂದೇ ಕಮಿಟಿ ಅಂತ ಅದ್ರ ಅರ್ಥ. ಈಗ ಈ ತರ ಮಾಡೋಣ. ಇಬ್ರು ಮ್ಯಾನ್ ಇರ್ಬೇಕು, ಒಬ್ರು ವುಮೆನ್ ಇರ್ಬೇಕು. ಅದ ಹೆಂಗ್ ಮಾಡ್ತೀರಾ? ಇಬ್ರು ಮ್ಯಾನು, ಒಬ್ರು ವುಮೆನ್. ಹೆಂಗ್ ಮಾಡ್ತೀರಾ? ಅಲ್ಲೇ ಆನ್ಸರ್ ಬರ್ದಂಗ ಆಯ್ತು. ಇಬ್ರು ಮ್ಯಾನ್ ಅಂದ್ರೆ ಹೆಂಗ್ ಮಾಡ್ತೀರಾ? 2C2 ಇಂಟು ಒಬ್ರು ವುಮೆನ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? 3C ಆನ್ಸರ್ ಅಷ್ಟೇ. ಸೊ ಇದು 1 ಇಂಟು 3 ಎಷ್ಟು? 3. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ತರ ಹೆಂಗ್ ಸೆಲೆಕ್ಷನ್ ಮಾಡೋದು ಅಂತ ಇದ್ ಮಾಡಿ. Find the number of ways of selecting 9 balls from 6 red balls, 5 white balls and 5 blue balls if each selection consists of 3 balls of each color. Very good question. Question ಅರ್ಥ ಆಯ್ತಾ? ಟೋಟಲ್ ಬಾಲ್ಸ್ ಕೌಂಟ್ ಮಾಡಿ. ಟೋಟಲ್ ಎಷ್ಟಿದೆ ಬಾಲ್ಸ್? 6 ರೆಡ್ ಇದೆ, ಪ್ಲಸ್ 5 ವೈಟ್ ಇದೆ, ಪ್ಲಸ್ 5 ಬ್ಲೂ ಇದೆ. ಎಷ್ಟಾಯ್ತು? 6, 11, 16 ಬಾಲ್ಸ್ ಇದೆ ಅಲ್ವಾ? ಅದ್ರಲ್ಲಿ ಎಷ್ಟು ಬಾಲ್ ಸೆಲೆಕ್ಟ್ ಮಾಡ್ಬೇಕು ನೀವು? ಮ್ಯೂಟ್ ಮಾಡಿ. ಸೊ ಟೋಟಲ್ 16 ಇದೆ. ಅದ್ರಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಬೇಕಪ್ಪ? 9 ಅಲ್ವಾ? ಸೊ ಹೆಂಗ್ ತಗೋಬೇಕು ಈಗ ನೀವೀಗ? 16C9 ಅಂತ ತಗೋಬೇಕು. ಬಟ್ ಹಂಗ್ ತಗೊಳಂಗಿಲ್ಲ. ಅವ್ರು ಏನ್ ಹೇಳಿದಾರೆ? ಇಫ್ ಕಂಡೀಷನ್ ಹಾಕಿದ್ದಾನೆ. ಇಫ್ ಈಚ್ ಸೆಲೆಕ್ಷನ್ ಕನ್ಸಿಸ್ಟ್ ಆಫ್ 3 balls ಆಫ್ ಈಚ್ ಕಲರ್ ಅಂತೆ. ಈಚ್ ಬಾಲ್ ಇಂದ 3 ತಗೋಬೇಕಂತೆ. ಹೆಂಗ್ ತಗೋತೀರಾ? which is equal to ನೋಡಿ, ಫಸ್ಟ್ ಯಾವ್ದಪ್ಪ? ರೆಡ್ ಅಲ್ಲಿ ಎಷ್ಟು ಬಾಲ್ ಇದಾವೆ? ಎಷ್ಟು ತಗೋಬೇಕು? 3 ತಗೊಳ್ಳೇಬೇಕು. ಇಂಟು 5 ಅಲ್ಲಿ ಎಷ್ಟು ತಗೋಬೇಕು? 3 ತಗೋಬೇಕು. 5 ಮತ್ತೆ ಇದು 5 ಏನಾ? 5C3. ಸೊ ಇಷ್ಟೇ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ. 6C3 ಅಂದ್ರೆ ಎಷ್ಟಾಗುತ್ತೆ? 6C3 ಅಂದ್ರೆ 6 ಇಂಟು 5 ಇಂಟು 4 divided by 3, 2, 1 ಅಂದ್ರೆ 3, 2, 1 6 ಕ್ಯಾನ್ಸಲ್ ಆಯ್ತು. 5, 4, 20 ಆಯ್ತು. ಇಂಟು 5C3 5, 4, 3, 3, 2, 1. ಸೊ ಇದೆಷ್ಟಾಯ್ತು? 3 ಕ್ಯಾನ್ಸಲ್, 2 ಅಂದ್ರೆ 2 10 ಆಯ್ತು. ಇಂಟು 10. ಇದು ಕೂಡ 10 ಆಗುತ್ತೆ. ಸೊ 20 200 210 2000. ಸೊ ಇಷ್ಟು ಇದು ಮಾಡಿ. ಇನ್ ಹೌ ಮೆನಿ ವೇಸ್ ಕ್ಯಾನ್ ಅ ಟೀಮ್ ಆಫ್ 3 boys and 3 girls ಬಿ ಸೆಲೆಕ್ಟೆಡ್ ಫ್ರಮ್ 5 boys and 4 girls? ವೆರಿ ಸಿಂಪಲ್ ಆಗಿದೆ. ಟೋಟಲ್ ಬಾಯ್ಸ್ ಎಷ್ಟು? 5 boys. ಅದ್ರಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ಬೇಕಂತೆ? 3 boys ಸೆಲೆಕ್ಟ್ ಮಾಡ್ಬೇಕಂತೆ. ಇಂಟು ಗರ್ಲ್ಸ್ ಎಷ್ಟು ಟೋಟಲ್? 4 ಗರ್ಲ್ಸ್ ಇದಾರೆ. ಎಷ್ಟು ಜನ ಸೆಲೆಕ್ಟ್ ಮಾಡ್ಬೇಕು? 3 ಜನ ಸೆಲೆಕ್ಟ್ ಮಾಡ್ಬೇಕು ಅಷ್ಟೇ.
ಸೊ 5C3 ಎಷ್ಟಾಗುತ್ತೆ 5 4 3 ಇವಾಗ ಏನ ಮಾಡೋದು 10 ಏನ ಬಂತು 4C3 ಅಂತಂದ್ರೆ 4 ನೋಡಿ 4C3 ಅಂದ್ರೆ ಅಂತ ಹೇಳಿ ಶಾರ್ಟ್ ಕಟ್ ಹೇಳ್ಬಿಟ್ಟಿದ್ನಲ್ಲ 4C3 ನ ಏನಂತ ಬರೀಬಹುದು 4C1 ಅಂತ ಬರೀಬಹುದು 4C1 ಅಂದ್ರೆ 4 ಡೈರೆಕ್ಟ್ 4 ಅಂತ ಬರೀಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ NC(n-1) is 1 ಅಂತ ಡೈರೆಕ್ಟ್ ನೆನ್ಪಿಟ್ಕೊಂಡು ಈಗ 100C99 ನ ಟಕ್ ಅಂತ 1 ಅಂತ ಹೇಳ್ಬೋದು. ಒಂದ್ ಕಡಿಮೆ ಇದ್ರೆ ಇಲ್ಲಿ n ಗೆ ಮತ್ತೆ r ಗೆ ಒಂದು ಕಡಿಮೆ ಇದ್ರೆ ನಾವು ಡೈರೆಕ್ಟ್ 1 ಅಂತ ಹೇಳ್ಬೋದು. ಇದೆಷ್ಟಾಯ್ತು ಈಗ 3 ಕ್ಯಾನ್ಸಲ್ ಆಯ್ತು 2 1s 2 2s 40. ಇದು ನೋಡಿ. ಸೊ ಇದು ಯಾವ್ದೋ ಒಂದು ಇದರಲ್ಲೂ ಕೇಳಿದ್ರು ಮೆಂಟಲ್ ಎಬಿಲಿಟಿ ಇದರಲ್ಲಿ ಹೌ ಮೆನಿ ಕಾರ್ಡ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ 21 ಪಾಯಿಂಟ್ಸ್ ಆನ್ ಎ ಸರ್ಕಲ್. ಅಂದ್ರೆ ನಮ್ಗೆ ಗೊತ್ತಿದೆ ಒಂದು ಕಾರ್ಡ್ ಡ್ರಾ ಮಾಡ್ಬೇಕಂದ್ರೆ ವಿ ನೀಡ್ 2 ಪಾಯಿಂಟ್ಸ್ ರೈಟ್. ಸೊ ಆನ್ ಸರ್ಕಲ್ ಸೊ ಈಗ 21 ಪಾಯಿಂಟ್ಸ್ ಇಟ್ಕೊಂಡು ನಾವು ಎಷ್ಟು ಡಿಫ್ರೆಂಟ್ ಕಾರ್ಡ್ಸ್ ನ ಡ್ರಾ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಎಷ್ಟು ಡ್ರಾ ಮಾಡ್ಬೋದು 21C ಅಷ್ಟೇ 21C2 ಅಷ್ಟೇ ಆನ್ಸರ್, ಇನ್ನೇನು ಇಲ್ಲ ಇಲ್ಲಿ 21C2 ದಟ್ ಇಸ್ ದ ಆನ್ಸರ್. ಓಕೆನಾ. ಫಾರ್ ಈಚ್ ಕಾರ್ಡ್ ಎಷ್ಟು ಸೆಲೆಕ್ಟ್ ಮಾಡ್ಬೇಕು ನೀವು 2 ಪಾಯಿಂಟ್ಸ್ ಸೆಲೆಕ್ಟ್ ಮಾಡ್ಬೇಕು. ಅದೇ 2 ಅದು 21C2 ಇಸ್ ದ ಆನ್ಸರ್. ಇದ್ರರ್ಥ 21 ಪಾಯಿಂಟ್ಸ್ ಅಲ್ಲಿ 2 ಪಾಯಿಂಟ್ಸ್ ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀಯ ಅನ್ನೋದು ಅದ್ರ ಅರ್ಥ. ಅದು ಬೇರೆ ಪಾಯಿಂಟ್ಸ್ ರಿಪೀಟ್ ಆಗುತ್ತೆ ಅಂದ್ರೆ ಕಾರ್ಡ್ಸ್ ರಿಪೀಟ್ ಆಗಲ್ಲ. ಒಂದು ಪಾಯಿಂಟ್ ಇದೆಯಲ್ಲ ಆ ಒಂದು ಪಾಯಿಂಟ್ ಇನ್ 20 ಕಡೆ ಹೋಗುತ್ತದು, 20 ಕಾರ್ಡ್ ಡ್ರಾ ಮಾಡುತ್ತದು ಆತರ. 21 ಪಾಯಿಂಟ್ಸ್ ಅಲ್ಲಿ 2 ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದ್ರೂ ಒಂದೇ. ಅದನ್ನೇ ಹೌ ಮೆನಿ ಕಾರ್ಡ್ಸ್ ಅಂತ ಹೇಳ್ತೀವಿ ಅಷ್ಟೇ. 2 ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಫಾರ್ ಈಚ್ ಕಾರ್ಡ್ ವಿ ನೀಡ್ 2 ಪಾಯಿಂಟ್ಸ್. ಎಷ್ಟಾಗುತ್ತೆ ಇದು 21 into 20 divided by 2 into 1 1s 10s. ಸೊ ಎಷ್ಟಾಗುತ್ತದು 210. 210 ಕಾರ್ಡ್ಸ್ ನಾವು ಡ್ರಾ ಮಾಡಬಹುದು. ನೋಡಿ $200. A bag contains 5 black and 6 red balls. Determine the number of days in which 2 black ಸಿಂಪಲ್ ಇದೆ. 5 ಬ್ಲಾಕ್ ಇದ್ರಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು 5C2 ಇಂಟು 6 ರೆಡ್ ಬಾಲ್ಸ್ ಅಲ್ಲಿ 3 ರೆಡ್ ಬಾಲ್ಸ್ ಸೆಲೆಕ್ಟ್ ಮಾಡೋದು ಅಷ್ಟೇ. ಸೊ 5 into 4 divided by 2 into 1 into 6 5 4 divided by 3 2 1. So 2 1s 2 2s so ಅಂದ್ರೆ 10 into 3 2s 6 3 2s 6 5 ಕ್ಲಿಕ್ ಬಂತು. ಸೊ 200. ಓಕೆ. ಸೊ ಈಗ ನಾವು ಸ್ವಲ್ಪ PYQs ಕಡೆ ಗಮನ ಕೊಡೋಣ. PYQs ಅಂತಂದ್ರೆ ಏನ್ HSTR ಅಲ್ಲಿ ಕೇಳಿದರೆ ಇಲ್ಲಿವರೆಗೂ. ಸೊ ಅಷ್ಟು ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ ಈಗ. HSTR ಅಲ್ಲಿ ಕೇಳಿರೋ ಕ್ವಶನ್ಸ್ ಇದು HSTR 2015 ಕೇಳಿರೋ ಕ್ವಶನ್ ಇದು. ಸೊ ಆನ್ಸರ್ ಮಾಡಿ. A student is declared to have passed in SSLC examination if he passes in all subjects. The number of ways in which the student can fail is. Fail ಆಗೋ ವೇಸ್ ಎಷ್ಟಿದಾವೆ ಅವನಿಗೆ, ಎಷ್ಟು ರೀತಿನಲ್ಲಿ ಅವನು ಫೇಲ್ ಆಗ್ಬೋದು ಹುಡುಗ.
ಟ್ರೈ ಮಾಡಿ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ಎಕ್ಸಾಕ್ಟ್ ಆಗಿ ಇಂಥದೇ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತ ಹೇಳಕ್ ಆಗಲ್ಲ, ಬಟ್ ಕನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ನಾವು ಕ್ವಶನ್ ತಕ್ಕನಂಗೆ ನಾವು ಹೋಗ್ಬೇಕಾಗುತ್ತೆ. ಸರ್ ಸಾರಿ, ಮಾಡ್ತಾ ಇರಿ, ಮಾಡಿ 60 ರಾಂಗ್ ಇದೆ ಅನ್ಸುತ್ತೆ, ಚೆಕ್ ಮಾಡಿ ಸರಿ. ಬರ್ಲಿಲ್ವಾ? ಓಕೆ, ಸಿ ಈಗ ನೋಡ್ತೀನಿ ಟೋಟಲ್ ಎಷ್ಟು ಸಬ್ಜೆಕ್ಟ್ ಇದೆಯಪ್ಪ. ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವನು ಒಬ್ಬ ಹುಡುಗನ ಪಾಸ್ ಅಂತ ನಾನು ಡಿಕ್ಲೇರ್ ಮಾಡ್ಬೇಕಂದ್ರೆ ಅವರು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಟೋಟಲ್ 6 ಸಬ್ಜೆಕ್ಟ್ ಇದೆ, 6 ಬಾಕ್ಸ್ ಹಾಕೋತೀನಿ ನಾನು. ಓಕೆ, 2 3 4 6 ಸಬ್ಜೆಕ್ಟ್ಸ್ ಇದೆ. ಈಗ ಒಂದ್ ಸಬ್ಜೆಕ್ಟ್ ಗೆ ಪಾಸಿಬಿಲಿಟೀಸ್ ಏನು? ಯಾವ್ದೋ ಒಂದ್ ಸಬ್ಜೆಕ್ಟ್ ಇದೆ ಅಂತ ಪಾಸಿಬಿಲಿಟಿ 2 ಇರ್ತವೆ. ಇಲ್ಲ ಅವ್ನು ಪಾಸ್ ಆಗಿರ್ತಾನೆ, ಇಲ್ಲ ಫೇಲ್ ಆಗಿರ್ತಾನೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಇಸ್ ಇಟ್ ಕರೆಕ್ಟ್? ಇಲ್ಲ ಪಾಸ್ ಆಗಿರ್ತಾನೆ, ಇಲ್ಲ ಫೇಲ್ ಆಗಿರ್ತಾನೆ. ಇಲ್ಲ ಡ್ರಾಗಿ ಎಲ್ಲ ಬರಲ್ಲ. ಅಂದ್ರೆ ಐ ಕ್ಯಾನ್ ಫಿಲ್ ದಿಸ್ ಯೂಸಿಂಗ್ 2 ways. ಹೌದಲ್ವಾ? ಇಲ್ಲ ಪಿ ಇಂದ ಫಿಲ್ ಮಾಡ್ಬೇಕು, ಇಲ್ಲ ಎಫ್ ಇಂದ ಫಿಲ್ ಮಾಡ್ಬೇಕು. ಪಾಸ್ ಆರ್ ಫೇಲ್, ಓನ್ಲಿ 2 possibilities. I can also fill this using only 2 possibilities. ಇದು ಅಷ್ಟೇ 2 possibility, ಇದೇ 2 possibility, ಇದೇ 2 possibility, ಇದು ಅಷ್ಟೇ ಓನ್ಲಿ 2 possibility. ಸೊ ಅಂದ್ರೆ ರಿಪೀಟೆಡ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವು 10 to the power 2 into 2 into 2 into 2 ಏನಾಗುತ್ತೆ? 2 power 6. ಓಕೆ, ಸೊ ಅಂದ್ರೆ 2 power 6 ಪಾಸಿಬಿಲಿಟೀಸ್ ಬಂತು. ಹೌದಲ್ವಾ? ಹೌದ್ ತಾನೆ? ಈಗ ಪ್ರಶ್ನೆ 2 power 6 ಅಂದ್ರೆ ಎಷ್ಟಾಗುತ್ತೆ? 64 ಆಯ್ತದೆ. 64 ಆಯ್ತದೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಈಗ ಇದರಲ್ಲಿ 2 power ಈಗ 2 ಪಾಸಿಬಿಲಿಟೀಸ್ ಇದೆ. ಈಗ ಅವನು ಪಾಸ್ ಆಗ್ಬೇಕಂದ್ರೆ ಏನಂತ ಹೇಳಿದಾನೆ ಅಲ್ಲಿ? ಅವ್ನು ಪಾಸ್ ಆಗ್ಬೇಕಂದ್ರೆ ಇಲ್ಲಿ ಏನ್ ಫಿಲ್ ಮಾಡ್ಬೇಕು? ನಾನು ಫಸ್ಟ್ ಬಾಕ್ಸ್ ಅಲ್ಲಿ ಏನ್ ಫಿಲ್ ಮಾಡ್ಬೇಕು? ಪಿ ಫಿಲ್ ಮಾಡ್ಬೇಕು. ಅಂದ್ರೆ ಒಂದ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಬಾಕ್ಸ್ ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ಯಾವ್ದೋ ಒಂದ್ ಸಬ್ಜೆಕ್ಟ್ ಇದೆ. ಇವೆಲ್ಲ ಈಚ್ ಬಾಕ್ಸ್ ಇಸ್ ಎ ಸಬ್ಜೆಕ್ಟ್ ಅಂತ ಅನ್ಕೊಳ್ಳಿ. ಓಕೆ, ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರ್ಬೇಕು, ಈ ಸಬ್ಜೆಕ್ಟ್ ಅಲ್ಲೂ 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 ಪಾಸ್ ಆಗಿರ್ಬೇಕು. ಈ ಸಬ್ಜೆಕ್ಟ್ ಕೂಡ ಪಾಸ್ ಆದ್ರೆ ಅವಾಗ ನಾವು ಅವನ್ನ ಡಿಕ್ಲೇರ್ ಮಾಡ್ತೀವಿ ಪಾಸ್ ಅಂತ. ಹೌದಾ ಇಲ್ವಾ? ಅಂದ್ರೆ ಇದು ಎಷ್ಟು ಪಾಸಿಬಿಲಿಟಿ ಇದೆ? ಓನ್ಲಿ 1 ವೇ. ಎಲ್ಲಾ ಕಡೆ ಪಿ ಬರ್ಬೇಕಂದ್ರೆ ಅದು ಎಷ್ಟು ದಿನ ಹಾಕ್ಬೋದು? ಓನ್ಲಿ 1 ವೇ. ಅಂದ್ರೆ ಟೋಟಲ್ 64 ಪಾಸಿಬಿಲಿಟೀಸ್ ಅಲ್ಲಿ -1 ಮಾಡಿ ನಿಮ್ಗೆ ಎಷ್ಟು ಬರುತ್ತೆ? 63 ಬರುತ್ತೆ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ಅಂದ್ರೆ ಒಬ್ಬ ಹುಡುಗ ಯಾವ್ಯಾವ ರೀತಿ ಫೇಲ್ ಆಗ್ತಾನೆ ಅಂತ ಅಂದ್ರೆ, ಪಾಸ್ ಆಗಕ್ ಒಂದೇ ರೀತಿ ಇರ್ಬೇಕು. ಪಾಸ್ ಆಗೋದಕ್ಕೆ ಒಂದೇ ದಾರಿ. ಏನ್ ದಾರಿ ಅಂತ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಬೇಕು ಅಷ್ಟೇ. ಫೇಲ್ ಆಗಕ್ಕೆ ದಾರಿ ಏನು ಎಷ್ಟೆಷ್ಟಿದಾವೆ? ಫೇಲ್ ಆಗಕ್ಕೆ ನೋಡಿ ಈ ತರ ಫೇಲ್ ಆಗ ದಾರಿ ಏನು? ಇದ್ರಲ್ಲಿ ಫೇಲ್ ಆಗ್ಬಿಡ್ತಾನೆ, ಇನ್ನೆಲ್ಲಾದ್ರಲ್ಲೂ ಪಾಸ್ ಆಗ್ತಾನೆ. ಹಂಗಂದ್ರೆ ಎಂತ ಡಿಕ್ಲೇರ್ ಮಾಡ್ತೀವಿ ನಾವು?
ಇಲ್ಲೂ ಪಾಸ್ ಅದ, ಇಷ್ಟಲ್ಲೂ ಪಾಸು 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 ಫೈಲ್. ಇದ್ರೊಂದ್ರಲ್ಲಿ ಫೇಲ್ ಆದ್ರೆ ಫೈಲ್ ಅಂತಾನೆ ಲೆಕ್ಕ. ಇಲ್ಲ ಅಂದ್ರೆ ನೋಡಿ, ಇಲ್ಲಿ ಪಿ ಇದ್ದು ಇಲ್ಲಿ ಪಿ ಇದ್ದು ಇಲ್ಲಿ ಎಫ್ ಇದ್ದು ಇಲ್ಲಿ ಪಿ ಇದ್ದು ಇಲ್ಲಿ ಪಿ ಇದ್ದು ಇಲ್ಲಿ ಪಿ ಇದ್ರು ಕೂಡ ಅವನೇನಂತ ಲೆಕ್ಕ? ಫೈಲ್ ಅಂತಾನೆ ಲೆಕ್ಕ. ಅಂದ್ರೆ ಆ ತರದ ಪರ್ಮುಟೇಷನ್ಸ್ ನಾವು ಟೋಟಲ್ ಕಂಡಿಡಿದ್ವಿ. ಎಷ್ಟಾಯ್ತು? 64 ಅಂತ ಗೊತ್ತಾಯ್ತು. ಅವ್ನ್ ಪಾಸ್ ಆಗೋದು ಒಂದೇ ರೀತಿ, ಒಂದೇ ದಾರಿ ಪಾಸ್ ಆಗಕ್ಕೆ. ಏನು? ಎಲ್ಲಾ ಕಡೆ ಪಿನೇ ಫಿಲ್ ಮಾಡ್ಬೇಕು ನೀವು. ಎಲ್ಲಾ ಕಡೆ ಪಿ ಫಿಲ್ ಮಾಡೋದು ಒಂದೇ ರೀತಿ. ದಟ್ ಈಸ್ ಓನ್ಲಿ ಒನ್ ವೇ. ಓಕೆನಾ? ಸೊ ಹಂಗಾಗಿ -1 ಮಾಡೋದು ನಿಮ್ಗೆ 63 ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಜಸ್ಟ್ ಇಯರ್ ಇದು ನೋಡಿ ನೋಡಿ HSC 2012 ಕೇಳಿರೋ ಕ್ವಶನ್ ಇದು. ಈಗಿಂದು ಮಾಡಿಸಿದೀನಿ ಅದೇ ತರ ಪ್ರಾಬ್ಲಮ್ ಇದು. ಸೊ ಫ್ರಮ್ ಎ ಗ್ರೂಪ್ ಆಫ್ 7 men and 6 women, 5 persons are to be selected to make committees. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡೋಣ ಹೇಗೆ ಮಾಡ್ತಾರೆ. ಸೊ ದಟ್ ಅಟ್ ಲೀಸ್ಟ್ 3 men are there in the committee ಅಂತ ಹೇಳ್ತಾರೆ. ಕ್ವಶನ್ ಅರ್ಥ ಆಯ್ತಾ? ಮಾಡ್ತೀರಾ 5% ಕಮಿಟಿ ಮಾಡ್ತೀರಾ, ಅದ್ರಲ್ಲಿ 3 ಜನ ಮೆನ್ ಇರ್ಬೇಕು ಅಂದಿದ್ರೆ ಬೇರೆ ತರ ಇರೋದು. ಈಗ ಅಟ್ಲೀಸ್ಟ್ ಅನ್ನೋ ವರ್ಡ್ ಹಾಕ್ದಂಗೆ, ಸಪೋಸ್ ಇಮ್ಯಾಜಿನ್ ಈ ಅಟ್ಲೀಸ್ಟ್ ವರ್ಡ್ ಇಲ್ಲ ಅಂತ ಅಂದ್ಕೊಳ್ಳಿ. ಸಪೋಸ್ ಅಟ್ಲೀಸ್ಟ್ ವರ್ಡ್ ಇಲ್ಲ, ಅದಕ್ಕೆ ಆನ್ಸರ್ ಏನಾಗಿರೋದು ಹೇಳಿ ಫಸ್ಟ್ ನೋಡಿ. ಟೋಟಲ್ 7C3 ಸರ್. ಅಂದ್ರೆ 3 men ಇರ್ಬೇಕಂತ ಹೇಳಿ. 3 men ಇರ್ಬೇಕು ಅಂದ್ರೆ 7C3 ಇರ್ಬೇಕು. ಇಂಟು 6 ಅಲ್ಲಿ 3 ಜನ ಮೆನ್ ಸೆಲೆಕ್ಟ್ ಮಾಡ್ಬಿಟ್ಟಿದೀರಾ. ಇನ್ನೆಷ್ಟು ಜನ ಬೇಕು ಇದಕ್ಕೆ? ಇನ್ನಿಬ್ರು ಬೇಕು. ಅಂದ್ರೆ 6 ಅಲ್ಲಿ ಇಬ್ರು ಸೆಲೆಕ್ಟ್ ಮಾಡ್ಬೇಕು. ಇದು ಆನ್ಸರ್ ಆಗಿರೋದು. ಯಾವಾಗ? ಅಟ್ಲೀಸ್ಟ್ ಇಲ್ಲ ಅಂದಿದ್ರೆ 3 ಜನನೇ ಗಂಡಸರು ಇರ್ಬೇಕು ಅಂತಂದ್ರೆ ಇದು ದಿಸ್ ಇಸ್ ದ ನಂಬರ್ ಆಫ್ ವೇಸ್. ಈಗ ಅಟ್ಲೀಸ್ಟ್ 3 men ಅಂತ ಅಂದ್ರೆ ದಿಸ್ ಈಸ್ ಒನ್ ಪಾಸಿಬಿಲಿಟಿ. ಈ ರೀತಿನಲ್ಲಿ ಮಾಡ್ಬೋದು. ಅಟ್ಲೀಸ್ಟ್ 3 ಅಂತ ಅಂದ್ರೆ 4 ಜನ ಬೇಕಾದ್ರೆ ಮೆನ್ಗಳನ್ನ ಹಾಕಬಹುದು, ಬೇಕಾದ್ರೆ 5 ಜನ ಮೆನ್ಗಳನ್ನ ಹಾಕೊಳ್ಳಿ ಅಂತ ಅದ್ರ ಅರ್ಥ. ಅಟ್ಲೀಸ್ಟ್ 3 ಅಂದ್ರೆ ಮಿನಿಮಮ್ 3 ಇರ್ಬೇಕು. 4 ಬೇಕಾದ್ರೆ ಹಾಕೊಳ್ಳಿ, 5 ಬೇಕಾದ್ರೆ ಹಾಕೊಳ್ಳಿ ಅಂತ. ಅಂದ್ರೆ there is another possibility that you can choose how many men? 4 men. If you choose 4 men, ಇನ್ ಎಷ್ಟಾಗುತ್ತೆ? ವುಮೆನ್ಸ್ ಅಲ್ಲಿ ಎಷ್ಟು ಮಾಡ್ಬೇಕು ನೀವು? 1 ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ 2 ಆಡ್ ಮಾಡಿದ್ರೆ 5 ಬರ್ಬೇಕು. there is another way. ಇನ್ನಂಗೆ 7C 5 ಜನನು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟು ಇವ್ರನ್ನ ಏನ್ ಮಾಡಕ್ ಹೋಗುವಾಗ 6 ಬರ್ಕೋಬೇಕು. ಯಾಕಂದ್ರೆ 5 ಜನ ನಮ್ಗೆ ಬೇಕಿರೋದು ಪರ್ಸನ್. ಕಮಿಟಿನಲ್ಲಿ ಎಷ್ಟು ಜನ ಇರ್ಬೇಕು? 5 ಜನ ಇರ್ಬೇಕಷ್ಟೇ. 5 ಜನ ಆಲ್ರೆಡಿ ಮೆನ್ ಸೆಲೆಕ್ಟ್ ಮಾಡ್ಕೊಂಡಿದೀರಾ. ಇನ್ನ ವುಮೆನ್ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ. ದಟ್ ಈಸ್ ವೈ ಇಟ್ ಈಸ್ 6C0 ಅಂತ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಎಲ್ಲ ಆಡ್ ಮಾಡ್ಬೇಕು ಇವನ್ನೆಲ್ಲ. ಸೊ 7C3 ವ್ಯಾಲ್ಯೂ ಎಷ್ಟು? ಅದು ಮಾಡಿ 7C3 ಎಷ್ಟು ಬರುತ್ತೆ ನೋಡಿ. 7C3 ಅಲ್ವಾ? 7 6 5 3 ಅಂದ್ರೆ 3 2 1. ಸೊ 7 35. ಹೌದು. ಸೊ 35 ಇಂಟು 6C2 ಎಷ್ಟಾಯ್ತದೆ? 6C2 ಅಂದ್ರೆ 6 into 4 6 into 5 divided by 2 into 1. ಸೊ 2 1s are 2 3s are 15 ಆಯ್ತದೆ. ಸೊ 15 into 35 ಎಷ್ಟಾಯ್ತದೆ? ಹಿಂಗೆ ಎಲ್ಲ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಎಷ್ಟಾದ್ರೆ 35 450 15 45 525. ಹೌದಾ? 7C4 ವ್ಯಾಲ್ಯೂ ಎಷ್ಟು? 7C4 ವ್ಯಾಲ್ಯೂ ಕೂಡ 35 ಆಗುತ್ತೆ. ಯಾಕೆ ಹೇಳಿ? 7 4 ಸೇರು 7C3 ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ 4 ಮತ್ತೆ 3 7 ಆಗಿರುತ್ತೆ. ಅಂದ್ರೆ ಏನಾಗುತ್ತೆ? ಇದು 35 ಆಗುತ್ತೆ. 6C1 6. ಸೊ ಎಷ್ಟಾಗುತ್ತೆ? ಸೊ 3 18 210 ಅಲ್ವೇನಪ್ಪ? 210. 7C5 ವ್ಯಾಲ್ಯೂ ಎಷ್ಟಾಗುತ್ತೆ? 7C5 ವ್ಯಾಲ್ಯೂ ನಿಮ್ಗೆ 7 into 6 7C2 ಈಕ್ವಲ್ ಆಗಿರುತ್ತೆ. ಅಂದ್ರೆ 7 into 6 divided by 2 into 1. 2 1 2 3 7 3 21. ಸೊ 21 into 6C0 ವ್ಯಾಲ್ಯೂ ಇಸ್ 1. ಸೊ ಹಂಗಾಗಿ 21 ಬರುತ್ತೆ. ಸೊ ಎಲ್ಲಾನು ಆಡ್ ಮಾಡಿ ಏನಾಗುತ್ತೆ? 525 735 735
756 756 ಇರುತ್ತೆ. ಓಕೆ ನೋಡಿ, ಅಟ್ ಮೋಸ್ಟ್ ಅಟ್ ಲೀಸ್ಟ್ ಅನ್ನೋದನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಲ್ಲ? ಅಟ್ ಲೀಸ್ಟ್ ಅಂತ ಅಂದ್ರೆ ಈ ತರ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇದ್ ಮಾಡಿ, ಇದು ತುಂಬಾನೇ ಇದೆ. SST 2012 ಕೇಳಿರೋ ಕ್ವಶನ್ ಇದು. ಸೊ ಇದನ್ನ ಟ್ರೈ ಮಾಡಿ. ಸೊ ಹೌ ಮೆನಿ 3-digit numbers can be formed from the digits 2, 3, 5, 6 and 7? 7 and 9 which are divisible by 5 and none of the digits is repeated. Question ಅರ್ಥ ಮಾಡ್ಕೊಳ್ಳಿ. You must know the condition for divisibility of 5, divisible by 5 number. Divisible by 5 ಅಂದ್ರೆ ಏನಾಗಿರ್ಬೇಕು? ಯೂನಿಟ್ ಡಿಜಿಟ್ ಏನಾಗಿರ್ಬೇಕು? The unit digit must be 5. ಇರ್ಬೇಕು ಸರ್ ಲಾಸ್ಟ್. 5 or 5 0. or 0 ಇರಬೇಕು. ಬಟ್ 0 ಬರಲ್ಲ ಇಲ್ಲಿ. ಯಾಕೆ 0 ಬರಲ್ಲ? ನಮ್ಮ ಹತ್ರ ಡಿಜಿಟ್ ಇಲ್ಲ 0. ಹೌದಾ? ಸೊ ಹಂಗ್ ಮಾಡಿ. ಈಗ ನೋಡಿ, ಟ್ರೈ ಮಾಡಿ, ಆನ್ಸರ್ ಮಾಡಿ. ಡಿಜಿಟ್ 3 ಬಾಕ್ಸ್ ಹಾಕೊಳ್ಳಿ. ಎಷ್ಟು ಇಲ್ಲೇನ್ ಬರಿಬೇಕು ನಾನು? ಐ ಶುಡ್ ರೈಟ್ 5. 5 ನ ಫಿಕ್ಸ್ ಮಾಡಲೇಬೇಕು. 5 ನ ಫಿಕ್ಸ್ ಮಾಡಲೇಬೇಕು. ಇನ್ ನಂಬರ್ ಆಫ್ ವೇಸ್ ಆಫ್ ಫಿಲ್ಲಿಂಗ್ ದಿಸ್ ಬಾಕ್ಸ್ ಇಸ್ ವಾಟ್? 5 ರಿಪೀಟ್ factorial. ಆಗಬಾರ್ದು. ರಿಪೀಟ್ ಆಗಬಾರ್ದು ಅಂದ್ರೆ 5 ನ ಬಿಡಬೇಕು. ಸರ್ ಅಲ್ಲಲ್ಲ, 1 2 3 4 5 5 ಇದೆ. 5 ಇದೆ. 5 ಫ್ಯಾಕ್ಟೋರಿಯಲ್ ಬರಲ್ಲ. ಫ್ಯಾಕ್ಟೋರಿಯಲ್ ಇಲ್ಲ. 5 into 4 5 ವೇಸ್. ಇದನ್ನ ಈ ಬಾಕ್ಸ್ ನಾನು ಇನ್ನು 5 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಓಕೆ, ಅಂದ್ರೆ 5 ಬಿಟ್ಬಿಟ್ಟು ರಿಪೀಟ್ ಆಗಂಗಿಲ್ಲ, ಅದಕ್ಕೋಸ್ಕರ 5 ಬಿಟ್ಬಿಟ್ಟು ಇದು 4s. 5 4 ಎಷ್ಟಾಗುತ್ತೆ? 20 ಸರ್. ಅಷ್ಟೇ. 20. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಲ್ಲೇ ನಾವು ಮಾಡಬಹುದು. ರಿಪೀಟ್ ಆದ್ರೂ ಓಕೆ ಅಂತ ಅನ್ನಂಗಿದ್ರೆ ಏನಾಗಿರೋದು? ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್ ಅಂದ್ರೆ ಏನಾಗಿರೋದು? ಈ ಜಾಗದಲ್ಲಿ ಏನ್ ಫಿಲ್ ಮಾಡ್ಬೇಕು ಅವಾಗ? 25 ಅಲ್ಲಲ್ಲ, ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಬಂದಿದ್ರೆ, ನನ್ ಆಫ್ ದ ಡಿಜಿಟ್ ಅನ್ನೋದಕ್ಕಿಂತ ಡಿಜಿಟ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಬಂದಿದ್ರೆ ಅವಾಗ ಇಲ್ಲಿ ಎಷ್ಟು ಫಿಲ್ ಮಾಡಬೇಕಿತ್ತು? ಈ ದಿಸ್ ಬಾಕ್ಸ್ 6 ಬರಿಬೇಕಿತ್ತು. 6 ವೇಸ್ ಆಗೋದು. ಇಲ್ಲೇನ್ ಬರೋದು ಅವಾಗ? 6 ways. 6 ವೇಸ್ ಬರೋದು. ಅಲ್ಲ 36 ಬರೋದು ಅವಾಗ. ಅರ್ಥ ಆಯ್ತಾ? ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟೆಡ್ ಅನ್ನೋದಿದ್ರೆ 36 ಬರೋದು. ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್. ಅರೇಂಜ್ಮೆಂಟ್ಸ್ ಅಂದ್ರೆ ಏನು? ಪರ್ಮುಟೇಷನ್ ಕಾಂಬಿನೇಷನ್? Permutation. Permutation. HST 2012 ಕೇಳಿರೋದು. ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಮ್ಯಾಥಮೆಟಿಕ್ಸ್. ಫಸ್ಟ್ ಆಫ್ ಆಲ್ ಏನಂತ ಹೇಳಿದೀನಿ? ಫಸ್ಟ್ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಡಿಸ್ಟಿಂಕ್ಟ್ ಇಲ್ಲ. ರಿಪೀಟ್ ಆಗಿದೆಯಾ ಯಾರಾದ್ರೂ? ರಿಪೀಟ್ ಆಗಿದೆ. ಸೊ ಟೋಟಲ್ ಎಷ್ಟಿದಾವೆ? n ಎಷ್ಟಿದಾವೆ ನೋಡಿ. ಸೊ n 11 ಬರುತ್ತೆ ಅಷ್ಟೇ. a ಅನ್ನೋದು 2 ರಿಪೀಟ್ ಆಗಿದೆ. m ಅನ್ನೋದು 2 ಸರಿ ರಿಪೀಟ್ ಆಗಿದೆ. ಅಷ್ಟೇ ಅಲ್ಲ? ಟಿ ಕೂಡ ರಿಪೀಟ್ ಆಗಿದೆ ಅಲ್ವಾ? ಟಿ ಕೂಡ ರಿಪೀಟ್ ಆಗಿದೆ 2 ಸರಿ. ಸೊ ಇದನ್ನ ಹಾಕಿದ್ರೆ ಏನಾಗುತ್ತೆ? 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಆಪ್ಷನ್ 3. ಅರ್ಥ ಆಯ್ತಲ್ವಾ? ಈಸಿನೇ ಕೇಳಿದಾರೆ, ಏನು ಕಷ್ಟ ಕೇಳಿಲ್ಲ. ಸೊ ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಕೇಳಿದೆ 2007 ಕೇಳಿರೋ ಕ್ವಶನ್ ಇದು. ಇದು ನೋಡಿ ಎಷ್ಟು ಸಿಂಪಲ್ ಇದೆ. ದ ನಂಬರ್ ಆಫ್ ವೇಸ್ ಆಕ್ಚುಲಿ ಬರೀಬೇಕಿತ್ತು. ದ ನಂಬರ್ ಆಫ್ ವೇಸ್ ಆಫ್ ಅರೇಂಜಿಂಗ್ 7 ಡಿಫರೆಂಟ್ ಬುಕ್ಸ್ ಇನ್ ಅನ್ ಆಲ್ಮೆರಾ ಈಸ್. ಆಲ್ಮೆರಾದಲ್ಲಿ 7 ಡಿಫರೆಂಟ್ ಬುಕ್ಸ್ ನ ಯಾವ ರೀತಿನಲ್ಲಿ ಎಷ್ಟು ವೇಸ್ ಅಲ್ಲಿ ಜೋಡಿಸಬಹುದು ಅಂತ ಕೇಳ್ತಾರೆ. 5040 ಸರ್. ಏನ್ 7 ಫ್ಯಾಕ್ಟೋರಿಯಲ್ ಅಷ್ಟೇ ಮುಗಿದೋಯ್ತು. 7p7 ನಲ್ಲಿ ಅರೇಂಜ್ ಮಾಡಬಹುದು. ಅರೇಂಜಿಂಗ್ ಅಂತ ಅಂದ್ರೆ ಏನಪ್ಪಾ? ಅರೇಂಜಿಂಗ್ ಅಂತ ಬಂತು. ಅರೇಂಜಿಂಗ್ ಅಂದ್ರೆ ಪರ್ಮುಟೇಷನ್. ಪರ್ಮುಟೇಷನ್ ಅಂದ್ರೆ 7 ಬುಕ್ಸ್ ಇದೆ ನಿನ್ನ ಹತ್ರ. ಎಷ್ಟು ಬುಕ್ಸ್ ನ ಜೋಡಿಸ್ಬೇಕು? 7 ಜೋಡಿಸ್ಬೇಕು ಅಂತ ಹೇಳಿರೋದು. 7p7 ಅಂದ್ರೆ 7 ಫ್ಯಾಕ್ಟೋರಿಯಲ್. ಅಷ್ಟನ್ನು ಜೋಡಿಸು ಅಂತಂದ್ರೆ ಫ್ಯಾಕ್ಟೋರಿಯಲ್ ಹಾಕ್ಬಿಡ್ತೀವಿ ಡೈರೆಕ್ಟ್ ಆಗಿ. 7 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ನಿಮ್ಗೆ ಎಷ್ಟು ಬರುತ್ತೆ? 5040. ಸೊ 5040.
ಸೊ ಇಷ್ಟು ಈ ಚಾಪ್ಟರ್ ಕತೆ. ಸೊ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಬೇಸಿಕ್ ಲಾಜಿಕ್. ಸೊ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಿದೀನಿ. ಇನ್ನ ಮತ್ತೆ ಇವತ್ತು ಆಕ್ಚುಲಿ ನಾನು ಏನ್ಕೊಂಡು ಬಂದೆ ಅಂತ ಇದನ್ನ ಸಾಲ್ವ್ ಮಾಡ್ಸೋಣ ಅಂತ ಬಂದೆ. ಈ ಚಾಪ್ಟರ್ ಮುಗಿಸ್ಬಿಟ್ಟು ಬೇಗ ಟೆಸ್ಟ್ ಇತ್ತಲ್ವಾ, ಟೆಸ್ಟ್ ಪೇಪರ್ನ ಸಾಲ್ವ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಸೊ ಮಾಡ್ಸೋಣ, ಇನ್ನ ಟೈಮ್ ಇದೆ. ಒಂದ್ ಸ್ವಲ್ಪ ನಾನು ಹಾಕ್ತಾ ಹೋಗ್ತೀನಿ, ನೀವು ಟ್ರೈ ಮಾಡಿ, ಅವ್ರನ್ನ ಶೇರ್ ಮಾಡ್ತೀನಿ ನಾನು. ಕಾಣ್ತಾ ಇದೆಯಾ? ಆನ್ಸರ್ ಮಾಡಿ. ಟೆಸ್ಟ್ ಎಲ್ಲರೂ ಅಟೆಂಡ್ ಮಾಡಿದ್ರೆ ಏನ್ ಬೇಡ, ಸಾಲ್ವ್ ಮಾಡ್ಸೋದು ತೊಂದ್ರೆ ಇಲ್ಲ. ಮಾಡ್ಸಿ ಸರ್. ಹಾ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎನ್ ಎಂಟಿ ಸೆಟ್? ಇದ್ರಲ್ಲಿ ಎಂಟಿ ಸೆಟ್ ಯಾವುದು? ಎಂಟಿ ಆದ್ರೆ ಸೆಟ್ ಅಲ್ಲಿ ಯಾವ್ದು ಎಲಿಮೆಂಟ್ ಬರಬಾರ್ದು. ಸರ್ ಎಂಟಿ ಸ್ಲೈಡ್ ಇದೆ. ನಿಮ್ಗೆ ಇದು ಕಾಣ್ತಾ ಇಲ್ವಾ? ಯಾವ್ದು ಎಂಟಿ ಸ್ಲೈಡ್ ಅಷ್ಟೇ ಸರ್. ಲಾಸ್ಟ್ ಕ್ಲಾಸ್ ಅಲ್ಲ, ನೀವು ಎಂಟಿ ಸ್ಲೈಡ್ ಓಪನ್ ಅಲ್ಲಿ ಇದೆ. 71 ಸ್ಲೈಡ್. ಒಂದ್ ಸೆಕೆಂಡ್. ಕಾಣ್ತಾ ಇದೆಯಾ? ಎಸ್ ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಎಂಟಿ ಸೆಟ್ ಅಂತ ಇದೆ. ಸೊ ಇದ್ರಲ್ಲಿ ಯಾವ್ದು ಎಂಟಿ ಸೆಟ್ ಆಗುತ್ತೆ? ಬಿ ಸರ್. ಎಂಟಿ ಆಪ್ಷನ್ ಬಿ. ಯಾಕಂದ್ರೆ ನಿಮ್ಗೆ ಏನಾಗುತ್ತೆ, ಸೊ ಯಾವತ್ತೂ ಕೂಡ ನಿಮ್ಗೆ ನೆನಪಿರ್ಲಿ. ಸೊ ಅದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಇಫ್ ಯು ಸಾಲ್ವ್ ದಟ್ ಈಕ್ವೇಶನ್, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ -1 ಅಂತ ಬರುತ್ತೆ. ನೋಡಿ, ರೂಟ್ ನೆಗೆಟಿವ್ ಅಂತ ಬಂದ್ರೆ ನಮ್ಗೆ ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ರಿಯಲ್ಸ್. ಓಕೆನಾ? ರಿಯಲ್ಸ್ ಅಲ್ಲಿ ಇರಲ್ಲ. ಸೊ ಹಂಗಾಗಿ ಇದು ಯಾವುದೇ ರಿಯಲ್ ನಂಬರ್ ಇದನ್ನ ಸ್ಯಾಟಿಸ್ಫೈ ಮಾಡಲ್ಲ. ಯು ಟೇಕ್ ಎನಿ ರಿಯಲ್ ನಂಬರ್ ಎಕ್ಸ್ ಜಾಗದಲ್ಲಿ ಯಾವ್ದನ್ನ ರಿಯಲ್ ನಂಬರ್ ಹಾಕಿ ಇದನ್ನ 0 ಬರ್ಸಕ್ ಆಗುತ್ತಾ ನಿಮ್ ಕೈಲಿ ಅಂದ್ರೆ ಬರ್ಸಕ್ ಆಗಲ್ಲ. ಚೆಕ್ ಮಾಡಿರ್ತಾರೆ. ಯಾಕಂದ್ರೆ ಯಾಕೆ ಆಗಲ್ಲ ಅಂತ ಹೇಳ್ತಿದೀನಿ ಅಂತಂದ್ರೆ, ಯಾವ್ದೇ ನಂಬರ್ ಹಾಕಿದ್ರು, ಪಾಸಿಟಿವ್ ಹಾಕಿದ್ರು ನೆಗೆಟಿವ್ ಹಾಕಿದ್ರು ಆನ್ಸರ್ ನಿಮ್ಗೆ ಪಾಸಿಟಿವ್ ಬರುತ್ತೆ, ಬಿಕಾಸ್ ಆಫ್ ದಿ ಸ್ಕ್ವೇರ್. ಆ ನಂಬರ್ಗೆ ನೀವು +1 ಆಡ್ ಮಾಡಿದ್ರೆ 0 ಹೆಂಗ್ ಬರುತ್ತೆ? ಬರಲ್ಲ. ಸೊ ಅದಕ್ಕೆ ಎಂಟಿ ಸೆಟ್. ನೋ ರಿಯಲ್ ನಂಬರ್ ಸ್ಯಾಟಿಸ್ಫೈ ದಿಸ್ ಈಕ್ವೇಶನ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ. ಸೊ ನೆಕ್ಸ್ಟ್ ಇದು ಮಾಡಿ. ಬಿ ಸರ್. A and B are any two sets of A minus B. ನೋಡಿ, ಯಾಕಂದ್ರೆ ವೆನ್ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗಿರೋದು. A ನಲ್ಲಿ A minus B ಮಾಡೋದು ಏನಾಗುತ್ತೆ? ಇಂಟರ್ಸೆಕ್ಷನ್ ಬರುತ್ತೆ ಅಷ್ಟೇ. ನೋಡಿ, ಸೊ ವೆನ್ ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ವೆನ್ ಡಯಾಗ್ರಾಮ್ ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಎ, ಇದು ಬಿ. ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಏನಂತ ಕರೆಯೋದು? A minus B ಅಂತ ಕರೆಯೋದು. ಎ ನಲ್ಲಿ ಟೋಟಲ್ ಎ ನಲ್ಲಿ A minus B ಹೋದ್ರೆ ನಿಮ್ಗೆ ಇಂಟರ್ಸೆಕ್ಷನ್ ಸಿಗುತ್ತೆ. ಸೊ ಅದೇ ಇಂಟರ್ಸೆಕ್ಷನ್. ವೆನ್ ಡಯಾಗ್ರಾಮ್ ಅಪ್ರೋಚ್ ಅಲ್ಲಿ ಹೋಗ್ರಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ. ಸೊ ಥರ್ಡ್ ಒನ್ ಇದು ನೋಡಿ, A ಯೂನಿಯನ್ ಬಿ ಮೈನಸ್ A ಇಂಟರ್ಸೆಕ್ಷನ್ ಬಿ. ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ. A ಯೂನಿಯನ್ ಬಿ ಅಂದ್ರೆ ವೆನ್ ಡಯಾಗ್ರಾಮ್ ಮಾಡ್ಕೊಳ್ಳಿ, ವೆನ್ ಡಯಾಗ್ರಾಮ್ ಇಮೇಜ್ ಮಾಡ್ಕೊಳ್ಳಿ. A ಯೂನಿಯನ್ ಬಿ ಅಂದ್ರೆ ಫುಲ್ ದೊಡ್ಡದು, ಎಲ್ಲಾನು ಸೇರುತ್ತೆ. ಇಂಟರ್ಸೆಕ್ಷನ್ ಅಂದ್ರೆ ಚಿಕ್ಕದು. ಅದೇನಾಗುತ್ತೆ? ಉಳಿದಿರೋ ಪೋರ್ಷನ್ ಯಾವ್ದಾಗುತ್ತೆ ನಿಮ್ಗೆ? ಇದಕ್ಕೆ ವೆನ್ ಡಯಾಗ್ರಾಮ್ ಡ್ರಾ ಮಾಡಿ, ಇದಕ್ಕೆ ವೆನ್ ಡಯಾಗ್ರಾಮ್ ಡ್ರಾ ಮಾಡಿ ಅಂತಾನು ಕ್ವಶನ್ ಕೇಳ್ಬೋದು ಅವನು. ಇದಕ್ಕೆ ವೆನ್ ಡಯಾಗ್ರಾಮ್ ಡ್ರಾ ಮಾಡಿದ್ರೆ
ಅದನ್ನೇ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಸಿಮೆಟ್ರಿಕ್ ಡಿಫರೆನ್ಸ್ ಅಂತ, ನೆನಪಿದ್ರೆ ನಿಮ್ಗೆ ಈ ಪೋರ್ಷನ್ ಸಿಗುತ್ತೆ. ಟೋಟಲ್ ಎ ಯೂನಿಯನ್ ಬಿ ನಲ್ಲಿ ಎ ಮೈನಸ್ ಬಿ ಹೋದ್ರೆ ಈ ಪೋರ್ಷನ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಮಿಡಲ್ ಪೋರ್ಷನ್, ಅದು ಹೋದ್ರೆ ನಿಮ್ಗೆ ಇಷ್ಟು ಸಿಗುತ್ತೆ. ಈ ಪೋರ್ಷನ್ ಏನಂತ ಕರೀತಾರೆ? ದಿಸ್ ಪೋರ್ಷನ್ ಇಸ್ ಎ ಮೈನಸ್ ಬಿ ಅಂಡ್ ದಿಸ್ ಪೋರ್ಷನ್ ಇಸ್ ಬಿ ಮೈನಸ್ ಎ. ಅವೆರಡನ್ನ ಏನ್ ಮಾಡಿದ್ದಾರೆ? ಯೂನಿಯನ್ ಮಾಡಿದ್ದಾರೆ. ಅವೆರಡನ್ನ ಸೇರಿಸಿದ್ರೆ ಇದನ್ನ ಏನಂತರ ಏನ್ ಕರಿತೀವಿ? ಇದನ್ನ ಡೆಫಿನೇಷನ್ ಎ ಸಿಮೆಟ್ರಿಕ್ ಡಿಫರೆನ್ಸ್ ಬಿ ಅಂತ ಕರಿತಿದ್ವಿ. ಅಂತದಲ್ಲ, ಸಿಮೆಟ್ರಿಕ್ ಡಿಫರೆನ್ಸ್ ಡೆಫಿನೇಷನ್ ಇದು. ಸೊ ಈಗ ಆಪ್ಷನ್ ಯಾವ್ದಾಗುತ್ತೆ? ಈಗ ನಮ್ಗೆ ಸಿ ಆಗುತ್ತೆ. ಇದು ಮಾಡಿ ಎ ಇಂಟರ್ಸೆಕ್ಷನ್ ಬಿ ಕ್ರಾಸ್ ಎ ಯೂನಿಯನ್ ಬಿ. ಸೊ ಫಸ್ಟ್ ಅವೆರಡು ಕ್ರಾಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ ಏನ್ ಬರುತ್ತೆ ಅಂತ ನೋಡಿ. ವಾಟ್ ಇಸ್ ದ ಇಂಟರ್ಸೆಕ್ಷನ್? ಓನ್ಲಿ ಆಪ್ಷನ್ 4 ಕ್ರಾಸ್ ಎ ಯೂನಿಯನ್ ಬಿ ಎಷ್ಟು ಬರುತ್ತೆ? ಎ ಮತ್ತೆ ಬಿ ಯೂನಿಯನ್ ಮಾಡಿದ್ರೆ ಅದೆಲ್ಲ ಬರುತ್ತಾ? 2 3 4 5 ಬರುತ್ತೆ. 2 3 4 5. ಓಕೆ, ಸೊ ಅಂದ್ರೆ 4 2 4 3 4 5 4 4 4 5 ಅಂದ್ರೆ ಆಪ್ಷನ್ ಡಿ ಬರುತ್ತೆ. So let A is equal to 1 2 3 4, then the number of elements in A cross A. A cross ಎಷ್ಟು ಎಲಿಮೆಂಟ್ ಇರ್ತವೆ? ಸೊ A cross A ನಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? 4 ಇರ್ತವೆ. ಇಂಟು A ನಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? 4 ಇರ್ತವೆ. 4 4 16. ಸೊ ಆಪ್ಷನ್ ಡಿ is correct. Set A has 3 elements and set B has 6 elements, then the minimum number of elements in the set. Very good question. Set A has 3 elements, set B has 6 elements. ಸರ್ ಇದು ಲಾಸ್ಟ್ ಪ್ರಾಬ್ಲಮ್ ಫಾರ್ಮುಲಾ ಹಾಕಿ ಮಾಡಬಹುದಲ್ಲ ಸರ್? ಯಾವ್ದು ಹೇಳಿ? ಯಾವ್ದು? ನಂಬರ್ ಆಫ್ ಎಲಿಮೆಂಟ್ಸ್ ಒಂದು ಸೆಟ್ ಕೊಟ್ಟಿದೆ ಸರ್, ಅದು 2 power 4 ಅಂತ ಆಯ್ತು ಮೇಡಮ್. ನಂಬರ್ 2 power 4 ಯಾಕೆ ಬಂತು ಸರ್? ಒಂದು ಫಾರ್ಮುಲಾ ಹೇಳಿದ್ರಲ್ಲ ಸರ್, 2 power n ಎಲಿಮೆಂಟ್ಸ್ ಇರ್ತಾವ ಅಂತ ಹೇಳಿದ್ರು. ಅಲ್ಲ, ಅದು 2 power n ಅಂದ್ರೆ ಇದಲ್ವಾ, ಸಬ್ಸೆಟ್ಸ್ ಅಲ್ವಾ? ಇಲ್ಲ, ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ ಅಂತಂದ್ರೆ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದ್ಬಿಟ್ಟು ಎನ್ ಆಫ್ ಎ ಇಂಟು ಎನ್ ಆಫ್ ಬಿ. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಪಾರ್ಟಿಷನ್ ಪ್ರಾಡಕ್ಟ್. ಇಷ್ಟೇ ಫಾರ್ಮುಲಾ. 2 power ಬರೋದು ಪವರ್ ಸೆಟ್ ಅಲ್ಲಿ, ಅಂದ್ರೆ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್. ಇದಕ್ಕೆ ಏನ್ ಫಾರ್ಮುಲಾ ಹೇಳಿದೆ? 2 to the power the number of elements in the formula. Not necessarily ಈ ಫಾರ್ಮುಲಾ ಈ ಕ್ವಶನ್ ಗೆ ಕೋಇನ್ಸೈಡ್ ಆಗ್ತಿದೆ, ಬಟ್ ಹಂಗಂತ ಅಲ್ಲ. So set A has 3 elements, set B has 6 elements. The minimum number of elements in the set A union B. 6 ಅಷ್ಟೇ, 6. ಬೇಸಿಕ್ ಲಾಜಿಕ್ ಅಷ್ಟೇ, ಇನ್ನೇನಿಲ್ಲ. ಏನಲ್ಲಿ ನಿಮ್ಗೆ ಎಷ್ಟಿದಾವೆ? 3 ಇದಾವೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಬಂದ್ಬಿಟ್ಟು 6 ಇದೆ. ಎ ಯೂನಿಯನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್, ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರ್ಬೇಕು ಅಂತಂದ್ರೆ, ಈಗ ಯೂನಿಯನ್ ಸಪೋಸ್ ಅಂದ್ಕೊಂಡ್ರು, ಸಪೋಸ್ ಇಫ್ ಆಲ್ ದ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಅಂತ ಕೊಟ್ಬಿಟ್ಟಿದ್ರೆ, ವಾಟ್ ಇಸ್ ದ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ? 9 ಬರ್ತಿತ್ತು. ಇಫ್ ದೇ ಆರ್ ಡಿಸ್ಜಾಯಿಂಟ್ 9 ಬರ್ತಿತ್ತು. ಡಿಸ್ಜಾಯಿಂಟ್ ಅಲ್ಲ, ಈ 3 ಎಲಿಮೆಂಟ್ ಸಪೋಸ್ ಇಫ್ ಎ ಇಸ್ ಎ ಸಬ್ಸೆಟ್ ಅಂದ್ರೂ ಕೂಡ ಮಿನಿಮಮ್ 6 ಬಂದೇ ಬರ್ತವೆ. ಈಗ ಲೆಟ್ ಅಸ್ ಥಿಂಕ್, ಸೊ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಮಿನಿಮಮ್ ಎಲಿಮೆಂಟ್ಸ್ ಎಷ್ಟು ಬರುತ್ತೆ ಅಂತ ಹೇಳಕ್ ಆಗುತ್ತಾ? 3 ಬರ್ಬೋದು. ಅಂದ್ರೆ ಕ್ವಶನ್ ಏನಂತ ಕೇಳ್ಬೋದು, ನಾವೇನ್ ಕೇಳ್ಬೋದು ಅಂದ್ರೆ ಅವಾಗ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಕೇಳಕ್ ಆಗಲ್ಲ. ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಕೇಳ್ಬೋದು. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದ್ರೆ ಏನಂತ ಹೇಳ್ಬೋದು? ಮಿನಿಮಮ್ 1 ಆಗ್ಬೋದು. ನೋ, 0. ಮಿನಿಮಮ್ 0 ಆಗ್ಬೋದು, ಹೌದಾ ಇಲ್ಲ? ಅಂದ್ರೆ 0 ಅಂತ ಅಂದ್ರೆ ಯಾವ್ದು ಕಾಮನ್ ಎಲಿಮೆಂಟ್ ಇಲ್ದೇ ಏನೋ ಇರ್ಬೋದು ಅಲ್ವಾ? ಅದನ್ನ ಇಂಟರ್ಸೆಕ್ಷನ್ ಅಂತ ಹೇಳಕ್ಕಾಗುತ್ತೆ ಸರ್.
ಅಲ್ಲ ಈಗ ನಾನು ಹೇಳ್ತಿರೋದು ಏನಲ್ಲಿ 3 ಎಲಿಮೆಂಟ್ ಇದಾವೆ. ಅಲ್ಲ ಈ ಕ್ವಶನ್ ಅಲ್ಲ, ಈ ಕ್ವಶನ್ ಆನ್ಸರ್ 6 ಬಂದಾಯ್ತು. ಓಕೆನಾ? ಈ ಕ್ವಶನ್ ಗೊತ್ತಾಯ್ತಲ್ವಾ? ನಾನು ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇರೋದು ಎನಲ್ಲಿ 3 ಎಲಿಮೆಂಟ್ ಇದೆ, ಬಿ ನಲ್ಲಿ 6 ಎಲಿಮೆಂಟ್ ಇದೆ. ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಕಡಿಮೆ ಅಂದ್ರೂ ಎಷ್ಟು ಎಲಿಮೆಂಟ್ ಇರಬಹುದು ಅಂತ ಕೇಳ್ತಾ ಇದ್ದೀನಿ. ಕಡಿಮೆ ಅಂದ್ರೂ ಎಷ್ಟು ಎಲಿಮೆಂಟ್ ಅಂದ್ರೆ ದ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ ನಿಮ್ಮ ಆನ್ಸರ್ ಏನಾಗಿರೋದು ಅಂತ ನನ್ನ ಕ್ವಶನ್. ಆನ್ಸರ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಯಾಕೆ ಅಂದ್ರೆ ಅದರ ಅರ್ಥ ಕಡಿಮೆ ಅಂದ್ರೆ ಎಷ್ಟು ಇಂಟರ್ಸೆಕ್ಷನ್ ಅಲ್ಲಿ? ಕಡಿಮೆ ಅಂದ್ರೆ 0. ಯಾವ ಇಂಟರ್ಸೆಕ್ಷನ್ ಅಲ್ಲಿ ಯಾವ ಇಲ್ಲ, ಕಾಮನ್ ಎಲಿಮೆಂಟೇ ಇಲ್ಲ ಅಂದ್ರೆ ಅವಾಗ ಏನಂತ ಹೇಳ್ತೀರಿ? ಆನ್ಸರ್ನ 0 ಅಂತ ಹೇಳ್ತೀರಿ. ಅವಾಗ ಸಪೋಸ್ ಇನ್ನೊಂತರ ಏನ್ ಕ್ವಶನ್ ಕೇಳ್ಬೇಕು ಅವನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದ್ರೆ ಅವಾಗ ಏನು? 3. ಸರ್ ಅದು 0 ಬರೋದು ಓನ್ಲಿ ಡಿಸ್ಜಾಯಿಂಟ್ ಸೆಟ್ ಈಗ ಅಷ್ಟಲ್ವಾ ಸರ್? ಅಂದ್ರೆ ಅದೇ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದ್ರೆ ಇಟ್ ಮೀನ್ಸ್ ದಟ್ ದ ಸೆಟ್ಸ್ ಆರ್ ಡಿಸ್ಜಾಯಿಂಟ್ ಅಂತ. ಸೆಟ್ಸ್ ಡಿಸ್ಜಾಯಿಂಟ್ ಆದಾಗ ಕಾಮನ್ ಎಲಿಮೆಂಟೇ ಇರಲ್ಲ, ಅದೇ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್. ಈಗ ನಾವು 1 2 ಅಂತ ಹೇಳಕ್ಕಾಗಲ್ಲ. 1 ಇದೆ ಅಂತಂದ್ರೆ ಹೆಂಗ್ ಹೇಳ್ತೇವೆ 1 ಅಂತ ಆತರ ಬರುತ್ತೆ. ಸೊ ಮಿನಿಮಮ್ ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು ಎಲಿಮೆಂಟ್ ಇರ್ಬೋದು, ಇದಂದ್ರೆ ಜಾಸ್ತಿ ಅಂದ್ರೆ 3 ಎಲಿಮೆಂಟ್ ಇರ್ಬೋದು. 3ಕ್ಕಿಂತ ಜಾಸ್ತಿ ಇರೋಕ್ ಚಾನ್ಸ್ ಇಲ್ಲ ಅಂತ. ಇದು ನೋಡಿ, if A and B are finite sets, then A is subset of B, then N of A union B is equal to N of B. yes, ಅಂದ್ರೆ A is a subset of B ಅಂತ ಅಂದ್ರೆ A union B, there are 2 results ಇದಾವೆ. A is a subset of B ಅಂತಂದ್ರೆ A union B ಬಂದ್ಬಿಟ್ಟು ದೊಡ್ಡ ಸೆಟ್ ಯಾವ್ದು? B. ಏನ್ ಸೇರಿಸ್ಕೊಂಡ್ಬಿಡಿ. N of A intersection B ಏನಾಗುತ್ತೆ? A intersection B ಬಂದ್ಬಿಟ್ಟು ಚಿಕ್ಕದಾಗುತ್ತೆ, ಅಂದ್ರೆ N of A ಆಗುತ್ತೆ. ಇವೆರಡು ರಿಸಲ್ಟ್ ನಿಮ್ಗೆ A and B ಬಂದ್ಬಿಟ್ಟು N of B ಆಗುತ್ತೆ. ಇಲ್ಲಿದೆ B ಇದೆ, C ಇದೆ. ಅಥವಾ ಇದು ಕರೆಕ್ಟೇ, N of A intersection B is equal to N of A, ಕರೆಕ್ಟ್ ಅಥವಾ? Correct. This is also correct. So ನೋಡಿ, so in a group of 75%, everyone takes either tea or coffee. So if 45 take tea and 35 take coffee, then the number of persons who take tea only ಅಂತ ಹೇಳಿದೀನಿ ನಿಮ್ಗೆ. ಓನ್ಲಿ ಎ ಅಂದ್ರೇನು? A minus B ಅಂತ. ಇಲ್ಲಿ ಓನ್ಲಿ ಟಿ ಅಂತ ಅಂದ್ರೆ ಟಿ ಮೈನಸ್ ಕಾಫಿ ಅಂತ. 40 ಸರ್. ಸ್ಕ್ವೇರ್ ಡಯಾಗ್ರಾಮ್ ಹಾಕಿ ಸಿಂಪಲ್ ಸಿಕ್ಬಿಡುತ್ತೆ. ಸೊ ಇದನ್ನ ಕಾಫಿ ಅಂತ ಅನ್ಕೊಳ್ಳಿ, ಇದನ್ನ ಟೀ ಅಂತ ಅನ್ಕೊಳ್ಳಿ. ಸೊ ಇದೇನ್ ಕೇಳಿದಾರೆ, ಇನ್ ಗ್ರೂಪ್ 70% ಅಂದ್ರೆ ಎಲ್ಲ ಅಂದ್ರೆ ಯೂನಿವರ್ಸಲ್ ಬರಲ್ಲ ಅಂತ ಇಲ್ಲಿ. ಅಂದ್ರೆ ನೋಡಿ, ಯಾವತ್ತಾರು ನಿಮ್ಗೆ ಕ್ವಶನ್ ನಲ್ಲಿ ಎವ್ರಿ ಒನ್ ಟೇಕ್ಸ್ ಐದರ್ ಟೀ ಆರ್ ಕಾಫಿ ಅಂತ ಎಲ್ಲಾನ ಕ್ವಶನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಈ ಕಾಂಪ್ಲಿಮೆಂಟ್ ಅಲ್ಲಿ ಯಾವ್ದು ಇರಲ್ಲ ಅಂತ. ಇಲ್ಲಿ 0 ಅಂತ ಅಂದ್ರೆ ದೇರ್ ಇಸ್ ನೋ ಮ್ಯಾಟರ್ ಆಫ್ ಯೂನಿವರ್ಸಲ್ ಅಂತ. ಯೂನಿವರ್ಸಲ್ ಅನ್ನೋ ಟಾಪಿಕ್ ಬರಲ್ಲ ಅಲ್ಲಿ. ಅಂದ್ರೆ ಆಲ್ ಟೋಟಲ್ ಪರ್ಸನ್ಸ್ ಅಂತ ಅಂದ್ರೆ ಎ ಯೂನಿಯನ್ ಬಿ ಎಷ್ಟಾಗುತ್ತೆ? ಇಲ್ಲಿ 75 ಆಗುತ್ತೆ ಅಂತ. ಅದೇ ಇದ್ರರ್ಥ ಎಲ್ರು ಇಲ್ಲ ಟೀ ಕುಡಿಬೇಕು ಇಲ್ಲ ಕಾಫಿ ಕುಡಿಬೇಕು ಅಂತಂದ್ರೆ ಏನು ಕುಡಿದಾರ ಎಷ್ಟು ಜನ ಇದಾರೆ? Zero. ಅಷ್ಟೇ. ಈಗ ಇವರೇ ಹೇಳ್ತಿದ್ದಾರೆ, ಇವರೇ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಇನ್ ಎ ಗ್ರೂಪ್ ಆಫ್ 75 ಪರ್ಸನ್ಸ್ 75 ಜನ ಇದಾರೆ. ಈಗ ನೋಡಿ ಮತ್ತೆ ನೀಟಾಗಿ ಹೇಳ್ತೀನಿ, 75 ಜನ ಅಂತ ಅಂದ್ರೆ ಈಗ ಇನ್ ಎ ಗ್ರೂಪ್ ಆಫ್ 75 ಪರ್ಸನ್ಸ್ ಅಂತ ಅಂದ್ರೆ ಅದ್ರಲ್ಲಿ ಏನೇನ್ ಪಾಸಿಬಿಲಿಟೀಸ್ ಇರ್ತಿತ್ತು? ಮುಂಚೆ ಏನೇನ್ ಪಾಸಿಬಿಲಿಟೀಸ್ ಇರ್ತಿತ್ತು? ಸ್ವಲ್ಪ ಜನ ಟೀ ಕುಡಿಬೋದಿತ್ತು, ಸ್ವಲ್ಪ ಜನ ಕಾಫಿ ಕೊಡ್ಬೋದಿತ್ತು, ಸ್ವಲ್ಪ ಜನ ಎರಡು ಕುಡಿದೇ ಇರೋರು ಇರ್ತಿದ್ರು ತಾನೆ, ಕುಡಿದೇ ಇರೋರು ಇರ್ಬೋದಿತ್ತು. ಬಟ್ ಇವನ್ ಹೇಳಿರೋ ಪ್ರಕಾರ ಇನ್ ಎ ಗ್ರೂಪ್ ಆಫ್ 70% ಎವ್ರಿ ಒನ್ ಟೇಕ್ಸ್ ಐದರ್ ಟೀ ಆರ್ ಕಾಫಿ. ಎವ್ರಿ ಒನ್ ಅಂದ್ರೆ ಏನು? ಎಲ್ಲರೂ ಇಲ್ಲ ಕಾಫಿ ಕುಡಿತಾನೆ ಇಲ್ಲ ಟೀ ಕುಡಿತಾನೆ, ಎರಡರಲ್ಲೊಂದು ಇಷ್ಟಪಟ್ಟೆ ಪಡ್ತಾನೆ, ಕುಡಿತಾನೆ. ಓಕೆ, ಅಂದ್ರೆ ಟೀ ಕಾಫಿ ಎರಡೂ ಕುಡಿದವರು ಎಷ್ಟು ಜನ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? 0. ಯಾರು ಇರಲ್ಲ ಅಂದ್ರೆ ಎಲ್ರು ಕುಡ್ದೇ ಕುಡಿತಾರೆ ಏನಾದ್ರು ಒಂದು ಅಂತ ಅದ್ರ ಅರ್ಥ. ನಿಮಗೆ ಇದೆಷ್ಟೇ ಹೇಳ್ದೆ ಅಷ್ಟೇ, ಏನ್ ತೊಂದ್ರೆ ಏನಿಲ್ಲ, ಈಸಿಯಾಗಿ ಮಾಡ್ಬೋದು ನೋಡಿ. ಈಗ ನೋಡಿ, ಈ 45 ಟೇಕ್ ಟೀ ಅಂಡ್ 35 ಟೇಕ್ ಕಾಫಿ, ದೆನ್ ದ ನಂಬರ್ ಆಫ್ ಪರ್ಸನ್ಸ್ ಹೂ ಟೇಕ್ ಟೀ ಓನ್ಲಿ ಅಂತ ಇದೆ. ಹೆಂಗ್ ಮಾಡ್ತೀರಾ? 40. ಯಾವ ತರ ಮಾಡಿದ್ರಿ? ಇಲ್ಲ ಅಂದ್ರೆ ಫಾರ್ಮುಲಾ ಇದೆ ನಮ್ಮ ಹತ್ರ. ಏನ್ ಫಾರ್ಮುಲಾ ಇದೆ? ಫಾರ್ಮುಲಾ ಏನಿದೆ? N of A union B ಫಾರ್ಮುಲಾ ಏನಿದೆ?
ಅಂದ್ರೆ ನಮ್ಗೆ ಈಗ ವೆನ್ ಡಯಾಗ್ರಾಮ್ ಹಾಕ್ಬೇಕಂದ್ರೆ ನಮ್ಗೆ ಇಂಟರ್ಸೆಕ್ಷನ್ ಗೊತ್ತಿರ್ಬೇಕಲ್ವಾ? ಇಂಟರ್ಸೆಕ್ಷನ್ ಗೊತ್ತಿಲ್ಲ ಇಂಟರ್ಸೆಕ್ಷನ್ ಗೊತ್ತಿಲ್ಲ ಇಂಟರ್ಸೆಕ್ಷನ್ ಕಂಡುಹಿಡಿಬಹುದು. ಕೊಟ್ಟಿದ್ದಾನೆ ಡೇಟಾ. ಎನ್ ಆಫ್ ಎ ಫೈವ್ ಬಿ ಇಸ್ಬಲ್ ಟು ಫಾರ್ಮುಲಾ ಏನು? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಕೊಟ್ಟಿದ್ದಾನೆ. ಇದನ್ನ ಮೈನಸ್ ಏನು? ಎನ್ ಆಫ್ ಎ ಇಂಟರ್ಸೆಕ್ಷನ್. ಎನ್ ಆಫ್ ಎ ಎನ್ ಬಿ ಗೊತ್ತು. ಎಷ್ಟು? 75. ಅಂದ್ರೆ 75 ಅಂತಂದ್ರೆ ಗೊತ್ತು ಈಸ್ ಈಕ್ವಲ್ ಟು ಎಷ್ಟು? 45 ಪ್ಲಸ್ 35 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ 80 minus 5 ಸೊ 5 ಬರುತ್ತೆ. ಈಗ ಎಷ್ಟಾಗುತ್ತೆ ಇದು? 50 80 ಅಂದ್ರೆ 5 ಬರುತ್ತೆ. ಅಂದ್ರೆ ಇಂಟರ್ಸೆಕ್ಷನ್ 5 ಅಂತ ಗೊತ್ತಾಯ್ತು. ಇಂಟರ್ಸೆಕ್ಷನ್ 5 ಅಂದ್ರೆ ಟಿ ಎಷ್ಟಾಗಿದೆ? ಇದು ಟಿ, ಇದು ಕಾಫಿ ಅಂತ ಅಂದ್ರೆ 40 ಟಿ ಎಷ್ಟಾಯ್ತದೆ? 40 ಆಯ್ತದೆ. ಕಾಫಿ ಎಷ್ಟಾಯ್ತದೆ? 30 ಆಯ್ತದೆ. ಈಗ ಅವ್ನು ಕೇಳಿರೋದು ಓನ್ಲಿ ಟಿ ಅಂತ ಅಂದ್ರೆ ಓನ್ಲಿ ಟಿ ಎಷ್ಟಿದೆ ಅಲ್ಲಿ? ಓನ್ಲಿ ಟಿ 40 ಇದೆ. ಅವನೇನಾದ್ರು ಓನ್ಲಿ ಕಾಫಿ ಅಂತ ಕೇಳಿದ್ರೆ ಏನಾಗೋದು? 30 ಆಗೋದು ಅಷ್ಟೇ. ಸೊ ಇಲ್ಲಿ ಓನ್ಲಿ ಟಿ ಅಂತ ಕೇಳೋದ್ರಿಂದ ಆನ್ಸರ್ 40. ನೋಡಿ, ಇಂಥ ಟೈಮಲ್ಲಿ ನಮಗೆ ಫಸ್ಟ್ ವೆನ್ ಡಯಾಗ್ರಾಮ್ ಹಾಕ್ಬೇಕಂದ್ರೆ ಇಲ್ಲ ಇಂಟರ್ಸೆಕ್ಷನ್ ಕೊಟ್ಟಿರ್ಬೇಕು, ಇಲ್ಲ ಓನ್ಲಿ ಎ ಕೊಟ್ಟಿರ್ಬೇಕು, ಇಲ್ಲ ಓನ್ಲಿ ಬಿ ಕೊಟ್ಟಿರ್ಬೇಕು. ಅವೆರಡು ಕೊಟ್ಟಿಲ್ಲ ಅಂತ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೇಕು. ನೋಡಿ, 2 finite sets A and B have m and n elements. Number of sub ಸರ್ ಸ್ಕ್ರೀನ್ ಕಾಣ್ತಾ ಇಲ್ಲ ಸರ್. ಕ್ಲಾಸ್ ಮುಗ್ದಿದೆ ಸರ್, ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ನೋಡಿ.